ಅತನಿ ಸಾಹಿತ್ಯವನ್ನು ಉಳಿಸಿ ಬೆಳೆಸಿ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಪ್ರತಿಯೊಬ್ಬರಿಗೂ ಸಾಹಿತ್ಯವನ್ನು ಸಂಸ್ಕೃತಿ ಪರಿಚಯ ಮಾಡಿ ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ಕೊಡುವ ಉದ್ದೇಶದಿಂದ ಸ್ಥಾಪಿತವಾದ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಅತನಿ ಇವರ ವತಿಯಿಂದ ಹಮ್ಮಿಕೊಂಡ ವಿಶೇಷವಾದ ಉಪನ್ಯಾಸ ಕಾರ್ಯಕ್ರಮ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿದ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಗಣ್ಯಮಾನ್ಯರಿಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾದ ಪ್ರತಿಯೊಬ್ಬರಿಗೂ ಹಾರ್ದಿಕ ಸ್ವಾಗತ ಕೋರಬೇಕು. ಬೇಕಲ್ಲದೆ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನಡಿ, ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆ ನುಡಿ, ನಮ್ಮ ಬದುಕಿಗದೆ ವಾಸ್ತವತೆಯ ಕನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ಈಗ ಪ್ರಾರ್ಥನಾ ಗೀತೆಯ ಮೂಲಕ ಎಲ್ಲರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯರಾದ ವೈಷ್ಣವಿ ಹಾಗೂ ಸಂಗಡಿಗರು. ನೀನೇ ರಾಮ ನೀನೇ ಶ್ಯಾಮ ನೀನೇ ಅಲ್ಲ ನೀನೇ ಯೇಸು ನೀನೇ ಕರ್ಮ ನೀನೇ ಧರ್ಮ ನೀನೇ ಮರ್ಮ ನೀನೇ ಪ್ರೇಮ ನಮ್ಮ ಜೀವದ ಮಾಲೀಕ ನಾನು ನಿಮ್ಮ ಕಾಲಿನ ಸೇವಕ ನಾನು ನನಗೇನು ಹೆಸರಿಲ್ಲ ಹೆಸರಲ್ಲಿ ನಾನಿಲ್ಲ ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ನೀನೇ ರಾಮ ನೀನೇ ಶ್ಯಾಮ ನೀನೇ ಅಲ್ಲ ನೀನೇ ಯೇಸು ಗುಡಿಯ ಕಟ್ಟಿದ ಬಡವನೆಡೆಯ ಗುಡಿಯಲ್ಲಿರುವೆ ನಾನು ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು ಕೆಲಸ ನಿನಗೆ ಫಲವು ನಿನಗೆ ಚರದ ಒಡೆಯ ನೀನು ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ ನಾವಲಿಸಲು ಮರುಳ ಇರೋ ಮಾರ್ಗವು ಸರಳ ನನ್ನ ಸೇರಲು ದಾರಿಯು ನೂರು ಅದಕ್ಕೆ ಇದಕ್ಕೆ ಈಗ ಕರಾರು ಅಣು ಅಣು ಅಣುವೊಳಗೆ ಕುಳಿತಿರುವೆ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ಯುಗದ ಯುಗದ ಸೊಗದ ಉಸಿರಲಿರುವೆ ನಾನು ಕಡಲಾಲೆಯ ಮಳೆಯ ಹನಿಯ ಪರಮಾಣುವೆ ನಾನು ಹೊಸದು ಹೊಸದು ಹೆಸರ ಹೊಸದು ಕರೆವೆ ನನ್ನ ನೀನು ನನಗೂ ನಿನಗೂ ನಡುವೆ ನೀನೆ ಗೋಡೆ ಕಟ್ಟಿದವನು ನಾ ಇರುವೆನು ಒಳಗೆ ನೀ ಹುಡುಕಿದೆ ಹೊರಗೆ ಬಿಚ್ಚು ಮದದ ಹುಡುಗೆ ನಡೆ ಬೆಳಕಿನ ಕಡೆಗೆ ನಿಮ್ಮ ಜೀವನ ಮಾಲೀಕ ನಾನು ನಿಮ್ಮ ಬಾಳಿನ ಸೇವಕ ನಾನು ಕಣ ಕಣ ಕಣದೊಳಗೆ ನಾನಿರುವೆ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ನೀನೇ ರಾಮ ನೀನೇ ಶ್ಯಾಮ ನೀನೇ ಅಲ್ಲ ನೀನೇ ಪ್ರಾರ್ಥನಾ ಗೀತೆಯನ್ನು ಈ ಸಂಸ್ಥೆಯ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸ್ವಾಗತವನ್ನು ಕೋರಲು ಬರುತ್ತಿದ್ದಾರೆ ಶ್ರೀ ಶ್ರೀ ಪಾಟೀಲ್ ಅವರಿಗೆ. ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಡಾಕ್ಟರ್ ಶಾಂತಿನಾಥ್ ದಿಬ್ಬರ್ ಸಾಹಿತಿಗಳು ಧಾರವಾಡ ಇವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯ ಸ್ವಾಗತವನ್ನು ಕೋರುತ್ತೇನೆ.
ಅದರಂತೆ ನಮ್ಮವರೇ ಆದ ಗೌರವ ಉಪಸ್ಥಿತಿ ಸ್ಥಾನವನ್ನು ವಹಿಸಿಕೊಂಡಿರುವ ಶ್ರೀ ಅರವಿಂದರಾವ್ ಬಾಬುರಾವ್ ದೇಶಪಾಂಡೆ ಅಧ್ಯಕ್ಷರು ಪದವಿ ಕಾಲೇಜು ಅಭಿವೃದ್ಧಿ ಸಮಿತಿ ಅಥಣಿಯವರಿಗೆ ತಮ್ಮೆಲ್ಲರ ಪರವಾಗಿ ತುಂಬುವುದೇ ಸ್ವಾಗತ. ಅದರಂತೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ್ ಸಾಹಿತಿಗಳು ಅಥಣಿಯವರಿಗೆ ತಮ್ಮೆಲ್ಲರ ಪರವಾಗಿ ತುಂಬುವುದೇ ಸ್ವಾಗತ. ಅದೇ ರೀತಿಯಾಗಿ ಈಗ ನಾವು ಕೆಲವೊಂದು ಕಾಂಪಿಟೇಷನ್ ನಡೆಸಿದ್ದೇವೆ. ಆ ಬಹುಮಾನವನ್ನು ಪಡೆದುಕೊಳ್ಳಲು ಆಗಮಿಸಿದಂತಹ ವಿದ್ಯಾರ್ಥಿನಿಯರಿಗೆ ಹಾಗೂ ಪಾಲಕರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬುವುದ ಸ್ವಾಗತವನ್ನು ಕೋರುತ್ತೇನೆ. ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬುವುದ ಸ್ವಾಗತ ಕೋರುತ್ತೇನೆ. ಅವರಿವರಿಂದಲೇ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಈ ಸ್ವಾಗತಪರ ನುಡಿಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಎಲ್ಲರಿಗೂ ಸ್ವಾಗತವನ್ನು ಕೋರುವ ಶ್ರೀ ಶ್ರೀಶೈಲ್ ಪಾಟೀಲ್ ಅವರಿಗೆ ಧನ್ಯವಾದಗಳು. ಹಾಗೂ ಪ್ರಾಸ್ತಾವಿಕ ನುಡಿಯನ್ನಾಡಲು ಬರುತ್ತಿದ್ದಾರೆ ಡಾಕ್ಟರ್ ಶ್ರೀಮತಿ PM ಮುಳಿಪಾಳಿ, ಅಧ್ಯಕ್ಷರು ಸಾಹಿತ್ಯ ಸಾಂಸ್ಕೃತಿಕ ಸಂಘ ಅಥಣಿ. ನಮಸ್ಕಾರಗಳು. ಸಾಹಿತ್ಯ ಸಾಂಸ್ಕೃತಿಕ ಸಂಘ 1952ರಲ್ಲಿ ಬೇಂದ್ರೆಯವರಿಂದ ಸ್ಥಾಪಿತವಾದ ಸಂಸ್ಥೆ ಅನ್ನೋದು ತಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ಸಂಗತಿ. ಸಾಹಿತ್ಯ ಸಾಂಸ್ಕೃತಿಕ ಸಂಘದ ಅಡಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಶಾಂತಿನಾಥ್ ದಿಬ್ಬಲ್ ಸರ್ ಅವರಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಗೌರವ ಉಪಸ್ಥಿತಿ ಸ್ಥಾನವನ್ನ ವಹಿಸಿಕೊಂಡಿರ್ತಕ್ಕಂಥ ನನ್ನ ಮಾರ್ಗದರ್ಶಕರು, ಹಿರಿಯರು, ಸದಾ ನಮ್ಮೆಲ್ಲ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಶ್ರೀ ಅರವಿಂದರಾವ್ ದೇಶಪಾಂಡೆ ಸರ್ ಅವರಿಗೂ ನನ್ನ ನಮನಗಳನ್ನು ತಿಳಿಸ್ತಾ, ಸಾಹಿತ್ಯ ರಂಗದಲ್ಲಿ ಅಥಣಿಯ ಕೀರ್ತಿಯನ್ನ ಜಗದಾದ್ಯಂತ ಬೆಳಗಿರ್ತಕ್ಕಂಥ ಖ್ಯಾತ ಕಾದಂಬರಿಕಾರರಾಗಿರ್ತಕ್ಕಂಥ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ್ ಅವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೂ ನನ್ನ ನಮನಗಳನ್ನು ತಿಳಿಸ್ತಾ, ಪ್ರಾಸ್ತಾವಿಕವಾಗಿ ಹೇಳಬೇಕು ಅಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ, ಸುಮ್ಮನೆ 2 ಮಾತುಗಳನ್ನ ಮಾತ್ರ ನಾನು ಇಲ್ಲಿ ಹೇಳ್ತೀನಿ. ಅಂದಿನ ಹಿರಿಯರು ಲಚ್ಚಪ್ಪ ಮಾಸ್ತರ್ ಆದಿಯಾಗಿ ಅನೇಕ ಹಿರಿಯರು ಕೂಡಿ ಕಟ್ಟಿರ್ತಕ್ಕಂಥ ಸಂಸ್ಥೆ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಸಂಘದ ಸುವರ್ಣ ಮಹೋತ್ಸವವಂತೂ ಸಾಹಿತ್ಯ ಸಮ್ಮೇಳನಕ್ಕೆ ಕಡಿಮೆ ಇರಲಾರದ ರೀತಿಯಲ್ಲಿ ಶ್ರೀ ಅರವಿಂದರಾವ್ ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ಅದು ವಿಜೃಂಭಿತಗೊಂಡದ್ದು ತಮ್ಮೆಲ್ಲರಿಗೂ ಗೊತ್ತಿರುವ ಸಂಗತಿ. ಹೀಗೆ ಪಾರಂಪರಿಕವಾಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಬಹುದೊಡ್ಡ ಸಂಸ್ಥೆ ನಮ್ಮದು ಸಾಹಿತ್ಯ ಸಾಂಸ್ಕೃತಿಕ ಸಂಘ. ಸದಸ್ಯರು ಕಡಿಮೆ ಇರಬಹುದು, ಆರ್ಥಿಕ ಬಲ ನಮಗೆ ಇಲ್ಲದಿರಬಹುದು, ಆದರೆ ನಮ್ಮ ಸಂಸ್ಥೆಯ ಕೆಲಸ ಏನದಲ್ಲ ಶಾಶ್ವತವಾಗಿ ಉಳಿಯುವಂತೆ ಮಾಡಿರ್ತಕ್ಕಂಥ ಅನೇಕ ಹಿರಿಯರು ಇವತ್ತು ನಮ್ಮೊಂದಿಗಿದ್ದಾರೆ. ನಾರಾಯಣ ಅನೇಕಿಂದಿ ಸರ್ ಅವರಾಗಿರ್ಬೋದು, ಬೋಧ್ ಸರ್ ಆಗಿರ್ಬೋದು, ಇನ್ನೂ ಅನೇಕರು ಅವರಿವರ ಹೆಸರನ್ನು ನಾನು ಈಗ ಹೆಸರಿಸಲಾಗದೆ ಸಾಹಿತ್ಯ ಸಾಂಸ್ಕೃತಿಕ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮನಗಳನ್ನು ತಿಳಿಸ್ತಾ, ಸಾಹಿತ್ಯ ಸಾಂಸ್ಕೃತಿಕ ಸಂಘದ ಚಟುವಟಿಕೆಗಳು ಕೆಲವು ದಿನಗಳ ಕಾಲ ನಿಂತಿದ್ದು ಅವೆಲ್ಲವೂ ನಿರಂತರವಾಗಿ ನಡೆಯಲಿ ಅಂತ ತಿಳ್ಕೊಂಡು ಹಿರಿಯರಾಗಿರ್ತಕ್ಕಂಥ ಅರವಿಂದ್ ದೇಶಪಾಂಡೆ ಸರ್ ಅವರು ಹಾಗೂ ಬಾಳಾಸಾಹೇಬ್ ಲೋಕಾಪುರ್ ಸರ್ ಅವರು ನಮ್ಮನ್ನೆಲ್ಲ ಪ್ರೋತ್ಸಾಹಿಸುತ್ತಾ ವಿಶೇಷ ಉಪನ್ಯಾಸಗಳನ್ನು ನೆರವೇರಿಸಿ ಅನ್ನುವುದನ್ನು ಹೇಳಿದಾಗ, ನಾವು ಈ ಸಲ ಪಂಪನ ವಿಕ್ರಮಾರ್ಜುನ ವಿಜಯದ ಕುರಿತಾಗಿ ಶಾಂತಿನಾಥ್ ದಿಗ್ಬಲ್ ಸರ್ ಅವರಿಗೆ ಮಾತನಾಡಬೇಕು ಅಂತ ಕೇಳ್ಕೊಂಡಾಗ ಒಂದೇ ಒಂದು ಮಾತಿಗೆ ಅವ್ರು ಒಪ್ಕೊಂಡ್ಬಿಟ್ರು. ಇಲ್ಲ, ರಾಯರು ಹೇಳ್ತಾರೆ ಅಂತಂದ್ರೆ ಅವ್ರು ಯಾವಾಗ ಹೇಳ್ತಾರೆ ಹೇಳಿ ನಾನು ಅವಾಗ ಬಂದು ಉಪನ್ಯಾಸ ಮಾಡಿ ಹೋಗ್ತೀನಿ ಅಂತ. ಅಂದ್ರೆ ದೇಶಪಾಂಡೆ ಸರ್ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಸಾಹಿತ್ಯ ಸಾಂಸ್ಕೃತಿಕ ಸಂಘದ ಬಗ್ಗೆ ಅವ್ರಿಗೆ ಗೊತ್ತದ. ನಿಮ್ಗೆ ಗೊತ್ತದ, ಸರ್ ಕೂಡ ಸುಮಾರು 6-7 ವರ್ಷಗಳ ಹಿಂದೆ ದಿಬ್ಬಲ್ ಸರ್ ಅವರು ಬಂದಿದ್ರು ಅನ್ನೋದು. ಹೀಗೆ ನಮ್ಮ ಇಂದಿನ ವಿದ್ಯಾರ್ಥಿನಿಯರಿಗೆ ಪಂಪನ ವಿಕ್ರಮಾರ್ಜುನ ವಿಜಯ, ಹಳೆಗನ್ನಡ, ಅರಣ್ಯನ ಗದಾಯುದ್ಧ ಇವುಗಳು ಅಂತಂದ್ರೆ ಯಾಕೋ ಒಂದು ಸ್ವಲ್ಪ ಹಿಂದೆ ಸರಿತಿರ್ತಾರ. ಅವೆಲ್ಲರಿಗೂ ಅದರಲ್ಲಿನ ಸವಿರುಚಿಯನ್ನ ಉಣಬಡಿಸಬೇಕೆಂಬ ಒಂದು ಮಹದಾಶಯದಿಂದ ನಾವು ಪಂಪನ ವಿಕ್ರಮಾರ್ಜುನ ವಿಜಯದ ಕುರಿತಾಗಿ ಇವತ್ತು ಉಪನ್ಯಾಸವನ್ನು ಇಟ್ಕೊಂಡಿವಿ. ಬಹಳಷ್ಟು ಜನ ನಾವು ಈ ಹಿಂದೆ ಸಾಹಿತ್ಯಾವಲೋಕನ ನಮ್ಮ ಡಾಕ್ಟರ್ ವಿಜಯ ಕಾಂಬಳೇಶ್ವರ ಅವರ ಕಥೆಗಳ ಕುರಿತಾದ ಸಾಹಿತ್ಯಾವಲೋಕನ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದು ಕೂಡ ಬಹಳ ಅಪರೂಪಿನಿಂದ ಎಲ್ಲರೂ ಪಾಲ್ಗೊಂಡಿದ್ರು. ಇವತ್ತು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಹೀಗೆ ನಿರಂತರವಾಗಿ ಅಂದು ಕಟ್ಟಿದ ಸಂಸ್ಥೆಯ ಸಾಹಿತ್ಯದ ಸುಗಂಧ ನಿರಂತರವಾಗಿ ಬೀರ್ತಾ ಇರಲಿ ಅನ್ನುವ ಮಹದಾಶಯದೊಂದಿಗೆ
ನಾವು ಈ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜಿಸಿ, ಅಷ್ಟೇ ಅಲ್ಲದೆ ನಮ್ಮ ಹಿರಿಯರಾಗಿರ್ತಕ್ಕಂಥ ದೇಶಪಾಂಡೆ ಸರ್ ಅವರ ಒಂದು ಆಶಯ ಏನು ಅಂದ್ರೆ ನಮ್ಮ ಮಕ್ಕಳಿಗೆ ಶುದ್ಧ ಲೇಖನ, ಶುದ್ಧ ಬರಹದ ಅವಶ್ಯಕತೆ ಇದೆ. ಕನ್ನಡವನ್ನ ನಿರರ್ಗಳವಾಗಿ ಮಾತನಾಡ್ತಾರ, ಆದ್ರೆ ಅದರಲ್ಲಿ ಉಚ್ಚಾರ ಆಗಿರ್ಬೇಕು. ನೋಡಿ ಬರೀತಾರ, ಆದ್ರೆ ಎಷ್ಟು ತಪ್ಪುಗಳಿರ್ತಾವ, ಎಷ್ಟು ಸರಿ ಇರ್ತದ ಅನ್ನೋದು ಗೊತ್ತಿರುವುದಿಲ್ಲ. ಅದಕ್ಕೆ ಒಂದು ಶುದ್ಧ ಲೇಖನ ಸ್ಪರ್ಧೆಯನ್ನ, ಒಂದು ಶುದ್ಧ ಬರಹದ ಸ್ಪರ್ಧೆಯನ್ನ ಏರ್ಪಡಿಸ್ರಿ ಅಂತಕ್ಕಂಥ ಒಂದು ಆಶಯ ಇತ್ತು. ನಾವೀಗ ಶುದ್ಧ ಲೇಖನ ಸ್ಪರ್ಧೆಯನ್ನ ಏರ್ಪಡಿಸಿವಿ. ಅವುಗಳ ಬಹುಮಾನ ವಿತರಣೆಯೂ ಕೂಡ ಇಲ್ಲಿ ನಡೀತದ. ಒಂದು ಸಂತೋಷ ಅಂತಂದ್ರ ಪ್ರೌಢಶಾಲಾ ವಿಭಾಗದಲ್ಲಿ 55ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಆ ನಂತರ ಕಾಲೇಜು ವಿಭಾಗದಲ್ಲಿ 57 ಜನ ವಿದ್ಯಾರ್ಥಿನಿಯರು ಭಾಗವಹಿಸಿದ್ರು. ಇವರೆಲ್ಲರಿಗೂ ಕೂಡ ನಾವು ನಿರ್ಣಾಯಕರಾಗಿ ಹೊರಗೇನೆ ನಾವು ಯಾರೂ ನಿರ್ಣಯವನ್ನ ಮಾಡಲಾರದೆ ಹಿರಿಯರಾಗಿರ್ತಕ್ಕಂಥವರು ಅನುಭವಿತರ ಕಡೆಗೇನೆ ಅವೆಲ್ಲವುಗಳನ್ನು ನಾವು ಒಪ್ಪಿಸಿದ್ದೀವಿ. ಅವ್ರಿಗೆ ಸೂಕ್ತವಾದ ನಿರ್ಣಯವನ್ನ ಮಾಡಿಕೊಟ್ಟಾರ. ನೀವೆಲ್ಲ ಈ ಬಹುಮಾನವನ್ನು ಕೂಡ ತಗೊಳ್ತೀರಿ. ಮುಂದಿನ ದಿನಮಾನದಲ್ಲಿ ಶುದ್ಧ ಬರಹದ ಸ್ಪರ್ಧೆಯನ್ನು ಕೂಡ ಏರ್ಪಡಿಸ್ತೀವಿ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ, ನಮ್ಮ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಎಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಅನ್ನುವುದನ್ನ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ತಮ್ಮೆಲ್ಲರಿಗೂ ಧನ್ಯವಾದ. ಪ್ರಾಸ್ತಾವಿಕ ನುಡಿಯನ್ನು ಹೇಳಿದ ಡಾಕ್ಟರ್ ಶ್ರೀಮತಿ PM ಮುದುಕಾಳಿ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಅತಿಥಿ ಪರಿಚಯ ಹಾಗೂ ಪುಷ್ಪಾರ್ಪಣೆ. ಡಾಕ್ಟರ್ ಬಿ ಪ್ರೇಮಾನಂದ್, ಪ್ರಾಚಾರ್ಯರು, KRES ಪದವಿ ಪೂರ್ವ ಕಾಲೇಜ್, ಐನಾಪುರ. ನನ್ನ ಹಿರಿಯ ಗುರುಗಳಾದ ಡಾಕ್ಟರ್ ಶಾಂತಿನಾಥ್ ತ್ರಿಪಾಠಿ ಸರ್ ಅವರ ಪರಿಚಯ ಮಾಡಿಕೊಡುವಂಥ ಸುದೈವ ಖಂಡಿತವಾಗ್ಲೂ ಬಹಳ ಖುಷಿಯಾಗುತ್ತೆ. ವಿಕ್ರಮಾರ್ಜುನ ವಿಜಯ ಸಿನಿಮಾ ಕಾವ್ಯದ 4 ಆತ್ಮಕಥೆಗಳನ್ನು ನಾನು PGನಲ್ಲಿ ಅವರಿಂದ ಕೇಳಿದ್ದೀನಿ. ಡಾಕ್ಟರ್ ಶಾಂತಿನಾಥ್ ತ್ರಿಪಾಠಿ ಸರ್ ಅವರು ಶ್ರೀ ಮಲ್ಲಪ್ಪ ಶ್ರೀಮತಿ ಕಾಶ್ಯಪರಿವರ ಉತ್ತರದಲ್ಲಿ ದಿನಾಂಕ 1/6/1953 ಬೆಳಗಾವಿ ಜಿಲ್ಲೆಯ ದೇವಲಾಪುರದಲ್ಲಿ ಜನಿಸಿದ್ದಾರೆ. ಇವರು ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ ಪಡೆದುಕೊಂಡು ನಂತರ ಇದೇ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ MP ಪುಟ್ಟಶೆಟ್ಟಿ ಇವರ ಮಾರ್ಗದರ್ಶನದಲ್ಲಿ ಭಾರತ ಸಾಂಸ್ಕೃತಿಕ ಅಧ್ಯಯನ ಎನ್ನುವಂತಹ ಶೀರ್ಷಿಕೆಯಲ್ಲಿ PhD ಪದವಿಯನ್ನು 1981ರಲ್ಲಿ ಪಡೆದುಕೊಳ್ತಾರೆ. ಈ ಮಹಾಪ್ರಬಂಧವು ಒಂದು ಪುಸ್ತಕವಾಗಿ ಕೃತಿಯಾಗಿ 1994ರಲ್ಲಿ ಪ್ರಕಟವಾಗಿದೆ. ಶ್ರೀಯುತರು ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸುಮಾರು 32 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಸಂಶೋಧಕರಾಗಿ 39 ವರ್ಷಗಳ ಅನುಭವ ಇದೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯಲ್ಲಿ ಕುಲಸಚಿವರಾಗಿ ಸೇವೆಯನ್ನು ಸಲ್ಲಿಸಿ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ಬಹುಶಃ ಬಹಳಷ್ಟು ಕೃತಿಗಳನ್ನ ಬರೆದಿದ್ದಾರೆ. ನಾನು ಸಮುದ್ರದಿಂದ ಒಂದು ಮುಕ್ತೆ ನೀರನ್ನ ತೆಗೆಯುವ ಪ್ರಯತ್ನವನ್ನ ಮಾಡಿದ್ದೀನಿ. 2 ಮೇರು ಪರ್ವತಗಳು ಈ ಕಾಲಘಟ್ಟದ ಜೈನ ಸಾಹಿತಿಗಳ ಒಂದು ಇತಿಹಾಸ. ಕೃತಿಗಳು ಪಂಪಭಾರತ ಒಂದು ಸಾಂಸ್ಕೃತಿಕ ಅಧ್ಯಯನ PhD ಪ್ರಬಂಧ ಪುಸ್ತಕವಾಗಿ ಪ್ರಕಟಣೆಗೊಂಡಿದೆ. ಜೈನ ಪುರಾಣಗಳ ಸಂದೇಶ, ವಾಗ್ದೇವಿಯ ಭಂಡಾರದ ಮುದ್ರೆ, ಜೈನ ಸಾಂಸ್ಕೃತಿಕ ಸಮೀಕ್ಷೆ, ಆಗಮಿಕ, ಜೀವಪರ, ಜನಪರ, ಮಹಾಕವಿ ಪಂಪ ಹಾಗೂ ಅವರ ಕೃತಿಗಳು, ಅಭಿನವ ಪಂಪಭಾರತ ಕಥಾಸಾರ ಎನ್ನುವ ಕೃತಿಗಳನ್ನ ಪ್ರಕಟ ಮಾಡಿದ್ದಾರೆ. ಹಲವಾರು ಸಂಪಾದಿತ ಕೃತಿಗಳನ್ನ ಹೊರತಂದಿದ್ದಾರೆ. ಅದರಲ್ಲಿ ಕೆಲವು ಮಾತ್ರ ತಿರುಳುಗನ್ನಡ, ಧವಲವಾಡಿ, ಸರ್ವಜನ, ಸುವರ್ಣ ಪಥ, ಶಾಂತಿ ಸಂದೇಶ, ವೈಚಾರಿಕ ಲೇಖನಗಳು, ರಾಮಚಂದ್ರ ಚರಿತ ಪುರಾಣ, ಜ್ಞಾನಗಂಗಾ, ವೈಚಾರಿಕ ಪ್ರಬಂಧಗಳು, ಸಮಸ್ತ ಭಾರತ, ನಾಗಚಂದ್ರ ಸಂಪುಟ, ಮುನಿ ವಂಶಾಭ್ಯುದಯ, ರಾಜಶ್ರೀ ವಿರಚಿತ ಆರಾಧನಾ, ಕರ್ನಾಟಕ ಅಧ್ಯಯನಗಳು, ವಿದ್ಯಾರ್ಥಿ ಭಾರತಿ, ಪಾಶ್ವಪ್ರಭೆ, ಪಾಪು, ವ್ಯಕ್ತಿ, ಶಕ್ತಿ, ಸಿದ್ಧಿ ಮುಂತಾದ ಕೃತಿಗಳನ್ನು ಹೊರತಂದಿದ್ದಾರೆ. ಇನ್ನು ಇವರಿಗೆ ಸಂದ ಪ್ರಶಸ್ತಿಗಳು: ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2011ರಲ್ಲಿ, ರಾಜ್ಯೋತ್ಸವ ಪ್ರಶಸ್ತಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ 2002ರಲ್ಲಿ ಸಿಕ್ಕಿದೆ. ಸ್ವಸ್ತಿ ಶ್ರೀ ದೇವೇಂದ್ರ ಕೀರ್ತಿ ದತ್ತಿ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು 2005ರಲ್ಲಿ, ಗೊಮಟೇಶ್ವರ ವಿದ್ಯಾಪೀಠ ಪುರಸ್ಕಾರ ಶ್ರವಣಬೆಳಗೊಳ 2007ರಲ್ಲಿ, ಆಚಾರ್ಯ ಬಾಹುಬಲಿ ಕನ್ನಡ ಸಾಹಿತ್ಯ ಪ್ರಶಸ್ತಿ ದಕ್ಷಿಣ ಭಾರತ ಜೈನ ಮಹಾಸಭಾ ಸಾಂಗ್ಲಿ ಮಹಾರಾಷ್ಟ್ರ ಸರ್ಕಾರ 2004ರಲ್ಲಿ ಕೊಡಮಾಡಲ್ಪಟ್ಟಿದೆ. ಡಾಕ್ಟರ್ ಆರ್ಯ ಉಪಾಧ್ಯಾಯ ಸಂಶೋಧನಾ ಪ್ರಶಸ್ತಿ ದಕ್ಷಿಣ ಭಾರತ ಜೈನ ಮಹಾಸಭಾ ಸಾಂಗ್ಲಿ ಮಹಾರಾಷ್ಟ್ರ ಸರ್ಕಾರ 2013ರಲ್ಲಿ, ದತ್ತಿ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತು 2017ರಲ್ಲಿ, ಇತ್ತೀಚೆಗೆ 2021ರಲ್ಲಿ ಚಾವುಂಡರಾಯ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ. ಇನ್ನು ಇತರೆ ಸಾಧನೆಗಳು: 13 ಜನರಿಗೆ PhD ಮಾರ್ಗದರ್ಶನವನ್ನು ಮಾಡಿದ್ದಾರೆ. 12 ಜನರಿಗೆ ಸಂಶೋಧನಾ MPhil ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಪಂಪನ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಮತ್ತು ಈ ನಾಳೆ ಕಂಡರಿಯದ ವಿಕ್ರಮಾರ್ಜುನ ವಿಜಯವರೆಗೆ
ಅಷ್ಟು ಸುಲಲಿತವಾಗಿ ಸರಳವಾಗಿ ಎಲ್ಲರಿಗೂ ಮನದಟ್ಟಾಗುವಂತೆ ಬೋಧನೆಯನ್ನ ಮಾಡಿರುವವರಲ್ಲಿ ಇವರೊಬ್ಬರೇ ಅಂತ ನಾನು ಭಾವಿಸ್ತೀನಿ. ಅಷ್ಟರ ಮಟ್ಟಿಗೆ ಜೈನ ಸಾಹಿತ್ಯವನ್ನ ಹರ್ಕೊಂಡು ಕುಡಿಯೋದು ಅಂತಲ್ಲ. ಆ ಹಿನ್ನೆಲೆಯಲ್ಲಿ ಏನೋ ವಿಕ್ರಮಾರ್ಜುನಜ್ಜಿಯ ಕಾವ್ಯದ ವಿಶ್ಲೇಷಣೆಯನ್ನ ವಿವೇಚನೆಯನ್ನ ಮಾಡುತ್ತಾರೆ ಖಂಡಿತವಾಗ್ಲು. ಜೊತೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಂಡೂರಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿ ಹಿತರಕ್ಷಣಾಧಿಕಾರಿಯಾಗಿದ್ದು ಅದೇ PG ಸೆಂಟ್ರಲ್ಲಿ ನಾನು ಅವರ ವಿದ್ಯಾರ್ಥಿಯಾಗಿದ್ದೆ. ಬಹುಶಃ ವಿಕ್ರಮಾರ್ಜುನ ವಿಜಯಂನ ಒಂದು ಪದ್ಯ ಇನ್ನೂ ನನ್ನ ಕಿವಿಯಲ್ಲಿ ರಿಂಗಡೆ ಕೊಡ್ತಾ ಇದೆ. ದಿವ್ಯ ಪಿಡಿಯುವಂತೆ ಪಿಡಿದು ಎನ್ನುವಂತ ಒಂದು ಪದ್ಯ ಶಂಕರು ಮತ್ತು ಯಾರು ಮತ್ಸ್ಯಗಂಧಿಯ ಸಂದರ್ಭ ಅದು. ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರ ಬೆಂಗಳೂರು ಕನ್ನಡ ವಿಭಾಗದ ಮುಖ್ಯಸ್ಥರ ಕೆಲಸವನ್ನು ನಿರ್ವಹಿಸಿದ್ದಾರೆ. ಸ್ನಾತಕೋತ್ತರ ಕೇಂದ್ರದ ಉಪಾಧ್ಯಕ್ಷರು, ಕರ್ನಾಟಕ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ ಬೆಳಗಾವಿ ಮತ್ತು ಆಡಳಿತಾಧಿಕಾರಿಯಾಗಿ ಕರ್ನಾಟಕ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ ಬೆಳಗಾವಿ ಅಧ್ಯಕ್ಷರು, ಕರ್ನಾಟಕ ಸಂಘ ಕನ್ನಡ ವಿಭಾಗ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಜೊತೆಗೆ ಸುಮಾರು ಸಾಧನೆಯನ್ನ ಶ್ರೀಯುತರು ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಅವರ ಬಗ್ಗೆ ಇನ್ನು ನಾನು ಹೇಳಿದ ಒಂದು ಭಕ್ತಿ ಸಂದರ್ಭದಲ್ಲಿ ಸ್ವಲ್ಪ ಕನ್ನಡ ಪರೀಕ್ಷಾ ಮಂಡಳಿಯ ಅಧ್ಯಕ್ಷರಾಗಿ ಗುಲ್ಬರ್ಗ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ದಾವಣಗೆರೆ ವಿಶ್ವವಿದ್ಯಾಲಯ ದಾವಣಗೆರೆಯಲ್ಲಿ ಪರೀಕ್ಷಾ ಮಂಡಳಿಯ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಆಮೇಲೆ ನೇಮಕಾತಿ ಮಂಡಳಿಯ ಸದಸ್ಯರಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಮತ್ತು ರಾಣಿ ಚೆನ್ನಮ್ಮ ಬೆಳಗಾವಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಕರ್ನಾಟಕ ಸರ್ಕಾರ ಪೂರ್ವ ಹಂತದ ಕನ್ನಡ ಪಠ್ಯಪುಸ್ತಕ ಸಮಿತಿಯ ಸದಸ್ಯರಾಗಿ 2 ಬಾರಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು, ಕನ್ನಡ ಸಾಹಿತ್ಯ ಅಕಾಡೆಮಿ ಬೆಂಗಳೂರು, ಅಖಿಲ ಭಾರತ ಜೈನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಪದವಿ ಕೂಡ ಸಿಕ್ಕಿದೆ. ಜೊತೆಗೆ ಬೈಲಹೊಂಗಲ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪಟ್ಟವು ಇವರಿಗೆ ದೊರೆತಿದೆ. ಇಂಥ ಮಹಾನ್ ಸಾಧಕರಿಗೆ ಇವತ್ತು ನಾವೆಲ್ಲರೂ ಪುಷ್ಪವನ್ನ ಕೊಡುವುದರ ಮುಖಾಂತರವಾಗಿ ಗೌರವಿಸೋಣ. ಇವರಿಗೆ ಪುಷ್ಪಾರ್ಪಣೆಯನ್ನ ಡಾಕ್ಟರ್ ಶಾಂತಿನಾಥ್ ಇಬ್ಬರವರಿಗೆ ಡಾಕ್ಟರ್ ಶಾಂತಿನಾಥ್ ಬಡೋದ್ ಸರ್ ಅವರು ಮಾಡಬೇಕು ಅಂತ ಅಂದ್ಕೊಂಡು ಕೇಳ್ಕೊಳ್ತಾರೆ. ಪುಷ್ಪಾರ್ಪಣೆ. ಕೂಡ ಒಂದು ಪುಸ್ತಕವನ್ನ ಇವತ್ತಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಲೋಕಪುರ್ ಸರ್ ಅವರ ಪರಿಚಯ ಎಲ್ಲರಿಗೂ ಇದೆ. ಆದಂತಹ ಕವಿಗಳು ಸುಮಾರು 9 ಕಾದಂಬರಿಗಳನ್ನ ಬರೆದಿದ್ದಾರೆ, ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಪ್ರಶಸ್ತಿಗಳ ಮಹಾಪುರವೇ ಅರಿತು ಬಂದಿದೆ. ಹಲವಾರು ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಸಣ್ಣ ಪ್ರತಿಷ್ಠಾನ ಮುಧೋಳದ ಆಗಿದ್ದಾರೆ. ಇವರಿಗೆ ಪುಷ್ಪಾರ್ಪಣೆಯನ್ನ ಡಾಕ್ಟರ್ ಲಿಂಗಪ್ಪ ಸರ್ ಅವರು ಮಾಡಬೇಕು ಅಂತ ಹೇಳಿ ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವ ಶ್ರೀ ಅರವಿಂದ ಬಿ ದೇಶಪಾಂಡೆ ಸರ್ ಅವರು ಅಧ್ಯಕ್ಷರು, ಪದವಿ ಕಾಲೇಜು ಅಭಿವೃದ್ಧಿ ಸಮಿತಿ, ಹಾಗೆ ಈ ಜೆ ಸಂಸ್ಥೆಯ ದೀರ್ಘಕಾಲದ ಅಧ್ಯಕ್ಷರಾಗಿದ್ದಂಥವರು. ಜೊತೆಗೆ ಎಲ್ಲ ಸಂಘಟನೆಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನ ಮಾಡಿಕೊಂಡು ಸಂಘಟನೆಗಳಲ್ಲಿ ಮುಂಚೂಣಿಯಲ್ಲಿ ಇರುವಂಥವರು. ಎಲ್ಲಕ್ಕಿಂತ ಮಿಗಿಲಾಗಿ ಸಾಹಿತ್ಯ ಆಸಕ್ತರು, ಸಾಹಿತ್ಯ ಪ್ರೇಮಿಗಳು, ಶಿಕ್ಷಣ ಪ್ರೇಮಿಗಳು. ನಿಜಕ್ಕೂ ಅವರು ನನಗೆ ಈ ಭಾಗದಲ್ಲಿ ನೆಲೆಗೊಳ್ಳಲಿಕ್ಕೆ ಅವಕಾಶವನ್ನ ಕೊಟ್ಟಂಥವರು. ಅವರಿಗೆ ಶ್ರೀ ದೇವೇಂದ್ರ ಬಿಸ್ವಾಗ ಸರ್ ಅವರು ಪುಷ್ಪಾರ್ಪಣೆಯನ್ನ ಕೊಡಬೇಕು ಅಂತ ಧನ್ಯವಾದಗಳು. ನನಗೆ ಅವಕಾಶವನ್ನು ಕೊಟ್ಟಿರುವಂತಹ ಸಂಯೋಜಕರೇ, ಈ ಉಪನ್ಯಾಸವನ್ನು ನೀಡಬೇಕೆಂದು ನಾನು ಶಾಂತಿನಾಥ್ ಇಬ್ಬಲ್ ಸರ್ ಅವರಲ್ಲಿ ಕೇಳಿಕೊಳ್ತೇನೆ. ಆದಿಕವಿ ಪಂಪನ ವಿಕ್ರಮಾರ್ಜುನ ವಿಜಯ. ಈಗ ಸಮಯ 5:56. 40 ನಿಮಿಷಕ್ಕೆ ದಯವಿಟ್ಟು ಚಪ್ಪಾಳೆ ತರಬೇಕಾಗಿ ವಿನಂತಿ. ವೇದಿಕೆ ಮೇಲಿರುವ ಹಿರಿಯರಾದ ಸನ್ಮಾನ್ಯ ಅರವಿಂದರಾವ್ ದೇಶಪಾಂಡೆ ಅವರೇ, ಆತ್ಮೀಯರಾದ ಡಾಕ್ಟರ್ ಬಾಳಾಸಾಹೇಬ್ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ಸ್ನೇಹಿತರೆ, ಮಲ್ಲಣ್ಣ ಅವರೇ, ಬಲೋಜಿ ಅವರೇ, ಇತರ ಎಲ್ಲ ಪ್ರಾಧ್ಯಾಪಕ ಮಿತ್ರರೇ, ನನ್ನ ವಿದ್ಯಾರ್ಥಿಗಳ ಮುಂದೆ ಅವರ ಮುಖಗಳು ಕೂಡ ಇಲ್ಲಿ ಕಾಣ್ತಾ ಇದೆ, ಸಂತೋಷ. 3 ಕಾರಣಗಳಿಗಾಗಿ ನಾನು ಆತನಿಗೆ ಧಾವಿಸಿ ಬಂದೆ.
ಮೊದಲನೇದು ಅತ್ಯಂತ ಪ್ರಬಲವಾದದ್ದು ರಾಯರ ದರ್ಶನ. ರಾಯರ ದರ್ಶನ ಆಗಲಿಲ್ಲ ಅಂದ್ರೆ ನಮಗೆ ಸಮಾಧಾನ ಆಗುವುದಿಲ್ಲ ಆ ದೃಷ್ಟಿಯಿಂದ. ಎರಡನೇದು ಸ್ನೇಹಿತ, ಮೂರನೇದು ವೈಯಕ್ತಿಕ. ಪಕ್ಕದ ಮಹಿಷವಾಡಿಯ ಗೌಡರು ನಮ್ಮ ಬೀಗರು, ಅವರ ಮನೆಗೆ ಒಂದು 10 ನಿಮಿಷ ಭೇಟಿ ಕೊಟ್ಟರಾಯ್ತು ಅನ್ನೋ ಕಾರಣಕ್ಕಾಗಿ ಅತನಿಗೆ ಬಂದು ನಿಮ್ಮೆಲ್ಲರಿಗೆ ನಿಂತಿದ್ದೆ. ಮಹಾಕವಿ ಪಂಪನ ಬಗ್ಗೆ ನಾನು ಏನೋ ಬಹಳಷ್ಟು ಮಾತಾಡಬಹುದು ಅಂತ ಅಂದ್ಕೊಂಡು ಬಂದಿದ್ದೆ, ಅದರ ಸಮಯದ ಒತ್ತಡ ಇದ್ದ ಹಾಗೆ ಕಾಣ್ತಾ ಇದೆ. ಅದಕ್ಕೆ ಹೇಳಿದ್ದು 40 ನಿಮಿಷಕ್ಕೆ ದಯವಿಟ್ಟು ಚಪ್ಪಾಳೆ ತಟ್ಟಿ. ಮಹಾಕವಿ ಪಂಪ ಅಂದ್ರೆ ಸಮುದ್ರ. ಬಹಳ ಜನ ಹೇಳ್ತಾರೆ ಅವನು ಕನ್ನಡದ ವರ್ಡ್ಸ್ ವರ್ತು, ಕನ್ನಡದ ಶೈಲಿ, ಸಂಸ್ಕೃತದ ಕಾಳಿದಾಸ ಇತ್ಯಾದಿ ಇತ್ಯಾದಿ. ನಾನು ಅದನ್ನು ಸ್ವಲ್ಪ ವಿಲೋಮಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅವರನ್ನು ಯಾಕೆ ಇಂಗ್ಲಿಷಿನ ಪಂಪ ಅಂತ ಕರೀಬಾರ್ದು, ಕಾಳಿದಾಸನನ್ನು ಯಾಕೆ ಸಂಸ್ಕೃತದ ಪಂಪ ಅಂತ ಕರೀಬಾರ್ದು? ಬಹುಶಃ ಇದು ಒಂದೇ ಮಾತಿನಲ್ಲಿ ಅವನ ತೂಕ, ಅವನ ಘನತೆ ಎಷ್ಟಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಮಹಾಕವಿ, ಖಂಡಿತವಾಗಿ ಮಹಾಕವಿ. ನೇಮಿಚಂದ್ರ ಅನ್ನುವಂಥ ಕವಿ ಒಂದು ಕಡೆಗೆ ಹೇಳ್ತಾನೆ, ಬೆಲೆಯಿಂದಕ್ಕೊಮ್ಮೆ ಕೃತಿ ಗಾವಿಲ ಭುವನದ ಭಾಗ್ಯದಿಂದ ಮಕ್ಕು. ಇನ್ನೊಮ್ಮೆ ಹೇಳ್ತೇನೆ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಬೆಲೆಯಿಂದ ಅಕ್ಕೊಮ್ಮೆ ಕೃತಿ ಗಾವಿಲ ಭುವನದ ಭಾಗ್ಯದಿಂದ ಮಕ್ಕು. ಒಂದು ನಾಡಿನಲ್ಲಿ ಒಂದು ಮಹಾಕಾವ್ಯ ಅವತರಿಸಿ ಬರಬೇಕಾದ್ರೆ ಆ ನಾಡು ಪುಣ್ಯ ಮಾಡಿರಬೇಕು, ಭುವನದ ಭಾಗ್ಯ. ಆ ಅರ್ಥದಲ್ಲಿ ನೋಡಿದ್ರೆ ಕನ್ನಡಿಗರಾದ ನಾವು ತುಂಬಾ ಹೆಮ್ಮೆ ಪಡಬೇಕು. ದೊಡ್ಡ ಮಹಾಕವಿಗಳು, ಸಾಲು ಸಾಲು ಮಹಾಕವಿಗಳು ಕನ್ನಡದಲ್ಲಿ ಹುಟ್ಟಿ ಬಂದಿದ್ದಾರೆ. 100 ಮಹತ್ವದ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಪ್ರತಿಭೆಯನ್ನು ನಾವು ಕೊಂಡು ತರಲಿಕ್ಕೆ ಸಾಧ್ಯ ಇಲ್ಲ. ಮಾರ್ಕೆಟ್ನಲ್ಲಿ ನೀವು ಏನು ಬೇಕಾದರೂ ಖರೀದಿ ಮಾಡಿಕೊಳ್ಬಹುದು. ಪ್ರತಿಭೆಯನ್ನ, ಸ್ಫೂರ್ತಿಯನ್ನ ಕೊಂಡು ತರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಆ ನೇಮಚಂದ್ರ ಅನ್ನುವಂಥ ಕವಿ ಹೇಳಿ. ಪಂಪನ ಬಗ್ಗೆ ವೈಯಕ್ತಿಕ ವಿಚಾರಗಳ ಬಗ್ಗೆ ಒಂದು 2-3 ನಿಮಿಷ ಹೇಳಿ ಆಮೇಲೆ ಮುಖ್ಯ ವಿಷಯದ ಕಡೆಗೆ ಬರ್ತೇನೆ. ಪಂಪನ ವಿಕ್ರಮಾರ್ಜುನ ವಿಜಯ. ಮಹಾಕವಿ ಪಂಪನ ಬಗ್ಗೆ ಇಲ್ಲಿ ಸೇರಿರುವಂತಹ ಕೆಲವರಿಗಾದರೂ ಕೆಲವು ಸಂಗತಿಗಳಾದರೂ ಗೊತ್ತಿದ್ದಾವೆ ಅಂತ ನಾನು ಅನ್ಕೊಳ್ತೀನಿ. ಮೂಲತಃ ಆಂಧ್ರ ಪ್ರದೇಶಕ್ಕೆ ಸೇರಿದವನು. ಅವನ ಪೂರ್ವಜರೆಲ್ಲ ಆಂಧ್ರ ಪ್ರದೇಶದ ವೆಂಗಿ ಮಂಡಲದ ವೆಂಗಿಪೊಳು ಅನ್ನುವಂಥ ಗ್ರಾಮಕ್ಕೆ ಸೇರಿದವರು. ಆಂಧ್ರದ ವೆಂಗಿ ಮಂಡಲದ ವೆಂಗಿಪೊಳು ಅನ್ನುವಂಥ ಗ್ರಾಮಕ್ಕೆ ಸೇರಿದವರು. ಅಗ್ರಹಾರದ ಒಡೆಯರಾಗಿದ್ದಂಥವರು. ಒಂದು ಕಾಲದಲ್ಲಿ ಬ್ರಾಹ್ಮಣ ಜಾತಿಗೆ ಸೇರಿದಂಥವರು. ತರುವಾಯ ಪಂಪನ ತಂದೆಯ ಹೊತ್ತಿಗೆ, ಪಂಪನ ತಂದೆ ಹೆಸರು ಭೀಮಪ್ಪಯ್ಯ. ಅವನು 4-5 ತಲೆಮಾರಿನ ಚರಿತ್ರೆಯನ್ನು ಕೊಡ್ತಾನೆ, ಅದನ್ನೆಲ್ಲ ಈಗ ನನಗೆ ಹೇಳಲಿಕ್ಕೆ ಸಮಯ ಇಲ್ಲ. ಪಂಪನ ತಂದೆ ಭೀಮಪ್ಪಯ್ಯನ ಕಾಲಕ್ಕೆ ಏನಾಗ್ತದೆ ಅಂದ್ರೆ, ಭೀಮಪ್ಪಯ್ಯ ಬ್ರಾಹ್ಮಣ ಮತವನ್ನು ಬಿಟ್ಟು ಜೈನ ಮತಕ್ಕೆ ಮತಾಂತರವಂತಾನೆ. ವಿಶೇಷ ಏನು ಅಂದ್ರೆ, ಪಂಪನಲ್ಲಿ 2 ಬಗೆಯ ಸಂಸ್ಕಾರಗಳನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಒಂದು ಬ್ರಾಹ್ಮಣ ಸಂಸ್ಕಾರ, ಇನ್ನೊಂದು ಜೈನ ಸಂಸ್ಕಾರ. ಜೊತೆಗೆ ಇನ್ನೊಂದು ಆತಂಕದಲ್ಲಿ ಅವನು ಬದುಕಿದ್ದ ಅನ್ನೋದನ್ನು ನಾವು ಗುರುತಿಸಬಹುದು. ಏನು ಆತಂಕ ಅಂದ್ರೆ, ನಮ್ಮ ಧರ್ಮ ಬಿಟ್ಟು ಹೋದಲ್ಲ ಅನ್ನುವಂಥ ಸಿಟ್ಟು ಬ್ರಾಹ್ಮಣರಿಗೆ ಪಂಪನನ್ನು ಒಂದು ರೀತಿಯಾಗಿ ನೋಡಿದರು. ಮಹಾಭಾರತ ವೈದಿಕ ಸರಣಿಯ ಮಹಾಭಾರತವನ್ನು ಬರೆದಲ್ಲ ಅನ್ನೋ ಕಾರಣಕ್ಕೆ ಜೈನರು ಅವನ ಇನ್ನೊಂದು ರೀತಿಯಲ್ಲಿ ನೋಡಿದರು. ಅರ್ಥ ಆಯ್ತು ಅಂತ ಅಂದುಕೊಳ್ತೀವಿ. ನಮ್ಮ ಜಾತಿಯನ್ನು ಬಿಟ್ಟು ಜೈನಕ್ಕೆ ಹೋದ ಅನ್ನೋ ಕಾರಣಕ್ಕೆ ವೈದಿಕರು ಸ್ವಲ್ಪ ಅಂತರ ಕಾಕೊಂಡಿರಬೇಕು. ನಮ್ಮವನಾಗಿದ್ರೂ ಸಹಿತ ಜೈನ ಸರಣಿಯ ಮಹಾಭಾರತವನ್ನು ಬರೆಯುವ ಬದಲು ವೈದಿಕ ಸರಣಿಯ ಮಹಾಭಾರತವನ್ನು ಕನ್ನಡದಲ್ಲಿ ಬರದ ಅನ್ನೋ ಕಾರಣಕ್ಕೆ ಜೈನರು ಸ್ವಲ್ಪ ಅವನನ್ನು ದೂರ ಇಟ್ಟಿರಬಹುದು. ಇವೆಲ್ಲ ಸಂಶೋಧನೆಯ ವ್ಯಾಪ್ತಿಯಲ್ಲಿ ಬರುವಂಥ ಸಂಗತಿಗಳು. ಸುಮ್ಮನೆ ನಿಮಗೆ ಕುತೂಹಲಕ್ಕೆ ಒಂದು ಮಾಹಿತಿ ಇರಲಿ ಅನ್ನೋ ಕಾರಣಕ್ಕೆ ಅದನ್ನು ಕೊಟ್ಟರು. ಇನ್ನು ತನ್ನ ಬಗ್ಗೆ ವೈಯಕ್ತಿಕವಾಗಿ ಬಹಳ ವಿವರವಾಗಿ ಹೇಳ್ಕೊಡ್ತಾನೆ ಪಂಪ. ಬಹುಶಃ ಕನ್ನಡದ ಇತರ ಯಾವ ಕವಿಯೂ ತನ್ನ ಬಗ್ಗೆ ಹೇಳಿಕೊಳ್ಳಾರದಷ್ಟು ಸೂಕ್ಷ್ಮಗಳನ್ನ, ವಿಸ್ತಾರ ವಿವರಗಳನ್ನು ಪಂಪ ತನ್ನ ಬಗ್ಗೆ ಕೊಟ್ಟು ಹೋಗ್ತಾನೆ. ಒಂದು 2 ಮಾದರಿ ಬೇಕಾದ್ರೆ ನೆನಪಿಸ್ಕೊಡ್ತೀನಿ ನಾನು. ಅವನು ಎಷ್ಟು ಎತ್ತರ ಇದ್ದ, ಎಷ್ಟು ಎತ್ತರ ಅಂದ್ರೆ ಇಷ್ಟು ಫೀಟ್ ಇದ್ದ, ಇಷ್ಟು ಇಂಚಿದ್ದ, ಆ ಲೆವೆಲ್ನಲ್ಲಿ ಅಳತೆ ಅಲ್ಲ. ಮಧ್ಯಮ ಗಾತ್ರ, ಮೃದು ಮಧ್ಯಮತನು, ಅವನೇ ಹೇಳುವ ಶಬ್ದಗಳು. ಮೃದು ಮಧ್ಯಮತನು, ಹಿತಮಿತ ಮೃದು ವಚನ, ಕಪ್ಪಗೆ ಇದ್ದಂತೆ ಶ್ಯಾಮಲ ವರ್ಣ, ಗುಂಗುರು ಕೂದಲಿತ್ತಂತೆ, ದುಂಡು ಮುಖ ಇತ್ತಂತೆ. ಜಸ್ಟ್ ಇಮ್ಯಾಜಿನ್, ಒಂದು ಕಲ್ಪನೆ ಮಾಡ್ಕೊಳ್ಳಿ, ಪಂಪ ಅಂದ್ರೆ ಹೀಗಿದ್ನೋ ಏನೋ ಅಂತೇಳಿ. ಅಷ್ಟರ ಮಟ್ಟಿಗೆ ತನ್ನ ವಿವರಗಳನ್ನು ಕೊಡ್ತಾನೆ ಮಹಾಕವಿ ಪಂಪ. ಆ ಕಾಲದಲ್ಲಿ ಅವನ ಪ್ರಸಿದ್ಧಿ ಎಷ್ಟಿತ್ತು ಅನ್ನೋದಕ್ಕೂ ಬಿಚ್ಚು ಮನಸ್ಸಿಂದಲೇ ಹೇಳ್ಕೊಳ್ತಾನೆ ಅವನು. ಅವನ ಪ್ರಸಿದ್ಧಿ ಬರೀ ಕರ್ನಾಟಕದಲ್ಲಿ, ಬರೀ ಕನ್ನಡ ಪ್ರದೇಶದಲ್ಲಿ ಮಾತ್ರ ಇರಲಿಲ್ಲ.
ಕೇರಳ, ಮಲಯ, ಆಂಧ್ರ ಪ್ರದೇಶಗಳಲ್ಲಿಯೂ ನನ್ನ ಪ್ರಸಿದ್ಧಿ ಹಬ್ಬಿತ್ತು ಅನ್ನೋದನ್ನು ಹೆಮ್ಮೆಯಿಂದ ಹೇಳ್ತೀನಿ. ಅವನೇ ಬಳಸಿದ ಒಂದು 2 ಸಾಲುಗಳನ್ನು, ಒಂದು 2 ಶಬ್ದಗಳನ್ನು ಇಲ್ಲಿ ನಾನು ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವನ ಬಗ್ಗೆ ಕೇರಳದ ಯುವತಿಯರು ಅಭಿಮಾನದಿಂದ ಮಾತಾಡ್ತಿದ್ರಂತೆ. ಆಂಧ್ರದ ಯುವತಿಯರು ಅಂದ್ರೆ ಕೆಟ್ಟ ಅರ್ಥದಲ್ಲಿ ಅಲ್ಲ, ನಮ್ಮ ಸಂಶೋಧಕರು ಕೆಲವು ಸಲ ಎಡವಿದ್ದು ಇಲ್ಲೇ. ಅವನು ಒಂದು ಕಡೆಗೆ ಹೇಳಿದ, ಸಾರಂ ಅನಂಗ ಜಂಗಮ ಲತಾ ಲಲಿತಾಂಗಿಯರಿಂದ ಮತ್ತೆ ಸಂಸಾರಂ. ಒಂದು ಕಡೆಗೆ ಹೇಳಿದ್ದವನು ಸಾರಂ ಅನಂಗ ಜಂಗಮ ಲತಾ ಲಲಿತಾಂಗಿಯರಿಂದ ಮತ್ತೆ ಸಂಸಾರಂ. ಅಂದ್ರೆ ಈ ಸ್ತ್ರೀಯರ ಸಹವಾಸದಿಂದ ಮೋಕ್ಷ ಸಿಗುತ್ತದೆ ಅನ್ನೋ ಅರ್ಥದಲ್ಲಿ ಅವನು ಬೇರೆ ಯಾವುದೋ ಒಂದು ಸಂದರ್ಭದಲ್ಲಿ ಬೇರೆ ಯಾವುದೋ ಒಂದು ಪಾತ್ರದ ಮೂಲಕ ಹೇಳಿಸಿದಂತ ಮಾತಾಡಾಗಿತ್ತು. ಅರ್ಥ ಆಯ್ತು? ಬೇರೆ ಯಾವುದೋ ಸಂದರ್ಭದಲ್ಲಿ ಬೇರೆ ಯಾವುದೋ ಪಾತ್ರದ ಮೂಲಕ ಇಂಥದ್ದೊಂದು ಮಾತನ್ನು ಹೇಳಿಸಿದ್ದ. ಯಾರೋ ಪಂಪ. ಏನು? ಸ್ತ್ರೀಯರ ಸಹವಾಸದಿಂದ ಎಲ್ಲ ಸುಖ ಸಿಗ್ತದೆ, ಮೋಕ್ಷ ಸಿಗ್ತದೆ ಅನ್ನೋ ಮಟ್ಟಿಗೆ ಹೇಳಿಸಿದ್ದ. ನಮ್ಮ ಕೆಲವು ಜನ ಸಂಶೋಧಕರು ಇದನ್ನೇ ಗಟ್ಟಿಯಾಗಿ ಇಟ್ಕೊಂಡು ಶಬ್ದಶಃ ಅರ್ಥ ಮಾಡಲಿಕ್ಕೆ ಹೋದರು. ಕೊನೆಗೆ ಅವರು ಎಲ್ಲಿ ಯಾವ ತೀರ್ಮಾನಕ್ಕೆ ಬಂದ್ಬಿಟ್ರು ಅಂದ್ರೆ ಪಂಪ ರಸಿಕನಾಗಿದ್ದ. ಬಹುಶಃ ರಸಿಕ ಅನ್ನೋ ಶಬ್ದಕ್ಕೆ ಹೆಚ್ಚು ವಿವರಣೆ ಕೊಡುವಂತ ಅಗತ್ಯ ಇಲ್ಲ ಅಂತ ಅನ್ಕೊಳ್ತೀನಿ. ನಮ್ಮ ಸಂಶೋಧಕರು ಭಾವಿಸಿದ ರೀತಿಯ ರಸಿಕ ಅವನಲ್ಲ. ಅವನೊಬ್ಬ ಸಹೃದಯ, ಅವನೊಬ್ಬ ರಸಿಕನೇ. ಈ ಜಗತ್ತನ್ನು ನೋಡುವ ದೃಷ್ಟಿಯಿಂದ, ಈ ಜೀವನವನ್ನು ನೋಡುವ ದೃಷ್ಟಿಯಿಂದ, ಕಾವ್ಯವನ್ನು ಕಟ್ಟುವ ದೃಷ್ಟಿಯಿಂದ ಖಂಡಿತವಾಗಿ ಅವನೊಬ್ಬ ರಸಿಕನೇ. ಆದರೆ ನಮ್ಮ ಕೆಲವು ಜನ ವಿಮರ್ಶಕರು, ಸಂಶೋಧಕರು ಅವನಿಗೆ ಒಂದು ಬೇರೆ ಹಣೆಪಟ್ಟಿಯನ್ನೇ ಕಟ್ಟಿಬಿಟ್ಟಿದ್ರು. ದಟ್ ಈಸ್ ರಾಂಗ್. ಅದು ಸಂಪೂರ್ಣ ತಪ್ಪು. ಅದರ ಬಗ್ಗೆ ಕೂಡ ಚರ್ಚೆಗಳಾಗಿದ್ದಾವೆ. ಅವನು ಹೇಳ್ಕೊಳ್ಳೋ ಸಂದರ್ಭದಲ್ಲಿ ಸ್ವಲ್ಪ ಅತಿಯಾಗಿ ಹೇಳಿದ್ನೇನೋ ಅಂತ ಆಮೇಲೆ ಅವನಿಗೆ ಅನಿಸಿರ್ಬೇಕು. ತಾನು ಎಂಥವನು ಅಂದ್ರೆ ಅವನು ಹೇಳ್ಕೊಳ್ತಾನೆ, ಕೇರಳ ವಿಟೀಕಟಿ ಸೂತ್ರಾರುಣಮಣಿ. ಎಷ್ಟು ಜನರಿಗೆ ಅರ್ಥ ಆಯ್ತೋ ಗೊತ್ತಿಲ್ಲ. ಕೇರಳ ವಿಟೀಕಟಿ ಸೂತ್ರಾರುಣಮಣಿ ತಾನಂತೆ ಒಬ್ಬ ಹೇಳ್ಕೊಂಡು. ಏನು ಹೀಗಂದ್ರೆ ಕೇರಳದ ಯುವತಿಯರ ಸೊಂಟದ ಡಾಬಿನ ಮಧ್ಯದ ಮಣಿ. ಬಹುಶಃ ಈಗ ನಿಮಗೆ ಸ್ವಲ್ಪ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ತನ್ನ ಸ್ಥಾನಮಾನ ಹೇಗಿತ್ತು ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊಂಡಿದ್ದವನು. ಇದು ಕಾವ್ಯ, ನೆನಪಿಟ್ಕೊಳ್ಳಿ. ಹೇಳಬೇಕಾಗುವುದನ್ನು ಅಲಂಕಾರಿಕವಾಗಿ ಹೇಳಬೇಕು, ಸೊಗಸಾಗಿ ಹೇಳಬೇಕು. ಆ ಕಾರಣದಿಂದ ಅವನು ಏನು ಹೇಳಿದ, ಕೇರಳ ವಿಟೀಕಟಿ ಸೂತ್ರಾರುಣ ಮಣಿ. ನಾನು ಕೇರಳದ ಯುವತಿಯರ ಸೊಂಟದ ಮಧ್ಯದ ಡಾಬಿನಲ್ಲಿರುವಂಥ ಮಣಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಂಡಿದ್ದ. ನಮ್ಮ ಸಂಶೋಧಕರಿಗೆ ಇದು ಒಂದು ಒಳ್ಳೆ ಪಾಯಿಂಟ್ ಆಯಿತು. ಅವರು ಪಂಪ ಈ ರೀತಿ ಹೇಳ್ತಾರ ಅಂದ್ರೆ ಬಹುಶಃ ಅವನಿಗೆ ಇಂಟರ್ ಸ್ಟೇಟ್ ರಿಲೇಷನ್ ಇತ್ತು ಏನೋ. ಇಂಟರ್ ಸ್ಟೇಟ್ ರಿಲೇಷನ್ ಅಲ್ಲ, ಅಂತರ್ರಾಜ್ಯದ ಸಂಬಂಧಗಳು ಇದ್ದು ಅನ್ನೋ ಮಟ್ಟಿಗೆ ಭಾವನೆಯನ್ನು ತಳೆದಿದ್ದಾರೆ. ದಟ್ ಈಸ್ ರಾಂಗ್. ಮಲಯ ಯುವತಿ ದರ್ಪಣನ್. ಇನ್ನೊಂದು ಕಡೆಗೆ ಅದೇ ಪದ್ಯವನ್ನು ಬೆಳೆಸಿ ಹೇಳ್ತಾನೆ, ಮಲಯ ಯುವತಿ ದರ್ಪಣನ್. ಮಲಯ ದೇಶದ ಯುವತಿಯರು ಮುಖ ನೋಡಿಕೊಳ್ಳುವ ಕೈಗನ್ನಡಿ ತಾನಾಗಿದ್ದನಂತೆ. ನೆನಪಿಟ್ಕೊಳ್ಳಿ, ದಿಸ್ ಈಸ್ ಪೋಯಟ್ರಿ. ಶಬ್ದಶಃ ಅರ್ಥಕ್ಕೆ ಅವಕಾಶ ಇಲ್ಲ ಇಲ್ಲಿ. ನೀರೊಳಗೆದ್ದು ಬೆಮರ್ತನ್ ಉರಗ ಪತಾಕಂ ಅಂತ ಹೇಳಿದರೆ ನೀವು ಡೌಟ್ ಪಡ್ತೀರಿ ಖಂಡಿತವಾಗಿ. ಅದೇ ಅಂಗ್ರಿ ನೀರಾಗಿ ಇದ್ಕೊಂಡು ಬೆವರು ಬರಕ್ಕೆ ಸಾಧ್ಯ? ನಮ್ಗೆ ಅತನಿ ಬಿಸಿಲಾಗೆ ಬೆವರು ಬರೋದಿಲ್ಲ. ದುರ್ಯೋಧನಿಗೆ ನೀರಲ್ಲಿ ಇದ್ಕೊಂಡು ಬೆವರು ಹೇಗೆ ಬಂತು? ಈ ತೊಡಕೆ ಯಾವಾಗ ಬರ್ತದೆ ಅಂದ್ರೆ ಕಾವ್ಯವನ್ನ ಕಾವ್ಯದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ತಪ್ಪಿದ್ರೆ ಅನರ್ಥಗಳು, ಅಪಾರ್ಥಗಳು ಆಗುವಂಥ ಸಾಧ್ಯತೆ ಇರ್ತದೆ. ಅಂಥದ್ದೇ ಪಂಪನ ಜೊತೆಗೂ ಕೂಡ ಆಗಿತ್ತು. ಮಲಯ ಯುವತಿ ದರ್ಪಣನ್ ಆಂಧ್ರೀ ನೀರಂಧ್ರ ಬಂಧುರ ಸ್ತನಹಾರನ್ ಉದಾರಂ. ಆಂಧ್ರೀ ನೀರಂಧ್ರ ಬಂಧುರ ಸ್ತನಹಾರಂ ಉದಾರಂ. ಸ್ವಲ್ಪ ಸಂಸ್ಕೃತ ಶಬ್ದಗಳು, ಸಮಾಸೋಕ್ತಿಗಳು ಇಲ್ಲೆಲ್ಲ ಸೇರಿಕೊಂಡಿದ್ದಾರೆ. ಬಿಡಿಸಿ ಒಂದೇ ಒಂದು ಮಾತಿನಲ್ಲಿ ಅದರ ಅರ್ಥ ಹೇಳಿಬಿಡ್ತೇನೆ. ಆಂಧ್ರದ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಆಂಧ್ರದ ಯುವತಿಯರ ಎದೆ ಮೇಲೆ ಕಂಗೊಳಿಸುವ ಹಾರ ತಾನಾಗಿದ್ದಂತೆ. ಇದನ್ನ ಕಾವ್ಯವನ್ನ ಅರ್ಥೈಸಿಕೊಳ್ಳುವ ರೀತಿಯಲ್ಲಿ ಅರ್ಥೈಸಿಕೊಳ್ಳಬೇಕು. ಇಷ್ಟೇ ನನ್ನ ವಿನಂತಿ. ಮುಂದಿನ ಓದುಗಳು ಸಹಿತ
ಇಂಥವುಗಳನ್ನು ಇಟ್ಕೊಂಡು ಬೇರೆ ಅರ್ಥ ಕಲ್ಪಿಸುವುದು ಬೇಡ ಅನ್ನೋ ಕಾರಣಕ್ಕೆ ಇಷ್ಟನ್ನ ಆರಂಭದಲ್ಲಿ ಹೇಳಿದ್ರು. ಇನ್ನು ಮಹಾಭಾರತ ಕಥೆಯನ್ನು ಕನ್ನಡದಲ್ಲಿ ತರ್ತಾನೆ ಪಂಪ. ಕತೆ ಪಿರಿದಾದೊಡಂ ಕಥೆಯ ಮೈ ಕಿಡಲ್ ಈಯದೆ ಮೊಂ ಸಮಸ್ತ ಭಾರತವನ್ ಅಪೂರ್ವವಾಗಿ ಸಲೆ ಪೇಳದ ಕವೀಶ್ವರ ಇಲ್ಲ. ಪಂಪನೇ ಬಳಸಿದ ಶಬ್ದಗಳು ಹಳೆಗನ್ನಡ ಇರೋದ್ರಿಂದ ನಿಮಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗಬಹುದು. ಕತೆ ಪಿರಿದಾದೊಡಂ ಕಥೆಯ ಮೈ ಕಿಡಲ್ ಈಯದೆ ಮೊಂ ಸಮಸ್ತ ಭಾರತವನ್ ಅಪೂರ್ವವಾಗಿ ಸಲೆ ಪೇಳದ ಕವೀಶ್ವರ ಇಲ್ಲ. ಪಂಡಿತರ ಒಂದು ಮಂಡಳಿ ಪಂಪನ ಕಡೆಗೆ ಹೋಯ್ತಂತೆ. ಹೋಗಿ ವಿನಂತಿ ಮಾಡ್ಕೊಂತಂತೆ, ಮಹಾಭಾರತ ದೊಡ್ಡದು, ಸಂಸ್ಕೃತದಲ್ಲಿದೆ, ಅದು ನಮ್ಮ ಕನ್ನಡ ಜನತೆಗೆ ಪರಿಚಯ ಆಗಿಲ್ಲ, ಅದನ್ನು ಪರಿಚಯ ಮಾಡಿಸ್ಬೇಕು ಅಂದ್ರೆ ಪಂಪನೊಬ್ಬನಿಂದ ಮಾತ್ರ ಸಾಧ್ಯ. ಕತೆ ಪಿರಿದಾದೊಡಂ ಕಥೆಯ ಮೈ ಕಿಡಲ್ ಈಯದೆ, ಕಥಾ ಶರೀರ ಕೆಡದ ಹಾಗೆ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಹೇಳಬಲ್ಲವನು ಕರ್ನಾಟಕದಲ್ಲಿ ಯಾವಾದರೂ ಒಬ್ಬ ಇದ್ದಾನೆ ಅನ್ನೋದಾದ್ರೆ ಅವನು ಪಂಪ ಮಾತ್ರ ಅನ್ನುವಂಥ ಹೆಮ್ಮೆಯ ಮಾತನ್ನ ಪಂಡಿತರು ಬಂದು ಪಂಪನ ಮುಂದೆ ವಿನಂತಿ ಮಾಡಿಕೊಂಡ್ರು. ಅದರ ಪ್ರಕಾರ ಅಷ್ಟೇ ಹೆಮ್ಮೆಯಿಂದ ನಾನು ಈ ಭಾರತವನ್ನು ರಚಿಸ್ತಾ ಇದ್ದೇನೆ ಅಂತ ಹೇಳಿ ಅವನು ಪಂಪ ಭಾರತವನ್ನು. ಕೃತಿಯ ನಿಜವಾದ ಹೆಸರು ವಿಕ್ರಮಾರ್ಜುನ ವಿಜಯ. ಅರ್ಜುನ ಈ ಕೃತಿಯ ಕಥಾನಾಯಕ. ವಿಶೇಷ ಏನು ಅಂದ್ರೆ ತನ್ನ ಆಶ್ರಯದಾತನಾದ ಅರಿಕೇಸರಿಯನ್ನ ಅರ್ಜುನನ ಜೊತೆಗೆ ಹೋಲಿಸಿ ಈ ಕಥೆಯನ್ನು ಬರೆದಿದ್ದಾನೆ. ರಾಷ್ಟ್ರಕೂಟ ಮನೆತನದ ಒಬ್ಬ ಸಾಮಂತ, ಚಾಲುಕ್ಯ ಮನೆತನದ ಎರಡನೆಯ ಅರಿಕೇಸರಿ. ಚಾಲುಕ್ಯ ಮನೆತನದ ಎರಡನೆಯ ಅರಿಕೇಸರಿ ರಾಷ್ಟ್ರಕೂಟ ಚಕ್ರವರ್ತಿಗಳ ಕೈಯಲ್ಲಿ ಸಾಮಂತನಾಗಿದ್ದ. ಅವನು ಇವನಿಗೆ ಪೋಷಕನಾಗಿದ್ದ, ಆಶ್ರಯ ನೀಡಿದ್ದ. ಹಾಗಾಗಿ ಆ ಪ್ರೀತಿಯಿಂದ ಪಂಪ ಏನ್ ಮಾಡ್ತಾನೆ, ಮಹಾಭಾರತದ ಅರ್ಜುನನ ಜೊತೆಗೆ ತನ್ನ ನಾಯಕನಾದ ತನ್ನ ಪೋಷಕನಾದ ಅರಿಕೇಸರಿಯನ್ನು ಸಮೀಕರಣ ಮಾಡ್ತಾನೆ. ಹೋಲಿಸಿ ಹೇಳುವುದು, ಹಳಗನ್ನಡದಲ್ಲಿ ಅದಕ್ಕೆ ಒಂದು ಶಬ್ದ ಬಳಸಿದವನು ತಗುಳ್ಚಿ ಕೇಳುವುದು. ತಗುಳ್ಚಿ ಅಂದ್ರೆ ಎರಡನ್ನೂ ಒಂದಕ್ಕೊಂದು ಹೋಲಿಸಿ ಹೊಂದಿಸಿ ಸಮೀಕರಣ ಮಾಡಿ ಹೇಳುವುದು. ನಿಮಗೆ ಇನ್ನೂ ಒಂದು ಶಬ್ದ ಪರಿಚಯ ಮಾಡಿಸಲೇಬೇಕು ನಾನು. ಪಂಪ ತನ್ನ ಕೃತಿಯನ್ನ 6 ಸಲ ಏನು ಹೇಳ್ಕೊಂಡಿದ್ದಾರೆ ಅಂದ್ರೆ ಇದು ಸಮಸ್ತ ಭಾರತ, ಇಡೀ ಭಾರತ ಅಲ್ಲ. ಸಮಸ್ತ ಅಂದ್ರೆ ನಾಟ್ ದಿ ಕಂಪ್ಲೀಟ್ ಮಹಾಭಾರತ. ನೀವು ಓದಿ ನೋಡಿದ್ರೆ ಗೊತ್ತಾಗ್ತದೆ ಪಂಪ ಹೇಳಿದ್ದು ಇಡೀ ಮಹಾಭಾರತದ ಕಥೆ ಅಲ್ಲ, ಸೆಲೆಕ್ಟೆಡ್ ಯಾವುದೋ ಆಯ್ದ ಕೆಲವು ಭಾಗಗಳನ್ನು ಇಟ್ಕೊಂಡು ತನ್ನ ಕಥೆಯನ್ನು ಹೇಳಿದ್ದಾನೆ ಪಂಪ. ಸಮಸ್ತ ಅನ್ನೋದನ್ನು ನಮ್ಮ ವಿದ್ವಾಂಸರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರು. ಸಮಸ್ತ ಮೀನ್ಸ್ ಇಡೀ ಮಹಾಭಾರತವನ್ನು ಪಂಪ ಹೇಳಿದ್ದಾನೆ ಅಂತ ಹೇಳಿ ನಾವು. ಪಂಪ ಹೇಳಿದ್ದು ತನಗೆ ಯಾವುದು ಕುತೂಹಲ ಹುಟ್ಟಿಸಿತು ಆ ಭಾಗಗಳನ್ನು ಹೊಂದಿಸಿಕೊಂಡು ತನ್ನದೇ ಆದ ರೀತಿಯಲ್ಲಿ ಕನ್ನಡದಲ್ಲಿ ಮಹಾಭಾರತವನ್ನು ನಾನು ಕಟ್ಟಿಕೊಂಡೆ. ಆಮೇಲೆ ಬರುವಂಥ ರನ್ನ ಏನು ಮಾಡಿದ, ಇವನಿಗಿಂತ ಇನ್ನೂ ಸಣ್ಣ ಕಥಾ ವಸ್ತುವನ್ನು ಇಟ್ಕೊಂಡು ಒಂದು ಸ್ವತಂತ್ರ ಕೃತಿಯನ್ನು ರಚನೆ ಮಾಡಿಬಿಟ್ಟ. ಆಮೇಲೆ ಬಂದಂಥ ರನ್ನ ಸಿಂಹಾವಲೋಕನ ಕ್ರಮದಿಂ, ಒಂದು ಕಾಡಿನಲ್ಲಿ ಹೋಗುವಾಗ ಸಿಂಹ ಹೇಗೆ ಎಲ್ಲವನ್ನು ತಿಂದು ಮತ್ತೆ ಹಿಂದಿರುಗಿ ನೋಡ್ತಾ ನೋಡ್ತಾ ಹೋಗ್ತದೆಯಲ್ಲ, ಆ ರೀತಿ ಮಹಾಭಾರತವನ್ನು ಸಂಕ್ಷೇಪಗೊಳಿಸಿ ಹೇಳಿದ್ದೇನೆ ಅಂತ ಹೇಳಿ ರನ್ನ ಹೇಳ್ತಾನೆ. ಪಂಪ ಮಾಡಿದ್ದು ಅದನ್ನೇ. ನಿಮಗೆ ಗೊತ್ತಿರಲಿ, ಒಂದು 3-4 ರೀತಿಯಲ್ಲಿ ಪಂಪ ಕೆಲಸ ಮಾಡಿದ. ಒಂದು, ಮೂಲದಲ್ಲಿ ತನಗೆ ಬೇಕು ಅನ್ನೋ ಭಾಗಗಳನ್ನು ಇಟ್ಕೊಂಡ, ಬೇಡ ಅನ್ನೋ ಭಾಗಗಳನ್ನು ಕೈ ಬಿಟ್ಟ. ತನಗೆ ಬೇಕು ಅನಿಸಿದ ಭಾಗಗಳನ್ನು ಮೊಟಕುಗೊಳಿಸಿದ, ತನಗೆ ಬೇಕು ಅನಿಸಿದ ಭಾಗಗಳನ್ನು ವಿಸ್ತಾರಗೊಳಿಸಿದ, ತನಗೆ ಬೇಕು ಅನಿಸುವ ಭಾಗಗಳನ್ನು ಹೊಸದಾಗಿ ಸೇರಿಸಿದ. ಈ 4-5 ನೆಲೆಗಳಲ್ಲಿ ಪಂಪನ ಕೃತಿಯನ್ನು ನಾವು ಗುರುತಿಸಬೇಕು. ಒಂದು ಸಂಕ್ಷೇಪ, ಒಂದು ವಿಸ್ತಾರ, ಒಂದು ಕೈ ಬಿಡುವಿಕೆ, ಇನ್ನೊಂದು ಹೊಸದಾಗಿ ಸೇರಿಸುವುದು. ಈ ಎಲ್ಲವುಗಳನ್ನು ತನ್ನ ಕೃತಿಯಲ್ಲಿ ಪಂಪ ಮಾಡಿದ್ದಾನೆ. ಈಗ ನಾನು ಮಹಾಭಾರತದ ಪಂಪ ಇಡೀ ಭಾರತವನ್ನು ಹೇಳಿಲ್ಲ. ಈಗ ಇರುವ ಸೀಮಿತ ಅವಧಿಯಲ್ಲಿ ಇಡೀ ಭಾರತ, ಪಂಪನ ಭಾರತವನ್ನು ಪರಿಚಯಿಸುವುದು ನನ್ನಿಂದನೂ ಸಾಧ್ಯ ಇಲ್ಲ. ಅದಕ್ಕೆ ನಾನು ಏನು ವಿಚಾರ ಮಾಡಿದ್ದೇನೆ ಅಂದರೆ, ಒಂದು 15-20 ನಿಮಿಷಗಳಲ್ಲಿ ಕೇವಲ ಒಂದೇ ಒಂದು ಪಾತ್ರದ ಬಗ್ಗೆ, ಕರ್ಣನ ಬಗ್ಗೆ ಪಂಪನ ಅಭಿಪ್ರಾಯ ಏನಿತ್ತು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ವಿವರಿಸಬಹುದು ಅಂತ ಅಂದುಕೊಂಡಿದ್ದೆ. 16 ಪ್ರಸಂಗಗಳು ಬರ್ತವೆ. ಇತ್ತೀಚೆಗೆ ನಾನು ಅದರ ಬಗ್ಗೆ ಒಂದು ಕೃತಿಯನ್ನೇ ಬರೆದಿದ್ದೇನೆ. ಬಳ್ಳಾರಿ ವಿಶ್ವವಿದ್ಯಾಲಯದವರು ಅದನ್ನು ಪ್ರಕಟ ಮಾಡಿದ್ದಾರೆ ಕೂಡ. ಪಂಪ ಭಾರತದ ರಸಪ್ರಸಂಗಗಳು ಅದರ ಟೈಟಲ್. ಅಲ್ಲಿ ಅನೇಕ 100 ಪ್ರಸಂಗಗಳು ಬರ್ತವೆ. ಎಲ್ಲವೂ ಇಂಟ್ರೆಸ್ಟಿಂಗ್, ಎಲ್ಲವೂ ಸೊಗಸಾಗಿವೆ, ಎಲ್ಲವೂ ಓದುವರಿಗೆ ಆನಂದವನ್ನು ಕೊಡ್ತವೆ. ಆದರೆ ಇಲ್ಲಿ ಸಮಯ ಕಡಿಮೆ ಇರೋದರಿಂದ ಕೇವಲ ಕರ್ಣನ ಪಾತ್ರದ ಸುತ್ತಮುತ್ತ ನಾನು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ಗೊತ್ತಿರಲಿ, ಮೂಲದ ಮಹಾಭಾರತದಲ್ಲಿಯೂ ಕವಿಯ ಗಮನ ಸೆಳೆದಿರುವ ಪಾತ್ರ ಕರ್ಣ.
ಪಂಪನ ಭಾರತದಲ್ಲಿಯೂ ಕವಿಯ ಗಮನವನ್ನು ಹೆಚ್ಚಾಗಿ ಸೆಳೆದಿರುವಂಥ ಪಾತ್ರ ಕರ್ಣ. ಕುಮಾರವ್ಯಾಸನಲ್ಲಿಯೂ ಕೂಡ ಅಷ್ಟೇ ಸೊಗಸಾಗಿ ಮೂಡಿ ಬಂದಿದೆ ಕರ್ಣನ ಪಾತ್ರ. ಇದು ಪಂಪನ ಕರ್ಣ ಹೇಗಿದ್ದ ಅನ್ನೋದನ್ನು ಒಂದು 2-3 ಪ್ರಸಂಗಗಳ ಮೂಲಕ ಸ್ಪಷ್ಟ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಎಲ್ಲರೂ ಒಮ್ಮೆ ಹುಟ್ಟಿ ಒಮ್ಮೆ ಸಾಯ್ತಾರೆ, ಎಲ್ಲರೂ. ಆದರೆ ನನ್ನ ಪ್ರಕಾರ ಕರ್ಣ ಹುಟ್ಟಿದ್ದು 1 ಸಲ, ಸತ್ತದ್ದು 5-6 ಸಲ. ನಿಮ್ಗೆ ಆಶ್ಚರ್ಯ ಆಗಬಹುದು, ಇವರೇನೋ ಲೋಕ ವಿರುದ್ಧವಾದ ಮಾತನ್ನು ಹೇಳ್ತಾ ಇದ್ದಾರೆ ಅಂತೇಳಿ. ತಾತ್ವಿಕವಾಗಿ ನೋಡಿದಾಗ, ಸೂಕ್ಷ್ಮವಾಗಿ ನೋಡಿದಾಗ, ಕರ್ಣನ ಬದುಕಿನ ಜಟಿಲ ಪ್ರಸಂಗಗಳನ್ನು ನೋಡಿದಾಗ ನಿಮಗೆ ಮಾತು ಸ್ಪಷ್ಟ ಆಗ್ತದೆ. ಕರ್ಣ 1 ಸಲ ಸತ್ತಿಲ್ಲ, 5-6 ಸಲ ಸತ್ತಿಲ್ಲ. ಒಂದು 2-3 ಸಂದರ್ಭಗಳನ್ನು ಬೇಕಾದ್ರೆ ನಾನು ಇಲ್ಲಿ ನೆನಪಿಸ್ಕೊಡ್ತೀನಿ. ಕುಂತಿ ಕರ್ಣನ ತಾಯಿ. ಎಳೆಯ ವಯಸ್ಸಿನಲ್ಲಿ ಕುಂತಿ ತನ್ನ ಮಾವನಾದ ಕುಂತಿ ಭೋಜನ ಮನೆಯಲ್ಲಿ ಇರ್ತಿದ್ಳು. ಕುಂತಿಯ ಮಾವ, ಅವನ ಮನೆಯಲ್ಲಿ ಬಾಲಕಿಯಾಗಿದ್ದಂಥ ಕುಂತಿ ಇದ್ದರು. ಅಲ್ಲಿ ದುರ್ವಾಸ ಮುನಿಗಳು ಪದೇ ಪದೇ ಬಂದು ಹೋಗಿ ಮಾಡ್ತಿದ್ರು. ಕುಂತಿ ಭೋಜನ ಮನೆಗೆ ದುರ್ವಾಸ ಮುನಿಗಳ ಆಗಮನ ಮತ್ತೆ. ಆಗ ಈ ಬಾಲಿಕೆ ದುರ್ವಾಸ ಮುನಿಗಳ ಸೇವೆ ಮಾಡ್ತಾಳೆ, ಉಪಚಾರ ಮಾಡ್ತಾಳೆ. ಸಂತೋಷದಿಂದ ಮುನಿಗಳು ಏನ್ ಮಾಡಿದ್ರು, 5 ಮಂತ್ರಾಕ್ಷರಗಳನ್ನು ಈ ಬಾಲಿಕೆಗೆ ಮಂತ್ರಾಕ್ಷರಗಳನ್ನು ದಯಮಾಡಿಸಿ ಒಂದು ಮಾತು ಹೇಳಿದ್ರು. ಇವು ಬಹಳ ಶಕ್ತಿಶಾಲಿಯಾಗಿರುವಂಥ ಮಂತ್ರಗಳು. ಒಂದು ಮಂತ್ರವನ್ನು ಉಚ್ಚಾರ ಮಾಡಿ ಒಬ್ಬ ದೊಡ್ಡ ವ್ಯಕ್ತಿಯನ್ನ ನಿನ್ನ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡ್ರೆ ಆ ದೊಡ್ಡ ವ್ಯಕ್ತಿಯನ್ನು ಹೋಲುವಂಥ ಮಗ ನಿನ್ನ ಉದರದಲ್ಲಿ ಹುಟ್ಟಿ ಬರ್ತಾನೆ ಅಂತ ಒಂದು ಸೂಚನೆಯನ್ನು ಕೊಟ್ಟು ದುರ್ವಾಸ ಮುನಿಗಳು ಕುಂತಿ ಅವರ ಉಪಚಾರ ಮಾಡಿದ್ಲು. ಮುನಿಗಳಿಗೆ ಸಂತೋಷ ಆಯಿತು. 5 ಮಂತ್ರಗಳನ್ನು ವರದ ರೂಪದಲ್ಲಿ ಆಶೀರ್ವಾದ ಮಾಡಿದ್ರು. ಒಂದು ಸೂಚನೆ ಕೊಟ್ಟರು, ನಿನ್ನ ಇಷ್ಟದ ದೈವವನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಮಂತ್ರ ಉಚ್ಚಾರಣೆ ಮಾಡು, ಆ ದೈವಿ ಶಕ್ತಿಯನ್ನು ಕೊಡುವಂಥ ಒಬ್ಬ ಮಗ ನಿನ್ನ ಮನೆಯಲ್ಲಿ ಹೋಗ್ತಾನೆ. ಇದು ಪ್ರಸಂಗ. ಪಂಪ ಇದನ್ನು ಹೇಗೆ ಕಟ್ಟಿಕೊಟ್ಟ? ಕುತೂಹಲ ಬಾಲಿಕೆಗೆ. ಈ ಸನ್ಯಾಸಿ ಬಂದ, ಮಂತ್ರಾಕ್ಷರ ಕೊಟ್ಟ, ಇದು ಎಷ್ಟರ ಮಟ್ಟಿಗೆ ಶಕ್ತಿಶಾಲಿಯಾಗಿದೆ, ಇದು ಸುಳ್ಳು ನಿಜವೋ ಪರೀಕ್ಷೆ ಮಾಡಬೇಕು ಅನ್ನುವಂಥ ತವಕ ಕುಂತು. ಕವಿಯಲ್ಲಿ ಕಥೆಯನ್ನು ಓಡಿಸ್ತಾನೆ. ಸ್ವಲ್ಪ ಏಕಾಂಗಿಯಾಗಿ ಕುಂತಿ ಗಂಗಾ ತೀರಕ್ಕೆ ಹೋಗ್ತಾಳೆ, ಗಂಗಾ ನದಿಯ ದಡಕ್ಕೆ ಹೋಗ್ತಾಳೆ. ಉದ್ದೇಶ ಏನೋ ನೆನಪಿಟ್ಕೊಳ್ಳಿ, ಮುನಿಯ ಮಂತ್ರಾಕ್ಷರದ ಶಕ್ತಿಯನ್ನು ಪರೀಕ್ಷೆ ಮಾಡಬೇಕು. ಏಕಾಂತದಲ್ಲಿ ಹೋಗ್ತಾಳೆ, ಮನಸ್ಸಿನಲ್ಲಿ ಸೂರ್ಯದೇವನನ್ನು ಸಂಕಲ್ಪ ಮಾಡಿಕೊಳ್ತಾಳೆ. ಅವನಿಗೂ ಅರ್ಜೆಂಟ್ ಇತ್ತು ಏನೋ, 7 ಮಂತ್ರ ಮುಗಿಯೋ ಮೊದಲೇ ಇಳದೇ ಬಿಟ್ಟ. ಇನ್ನೂ 7 ಮಂತ್ರ ಮುಗಿದಿಲ್ಲ, ಸೂರ್ಯದೇವ ಪ್ರತ್ಯಕ್ಷ. ಆಗ ಕುಂತಿಗೆ ಎಚ್ಚರವಾಯಿತು, ತಪ್ಪು ಮಾಡ್ತಾ ಇದ್ದೇನೆ, ಏನ್ ಮಾಡ್ತಾ ಇದ್ದೇನೆ? ಶಕ್ತಿಶಾಲಿಗಳಾಗಿರುವಂಥ ಮುನಿಗಳ ಮಂತ್ರಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಹೊರಟಿದ್ದೇನೆ, ಇದೇನೋ ಅಪಾಯಕ್ಕೆ ಕಾರಣ ಆಗಬಹುದು ಅನ್ನುವಂಥ ಭಯ ಕುಂತಿಗೆ ಮೂಡಿತು. ಪಂಪ ಪ್ರಸಂಗವನ್ನು ಹೇಗೆ ಕಟ್ಟಿಕೊಡ್ತಾ? ಕುಂತಿಗೆ ಒಂದು ಕಡೆ ಲಜ್ಜೆ, ಒಂದು ಕಡೆ ನಾಚಿಕೆ, ಒಂದು ಕಡೆ ಕುತೂಹಲ, ಒಂದು ಕಡೆ ಭಯ, ಒಂದು ಕಡೆ ಲೋಕಾಪವಾದದ ಭಯ, ಇವೆಲ್ಲ ಭಾವನೆಗಳು ಕೂಡಿ ಏಕಕಾಲಕ್ಕೆ ಅವಳು ನಡುಗಿಬಿಟ್ಲಂತೆ. ಗಡಕ ಬರೀ ನಡುಗಿದ್ದಲ್ಲ, ಕುಂತಿಗೆ ಗಾಬರಿಯಿಂದ ಬೆವರು ಬಂತಂತೆ. ಗಾಬರಿ ಬಂದಂಥ ಕುಂತಿಯ ಶರೀರದಲ್ಲಿ ಬೆವರು ಬಂದು ಧಾರಾಕಾರವಾಗಿ ಹರಿಯಿತಂತೆ. ಆ ಬೆವರು ಹರಿದು ಹೋಗಿ ಗಂಗಾ ನದಿಗೆ ಸೇರಿತಂತೆ. ಗಂಗಾ ನದಿಗೆ ಮಹಾಪೂರ ಬಂತಂತೆ. ದಿಸ್ ಈಸ್ ಇಮ್ಯಾಜಿನೇಷನ್. ಇದು ಕವಿತೆಯನ್ನು ಕಟ್ಟಬೇಕಾದ. ನೀವು ಕವಿ ನಿಜಾನೇ ಹೇಳಬೇಕು ಅಂತ ಅಂದ್ಕೊಳ್ಬೇಕಾಗಿಲ್ಲ. ನನ್ನ ಪ್ರಕಾರ ಅತಿ ಸುಳ್ಳನ್ನು ಅತಿ ಸೊಗಸಾಗಿ ಯಾರು ಹೇಳಬಲ್ಲರೋ ಅವರು ದೊಡ್ಡ ಸುಳ್ಳನ್ನು ಬಹಳ ಚೆನ್ನಾಗಿ ಸತ್ಯದ ತಲೆಯ ಮೇಲೆ ಹೊಡೆದ ಹಾಗೆ ಯಾರು ಹೇಳಬಲ್ಲರೋ ಅವರು ಗೌರವದಿಂದಲೇ ಹೇಳ್ತಾ ಇದ್ದೇನೆ. ದಟ್ ಈಸ್ ದೇರ್ ಪವರ್. ಎಲ್ಲರಿಗೂ ಆ ರೀತಿ ಹೇಳಕ್ ಬರ್ತದ? ಇಂಪಾಸಿಬಲ್, ಹೈಲಿ ಇಂಪಾಸಿಬಲ್. ನಾವೆಲ್ಲೋ ಏನೋ ಒಂದು ಸುಳ್ಳು ಹೇಳಕ್ ಹೋಗಿ ಅಲ್ಲೇ ಸಿಕ್ಕೊಂಡ್ಬಿಟ್ಟಿರ್ತೀವಿ. ಇವರು ಅಂಥವರಲ್ಲ, ಮಹಾಕವಿಗಳು ಹೇಳಿದ್ದೆಲ್ಲ ಸುಳ್ಳೆ. ನಿಮಗೆ ವಿವರಗಳನ್ನು ಸಾಕಷ್ಟು ಕೊಡಬಹುದು, ಸಮಯ ಇಲ್ಲ. ಸರಿ, ಕುಂತಿಗೆ ಬೆವರು ಬಂತು. ಕವಿಯ ಕಲ್ಪನೆ ಹೇಗೆ ಅಲ್ಲಿ ಕೆಲಸ ಮಾಡ್ತದೆ ಅದನ್ನು ನೋಡಿ. ಬೆವರು ಬಂತಂತೆ, ಗಾಬರಿ ಆಗಿದ್ಲು ಅಂತ ಬರ್ತಿದ್ರು ಮುಗ್ದು ಹೋಗ್ತಿತ್ತಲ್ಲ. ಕುಂತಿ ಗಾಬರಿ ಆದ್ರು, ನಡಗಿದ್ಲು ಅಂತ ಹೇಳಿದ್ರು ಮುಗಿದು ಹೋಗ್ತಿತ್ತು. ಕಂಪನಿಗೆ ಸಮಾಧಾನ ಇಲ್ಲ, ಅದನ್ನು ಬೇರೆನೇ ಹೇಳಬೇಕು. ಬೆವರು ಬಂತಂತೆ, ಗಂಗಾ ನದಿಗೆ ಮಹಾಪೂರ್ ಬಂತಂತೆ. ಇದು ಕಾವ್ಯ ಇರಬೇಕಾದ ರೀತಿ. ಸರಿ, ಅದನ್ನ ಒಂದು ಕಡೆ ಬಿಡಿ. ಕರ್ಣ ಎಲ್ಲಿ ಸತ್ತ ಅಂದ್ರೆ ಹುಟ್ಟಿದ ಕೂಡಲೇ ಸತ್ತ. ಯಾಕೆ ಅಂದ್ರೆ ಲೋಕದ ಅಪವಾದಕ್ಕೆ ಹೆದರಿದ ಕುಂತಿ ಹಸುಗೂಸನ್ನ ಗಂಗೆಯ ಮಡಿಲಿನಲ್ಲಿ ಬಿಸಾಡಿ ಹೋಗ್ತಾಳೆ. ಆಗ ತಾನೇ ಹುಟ್ಟಿದ
ಗಂಗೆಯ ಮಡಿಲಿನಲ್ಲಿ ಬಿಸಾಡಿ ಹೋಗ್ತಾಳೆ. ಯಾಕೆ? ಲೋಕದ ಭಯ, ಲೋಕದ ಅಪವಾದದ ಭಯ. ನನ್ನ ಪ್ರಕಾರ ಕರ್ಣ ಹುಟ್ಟಿದ ಕೂಡಲೇ ಸತ್ತದ್ದು ಮೊದಲನೇ ಸಾವು ಇದು. ಇನ್ನು ಎರಡನೇ ಸಾವು ಇಂಥವು 5-6 ಬರ್ತಾರೆ. ಎಷ್ಟು ಸಮಯ ಸಿಗ್ತದೆ ಅಷ್ಟರ ಮಟ್ಟಿಗೆ ನಾನು ಮಾತಾಡ್ತೀನಿ. 5-6 ಸಿಗ್ತವೆ. ಅವನು ಸೂತ ಅನ್ನುವಂಥವನು ಅಂಬಿಕನಿಗೆ ಸಿಗ್ತಾನೆ ಆ ಕೂಸು. ಅವನು ತಗೊಂಡು ಹೋಗಿ ರಾಧೆ ಅನ್ನುವಂಥ ತನ್ನ ಹೆಂಡತಿ ಕೈಯಲ್ಲಿ ಕೊಡ್ತಾನೆ. ಅವರಿಬ್ಬರು ಗಂಡ ಹೆಂಡತಿ ಅವರ ಆ ಕೂಸನ್ನು ಬೆಳೆಸ್ತಾರೆ. ಇದು ಸುದ್ದಿ ಊರು ತುಂಬ ಹಬ್ತದೆ. ಅದಕ್ಕೆ ಕರ್ಣದಿಂದ ಕರ್ಣಕ್ಕೆ, ಕಿವಿಯಿಂದ ಕಿವಿಗೆ ಹಬ್ಬಿದ ಕಾರಣವಾಗಿ ಅವನಿಗೆ ಕರ್ಣ ಅಂತ ಹೆಸರು ಬಂತು ಅನ್ನೋದು ಒಂದು ವ್ಯಾಖ್ಯಾನ. ಕಿವಿಯಿಂದ ಕಿವಿಗೆ ಸುದ್ದಿ ಹಬ್ಬಿದ್ದು. ಇಂಥ ಸುದ್ದಿ ಬಹಳ ಬೇಗ ಹಬ್ಬುತ್ತದೆ. ಆ ಸುದ್ದಿಯ ಕಾರಣವಾಗಿ ಕರ್ಣ ಅಂತ ಹೆಸರು ಬಂತು ಅಂತ ಕೆಲವರು. ಇನ್ನು ಕೆಲವರು ಇನ್ನೊಂದು ಭಯಾನಕವಾದ ಕಲ್ಪನೆ ಮಾಡಿದ್ರು. ಕಿವಿಯಿಂದ ಹುಟ್ಟಿರಬಹುದು, ಅದಕ್ಕೆ ಕರ್ಣ ಅಂತ ಹೆಸರು ಬಂತು. ನನ್ನ ಪ್ರಕಾರ ಅವರು ಮಹಾಕವಿಗಳೇ. ಆ ರೀತಿ ಯಾರು ಕಲ್ಪನೆ ಮಾಡಿಕೊಂಡ್ರಲ್ಲ ಅವರು ಮಹಾಕವಿಗಳೇ. ಕಿವಿಯಿಂದ ಹುಟ್ಟಿರಬಹುದೇನೋ, ಅದಕ್ಕೆ ಕರ್ಣ ಅಂತ ಹೆಸರು ಬಂದಿರಬಹುದು ಅನ್ನುವಂಥ ಒಂದು ತಾರ್ಕಿಕ. ಅದು ಸರಿಯಲ್ಲ. ಸೂತರ ಮನೆಯಲ್ಲಿ ಬೆಳೆದ ಕಾರಣವಾಗಿ ಸೂತ ಕುಲಾಧಮನಾದ, ರಾಧೆಯ ಮಗನಾಗಿ ಬೆಳೆದ ಕಾರಣ ರಾಧೇಯನಾದ, ಇನ್ನು ಬಾಲಿಕೆಯ ಉದರದಲ್ಲಿ ಜನಿಸಿದ ಕಾರಣವಾಗಿ ಕಾನೀನ ಅನ್ನುವಂಥ ಒಂದು ಉಪಾಧಿ ಕೂಡ ಅವನಿಗೆ ಬಂತು. ಲಗ್ನಕ್ಕಿಂತ ಮೊದಲು ಜನನವಾದ ಮಕ್ಕಳಿಗೆ ಈ ರೀತಿ ಹೆಸರಿರ್ತಿದ್ರು, ಕಾನೀನ. ಸೂತ ಕುಲಾಧಮನಾದ, ರಾಧೇಯನಾದ, ಸೂರ್ಯನ ಮಗನಾದ ಕಾರಣ ಸೂರ್ಯಪುತ್ರನೂ ಆದ, ಬಾಲಿಕೆಗೆ ಲಗ್ನಕ್ಕಿಂತ ಮೊದಲು ಹುಟ್ಟಿದ ಕಾರಣವಾಗಿ ಕಾನೀನನೂ ಆದ. ಈ ಎಲ್ಲ ಪ್ರಸಂಗಗಳನ್ನು ಬಾಲ್ಯದಿಂದ ಅನುಭವಿಸಿಕೊಂಡು ಬರ್ತಾನೆ ಕರ್ಣ. ಸರಿ, ಬೆಳೆದ, ದೊಡ್ಡವನಾದ, ದಾನ ಮಾಡಲಿಕ್ಕೆ ಆರಂಭ ಮಾಡಿದ. ಅದೊಂದು ಹುಚ್ಚು ಹಿಡಿತವನಿಗೆ. ಕೀರ್ತಿ ಶನಿ ಅಂತ ಕರೀಬಹುದು ನಾವು. ಕೀರ್ತಿ ಶನಿ, ಕೀರ್ತಿ ಕಾಮುಕತೆ. ಕರ್ಣನಿಗೆ ಅದೆಲ್ಲೋ ಒಂದು ರೋಗ ಅಂಟಿಕೊಂಡು ಹಾಗೆ ಭಾಸವಾಯಿತು. ಯಾರ್ಯಾರೋ ಬಂದು ಏನೇನು ಕೇಳಿದರು, ಎಲ್ಲವನ್ನೂ ಧಾರೆ ಎರೆದು ಕೊಟ್ಟು ಬಿಟ್ಟ. ಇಂದ್ರ ಸಮಯಕ್ಕೆ ಕಾಲು ಕೂತಿದ್ದ. ನೆನಪಿರಲಿ, ಇಂದ್ರನ ಮಗ ಅರ್ಜುನ. ಮುಂದೆ ಮಹಾಭಾರತ ಯುದ್ಧ ನಡೆಯಬೇಕಾಗಿದೆ. ಆ ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಮತ್ತು ಕರ್ಣರ ನಡುವೆ ಹೋರಾಟ ನಡೆಯಬೇಕಾಗಿದೆ. ಇಂದ್ರ ಮುಂದಾಲೋಚನೆ ಮಾಡಿದ, ಒಂದು ಉಪಾಯ ಹುಡುಗ. ಇದೇ ಕ್ಷಣದಲ್ಲಿ ಕರ್ಣನ ಶಕ್ತಿಯನ್ನು ಕುಂದಿಸಬೇಕು, ಕರ್ಣನ ಬಲವನ್ನು ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಉಪಾಯ ಮಾಡಿಕೊಂಡು ಒಟುವಿನ ವೇಷವನ್ನು ಹಾಕೊಂಡು ಬಂದು ಕರ್ಣನ ಹತ್ರ ಕವಚ ಕುಂಡಲಗಳನ್ನು ಕೇಳ್ತಾನೆ ಇಂದ್ರ. ಕವಚ ಕುಂಡಲಗಳನ್ನು ದಾನದ ರೂಪದಲ್ಲಿ ಇಂದ್ರ ಕೇಳ್ತಾನೆ. ಇಲ್ಲಿ ಕವಿ ಹೇಗೆ ಕೆಲಸ ಮಾಡ್ತಾನೆ ಅನ್ನೋದಕ್ಕೆ ಇನ್ನೊಂದು ಮಾದರಿ ಕೊಡ್ತೀನಿ. ಸೂರ್ಯ ಮುಳುಗ್ತಾ ಇದ್ದಂತೆ, ಮುಳುಗುವಾಗ ಕರ್ಣನ ಕಿವಿಯಲ್ಲಿ ಒಂದು ಮಾತು ಹೇಳಿದ ಹಾಗೆ ಭಾಸವಾಯಿತಂತೆ. ಏನು? ಹುಚ್ಚು ಮಗನೇ ಕರ್ಣ, ದಾನ ಕೇಳಲಿಕ್ಕೆ ಬಂದ ಅವನು ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೋಬೇಡ. ಅವನು ನಿನ್ನ ಶತ್ರುವಾದ ಅರ್ಜುನನ ತಂದೆ. ದುರುದ್ದೇಶವನ್ನು ಇಟ್ಟುಕೊಂಡು ನಿನ್ನ ಬಲವನ್ನು ಕುಗ್ಗಿಸುವ ಸಲುವಾಗಿ ನಿನ್ನ ಕವಚ ಕುಂಡಲಗಳನ್ನು ದಾನದ ರೂಪದಲ್ಲಿ ಕೇಳಲಿಕ್ಕೆ ಬಂದಿದ್ದಾನೆ. ಕೊಡಬೇಡ ಅಂತ ಹೇಳಿ ಪಶ್ಚಿಮ ಸಮುದ್ರದಲ್ಲಿ ಮುಳುಗಿಬಿಟ್ಟಂತೆ. ಇದು ಕಲ್ಪನೆ. ಪಂಪನ ಭಾರತದಲ್ಲಿ ಪ್ರತಿಯೊಂದಕ್ಕೂ ಅರ್ಥ ಇದೆ, ಸಾಂಕೇತಿಕತೆ ಇದೆ. ಸೂರ್ಯ ಹುಟ್ಟಿದರೆ ಅದಕ್ಕೂ ಒಂದು ಅರ್ಥವನ್ನು ಕೊಡ್ತಾನೆ, ಸೂರ್ಯ ಮುಳುಗಿದರೆ ಅದಕ್ಕೂ ಒಂದು ಅರ್ಥವನ್ನು ಕೊಡ್ತಾನೆ. ಹೇಗಿದೆ ನೋಡಿ, ತಾಳೆ ನೋಡಿ. ಸೂರ್ಯನ ಮಗ ಕರ್ಣ, ಅವತ್ತು ಸಹಜವಾಗಿ ಸೂರ್ಯಾಸ್ತ ಆಗ್ತಾ ಇದೆ. ಅದೇನು ಹೊಸದಲ್ಲ. ಪ್ರತಿನಿತ್ಯ ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಮುಳುಗುತ್ತಾನೆ. ಕವಿ ಅದನ್ನು ಹೇಗೆ ಬಳಸ್ಕೊಳ್ತಾನೆ ತನ್ನ ಸಂದರ್ಭಕ್ಕೆ ಅನ್ನೋದು ನಮಗೆ ಮುಖ್ಯ. ಅವತ್ತು ಸೂರ್ಯ ಬಂದಂತೆ ಅವಸರವಾಗಿ ಬಂದು ಕರ್ಣನ ಕಿವಿಯಲ್ಲಿ ಒಂದು ಮಾತು ಹೇಳಿದ್ದಂತೆ, ಬಂದಿರುವವನು ಮೋಸಗಾರ ಇಂದ್ರ, ತನ್ನ ಮಗನನ್ನು ರಕ್ಷಿಸುವ ಸಲುವಾಗಿ ನಿನ್ನ ಕವಚ ಕುಂಡಲಗಳನ್ನು ಕೇಳಿ ಬಂದಿದ್ದಾನೆ, ದಾನ ಕೊಡಬೇಡ ಅಂತ ಹೇಳಿ ಸಮುದ್ರದಲ್ಲಿ ಮುಳುಗಿದ ಅನ್ನುವಂಥ ಒಂದು ಕಲ್ಪನೆಯನ್ನು ಪಂಪರಲ್ಲಿ ಜೋಡಿಸ್ತಾನೆ. ಸರಿ, ಮತ್ತೆ ಮುಖ್ಯ ಪ್ರಸಂಗದ ಕಡೆಗೆ ಬರ್ಬೇಕು ನಾವು. ಇಂದ್ರ ಬಂದ, ಕವಚ ಕುಂಡಲ ಕೇಳಿದ. ನಾನು ಆಗಲೇ ಹೇಳಿದ ಹಾಗೆ ಇವನಿಗಾಗಲೇ ದಾನಶೂರ ಅನ್ನುವಂಥ ಒಂದು ಹುಚ್ಚ ಅಂತಿತ್ತು. ತಂದೆ ಹೇಳಿದ ಮಾತನ್ನು ಕಡೆಗಣಿಸಿ ಅವನು ಕೇಳೋದು ಒಂದೇ ತಡ, ಇವನು ಕವಚ ಕುಂಡಲಗಳನ್ನು ಬಿಚ್ಚಿ ಕೊಟ್ಟರು. ನನ್ನ ಪ್ರಕಾರ ಕರ್ಣ ಎರಡನೇ ಸಲ ಸತ್ತದ್ದು ಇಲ್ಲಿ. ಪ್ರತಿಯೊಂದು ಹಂತದಲ್ಲಿ ಕರ್ಣನ ಮನೋಬಲ, ಕರ್ಣನ ಧಾರ್ಷ್ಟ್ಯ, ಕರ್ಣನ ಶಕ್ತಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅನ್ನೋದನ್ನು ನೀವು ಕಥೆಯುದ್ದಕ್ಕೂ ಗಮನಿಸಿಕೊಂಡು ಹೋಗ್ಬೋದು. ಇಂದ್ರ ಬಂದ, ಕವಚ ಕುಂಡಲ ಕೇಳಿದ, ಕೊಟ್ಟ. ಇದರ ಪರಿಣಾಮ ಮುಂದೆ ನಡೆಯುವಂತಹ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಮಗೆ ಕಂಡು ಬರುತ್ತದೆ. ಅರ್ಜುನನನ್ನು ರಕ್ಷಿಸುವ ಸಲುವಾಗಿ ತಂದೆಯಾದ ಇಂದ್ರ ಮಾಡಿದ ಕುಟಿಲ ಉಪಾಯ ಇದು. ಸರಿ, ಕವಚ ಕುಂಡಲ ಕೊಟ್ಟ. ಅದನ್ನು ಹೇಗೆ ಕೊಟ್ಟ ಅನ್ನೋದನ್ನು ಬಹಳ ವರ್ಣನೆಯ ರೂಪದಲ್ಲಿ ಪಂಪ ಕೊಡ್ತಾನೆ. ಅದರ ವಿವರಗಳು ನಿಮಗೆ ಬೇಕಾಗಿಲ್ಲ.
ಸರಿ, ಮತ್ತೊಂದು ಪ್ರಸಂಗ. ಕವಚಕುಂಡ್ಲ ಕೊಟ್ಟ ಇಂದ್ರ ಇವನನ್ನು ಖುಷಿ ಪಡಿಸುವ ಸಲುವಾಗಿ ಒಂದು ಆಯುಧವನ್ನು ಇವನಿಗೆ ಕೊಟ್ಟ. ಶಕ್ತಿ ಅಂತ ಅದಕ್ಕೆ ಹೆಸರು. ಶಕ್ತಿ ಅನ್ನುವಂಥ ಆಯುಧವನ್ನು ಕಾಣಿಕೆಯ ರೂಪದಲ್ಲಿ ಕರ್ಣನಿಗೆ ಕೊಟ್ಟು ಹೋಗ್ತಾನೆ ಇಂದ್ರ. ಅದು ನನಗೆ ಬಲ ಬಂತು ಅಂತ ಖುಷಿಯೊಳಗೆ ಇವನೇನು ಮಾಡ್ತಾನೆ, ಇನ್ನಷ್ಟು ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಅಂತೇಳಿ ಪರಶುರಾಮರ ಕಡೆಗೆ ಹೋಗ್ತಾನೆ. ಪರಶುರಾಮ ಬಿಲ್ ವಿದ್ಯಾ ಪರಿಣಾಮ ಅವ್ರ ಕಡೆ ಹೋಗಿ ಅವರ ಸ್ಕೂಲ್ನಲ್ಲಿ ಸೇರಿಕೊಳ್ತಾನೆ, ವಿದ್ಯೆಯನ್ನು ಸಂಪಾದನೆ ಮಾಡ್ತಾನೆ. ಇಂದ್ರ ಅಲ್ಲಿಯೂ ಅವನ ಬೆನ್ನು ಬಿಡಲಿಲ್ಲ, ವಿಧಿ ಅಲ್ಲಿಯೂ ಅವನ ಬೆನ್ನು ಬಿಡಲಿಲ್ಲ. ಒಂದು ಪ್ರಸಂಗ ಹೀಗೆ ನಡೀತದೆ. ಇವನು ವಿದ್ಯಾರ್ಥಿಯಾಗಿ ಅಲ್ಲಿ ಗುರುಕುಲದಲ್ಲಿ ಇದ್ದಾನೆ. ಒಂದು ದಿನ ಕರ್ಣನ ತೊಡೆಯ ಮೇಲೆ ಪರಶುರಾಮರು ಮಲಗಿದ್ದಾರೆ. ಪರಶುರಾಮರಿಗೆ ನಿದ್ರೆ ಹತ್ತಿದೆ. ಇಂದ್ರ ಇದೇ ಸಕಾಲ ಇದೇ ಸಮಯ ಅಂತ ಹೇಳಿ ಭಾವಿಸಿಕೊಂಡು ವಜ್ರ ಕೀಟಗಳ ರೂಪದಲ್ಲಿ ಬಂದು ಕರ್ಣನ ತೊಡೆಯನ್ನು ಕೊರಿತಾನೆ. ಕರ್ಣನ ತೊಡೆಗೆ ತೂತು ಕೊರಿತಾನೆ ಇಂದ್ರ. ಇಂದ್ರ ಮೀನ್ಸ್ ವಜ್ರ ಕೀಟಗಳು ಕರ್ಣನ ತೊಡೆಯನ್ನು ಕೊರಿತಾನೆ. ಕರ್ಣನಿಗೂ ಧರ್ಮ ಸಂಕಟ. ಗುರುಗಳು ತೊಡೆಯ ಮೇಲೆ ಮಲಗಿ ನಿದ್ರೆ ಮಾಡ್ತಾ ಇದ್ದಾರೆ. ನೋವಿನಿಂದ ಆಹಾ ಎಂದರೆ ಗುರುಗಳ ನಿದ್ರೆ ಕೆಡುತ್ತದೆ. ಅದಕ್ಕಾಗಿ ನೋವನ್ನು ನುಂಗಿದ ಸೈರಿಸಿದ. ಆದರೆ ವಿಧಿ ಸುಮ್ಮನೆ ಬಿಡಬೇಕಲ್ಲ. ತೊಡೆಯಿಂದ ಹರಿದ ರಕ್ತ ಪರಶುರಾಮರ ಕಪೋಲಕ್ಕೆ ತಾಗಿ ಅವರು ಎಚ್ಚರವಾಗಿ ಬರ್ತಾರೆ, ಎದ್ದು ನೋಡ್ತಾರೆ. ಆಶ್ಚರ್ಯ, ಯಾರಿವನು? ಇವನು ಖಂಡಿತವಾಗಿ ಬ್ರಾಹ್ಮಣನಲ್ಲ, ಇವನು ಕ್ಷತ್ರಿಯನಿರಲೇಬೇಕು. ಬ್ರಾಹ್ಮಣ ಆಗಿದ್ದರೆ ಈ ಪ್ರಮಾಣದ ನೋವನ್ನು ಇವನು ಖಂಡಿತವಾಗಿ ಸಹಿಸ್ತಾ ಇದ್ದಿಲ್ಲ. ಪರಶುರಾಮರಿಗೆ ಸಿಟ್ಟು ಬಂತು. ಸುಳ್ಳು ಹೇಳಿ ನನ್ನ ಸ್ಕೂಲ್ನಲ್ಲಿ ಅಡ್ಮಿಷನ್ ತಗೊಂಡಿದ್ದೀಯಾ ನೀನು? ಈ ಕೊಟ್ಟು ಸರ್ಟಿಫಿಕೇಟ್ ಹಾಕಿ ಅಡ್ಮಿಷನ್ ತಗೋತಾರಲ್ಲ, ಆ ಮಾದರಿ ಅದು. ಸುಳ್ಳು ಹೇಳಿ ನನ್ನ ಶಾಲೆಯಲ್ಲಿ ನೀನು ಪ್ರವೇಶ ಪಡ್ಕೊಂಡಿದ್ದೀಯಾ, ಇದಕ್ಕೆ ನಿನಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತೇಳಿ ಪರಶುರಾಮ ಶಾಪ ಕೊಟ್ಟಿರ್ತಾನೆ. ಸರಿಯಾದ ಸಮಯದಲ್ಲಿ ನಿನ್ನ ವಿದ್ಯೆಯೆಲ್ಲ ಹ್ರಾಸವಾಗಿ ಹೋಗಲಿ, ನೀನು ಸಂಪಾದಿಸಿರುವಂಥ ಎಲ್ಲ ವಿದ್ಯೆ ನಾಶವಾಗಿ ಹೋಗಲಿ ಅಂತೇಳಿ ಪರಶುರಾಮರು ಶಾಪ ಕೊಡ್ತಾರೆ. ನನ್ನ ಪ್ರಕಾರ ಕರ್ಣ 3ನೇ ಸಲ ಸತ್ತದ್ದು ಇದೆ. ಹೀಗೆ ನೀವು ಹುಡ್ತಾ ಕರ್ಣನ ಬೆನ್ನ ಎತ್ತು ಹೋದರೆ ಇಂಥ ಅನೇಕ ಪ್ರಸಂಗಗಳು ಸಿಗ್ತವೆ. ಸುಮ್ಮನೆ ನೀವು ಮಾದರಿಗಾಗಿ ಒಂದು 2-3 ಪ್ರಸಂಗಗಳನ್ನು ಮಾತ್ರ ಇಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ. ಸರಿ, ಮುಂದೆ ಕತೆ ಮುಂದುವರಿತದೆ. ದ್ರೋಣರು ಕೌರವ ಪಾಂಡವರಿಗೆ ಬಿಲ್ ವಿದ್ಯಾ ಗುರುಗಳಾಗಿ ಸೇರಿಕೊಂಡಿರ್ತಾರೆ. ಭೀಷ್ಮ ಅವರನ್ನು ನಿಯುಕ್ತಿ ಮಾಡಿಕೊಂಡಿರ್ತಾನೆ. ಇಬ್ಬರು ಪಡೆಗಳ ನಡುವೆ ಬಿಲ್ ವಿದ್ಯಾ ಪ್ರದರ್ಶನ ನಡಿಬೇಕು. ಒಂದು ಕಡೆ ಕೌರವರು, ಒಂದು ಕಡೆ ಪಾಂಡವರು. ಅಲ್ಲಿ ಇಬ್ಬರ ಪಡೆಗಳು ನಿಂತಾಗ ಮಧ್ಯದಲ್ಲಿ ಕರ್ಣನ ಪ್ರವೇಶ. ಮಧ್ಯದಲ್ಲಿ ಕರ್ಣ ಬರ್ತಾನೆ. ನಾನು ಸಫಲನಾಗಿದ್ದೇನೆ, ನಾನು ಬಿಲ್ ವಿದ್ಯಾ ಪರಿಣತನಾಗಿದ್ದೇನೆ, ನನ್ನ ಕೌಶಲವನ್ನು ನಾನು ತೋರಿಸಬೇಕು ಅಂತೇಳಿ ಮಧ್ಯ ಪ್ರವೇಶ ಮಾಡ್ತಾನೆ. ಮಧ್ಯ ಪ್ರವೇಶ ಮಾಡುವ ಹೊತ್ತಿಗೆ ಅಲ್ಲಿ ಒಂದು ಅವಘಡ ಅಂತ ಹೇಳ್ಬೋದು, ಒಂದು ತಪ್ಪು ಪ್ರಸಂಗ ಅಲ್ಲಿ ನಡೆದು. ಅರ್ಜುನನ ಬಗ್ಗೆ ಸ್ವಲ್ಪ ಕಟುವಾಗಿ ಮಾತಾಡ್ಬಿಡ್ತಾನೆ ಕರ್ಣ. ನೀನು ಹೆಂಗಸರ ಹಾಗೆ ಬರೀ ಬಾಯಿ ಮಾತನ್ನು ಮಾತಾಡ್ತಿದ್ದೀಯಾ, ನಿಜವಾದ ನಿನ್ನ ಶಕ್ತಿಯನ್ನು ತೋರಿಸಬೇಕು ಅಂದ್ರೆ ಯುದ್ಧ ರಂಗದಲ್ಲಿ ನಾನು ಜೊತೆಗೆ ತೋರಿಸು ಅಂತೇಳಿ ಸವಾಲು ಹಾಕಿಬಿಡ್ತಾನೆ ಕರ್ಣ. ಇದೇ ಅವನು ಮಾಡಿದ್ದು ಅನುಚಿತ ಸಂದರ್ಭಕ್ಕೆ ಬೇಡವಾದ ಒಂದು ಮಾತನ್ನು ಕರ್ಣ ಅಲ್ಲಿ ಹೇಳಿಬಿಡ್ತಾನೆ ಅರ್ಜುನನಿಗೆ ಹಾಗೆ ಮಾತಾಡಿದ ಕೂಡಲೇ ಕೃಪಾಚಾರ್ಯರು, ದ್ರೋಣಾಚಾರ್ಯರು ಸಿಟ್ಟಿಗಾಗ್ತಾರೆ. ಯಾರಿಗೆ ಮಾತಾಡ್ತಾ ಇದೆಯಾ ನೀನು? 3 ಲೋಕದ ಗಂಡನಾದ ಅರ್ಜುನನಿಗೆ ಇಷ್ಟು ಕೆಟ್ಟದಾಗಿ ಮಾತಾಡುವಂಥ ಯೋಗ್ಯತೆ ನಿನಗಿದೆಯಾ? ನಿನ್ನ ಕುಲ ನಿನ್ನ ಮಾತನ್ನ ಆಡಿಸಿತು. ಕುಲದ ವಿಚಾರಕ್ಕೆ ಬಂದು ಬಿಡ್ತಾರೆ ಅಲ್ಲಿ. ನಾಲಗೆ ಕುಲಮಂ ತಪ್ಪುವವೋ, ನಿನ್ನ ಕುಲ ನಿನ್ನನ್ನು ಈ ರೀತಿ ಮಾತಾಡ್ಲಿಕ್ಕೆ ಹಚ್ಚಿದೆ ಅಂತೇಳಿ ಅವ್ರು ಏನು ಇವನನ್ನು ತರಟೆಗೆ ತಗೊಳ್ತಾರಲ್ಲ. ನನ್ನ ಪ್ರಕಾರ ಕರ್ಣ 4ನೇ ಸಲ ಸತ್ತದ್ದು ಹಾಗೆ. ತುಂಬಿದ ಸಭೆಯಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯ ಕುಲದ ಬಗ್ಗೆ ಕೀಳಾಗಿ ಮಾತಾಡಿದರೆ ಅವನ ಮನಸ್ಥಿತಿ ಹೇಗಿರ್ತದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಪಂಪಾಲಿ ಬರೀತಾನೆ, ಮೈಮೇಲೆ ಹಾವು ಬಿದ್ದವರ ಹಾಗೆ ಕರ್ಣ ಗಾಬರಿಗೊಂಡನಂತೆ. ಹಿಡಿಯ ಮೈ ಮೇಲೆ ಹಾವು ಬಿದ್ದವರಂತೆ ಕರ್ಣ ಗಾಬರಿಗೊಂಡನಂತೆ. ಅವನ ಅದೃಷ್ಟ ಚೆನ್ನಾಗಿತ್ತು ಅಥವಾ ದುರ್ಯೋಧನ ಅದೃಷ್ಟ ಚೆನ್ನಾಗಿತ್ತು, ಆ ಸಮಯಕ್ಕೆ ದುರ್ಯೋಧನ ಅವನ ಬೆಂಬಲಕ್ಕೆ ಬರ್ತಾನೆ. ಕೃಪಾಚಾರ್ಯ ಮತ್ತು ದ್ರೋಣಾಚಾರ್ಯರನ್ನ ಬೈತಾನೆ ದುರ್ಯೋಧನ. ನೀವು ಹಿರಿಯರಾಗಿ ಈ ರೀತಿ ಕುಲದ ಮಾತನ್ನು ಯಾಕೆ ಮಾತಾಡ್ತಾ ಇದ್ದೀರಿ? ಅವನು ನಿಜವಾದ ಪರಾಕ್ರಮಿ, ಅವನು ಶೂರ ಅಂತ ಹೇಳಿ ಕರ್ಣನ ಬೆನ್ನು ತಟ್ಟಿದ್ದಲ್ಲದೆ ಅವನಿಗೆ ಅಂಗ ಅನ್ನುವಂಥ ಒಂದು ರಾಜ್ಯವನ್ನು ಧಾರೆಯರು ಕೊಡ್ತಾನೆ. ಅಂಗಾಧಿಪತಿ ಕರ್ಣ. ಅಂಗ ಅನ್ನುವಂಥ ಒಂದು ಘಟಕವನ್ನು ಅವನಿಗೆ ಬಿಟ್ಟು ಕೊಟ್ಟು ಅಲ್ಲಿ ಹೇಳ್ತಾನೆ ದುರ್ಯೋಧನ, ಇವತ್ತಿನಿಂದ ನಾನು ನೀನು ಗೆಳೆಯರು, ಇವತ್ತಿನಿಂದ ನನಗೆ ಜೀಯ ಹಸಾದ ಅಂತ ಹೇಳಿ ಹೇಳೋ ಹಾಗಿಲ್ಲ.
ಏನು ದೊರೆಗಳೇ, ಏನು ಆಜ್ಞೆ ಅಂತ ಹೇಳಿ ಹೇಳುವ ಹಾಗಿಲ್ಲ, ನಾನು ನೀನು ಆತ್ಮೀಯ ಸ್ನೇಹಿತರು ಅಂತೇಳಿ ಒಂದು ಭರವಸೆಯನ್ನು ಮೂಡಿಸ್ತಾನೆ ದುರ್ಯೋಧನ ಕರ್ಣನಲ್ಲಿ. ಸರಿ, ಅಷ್ಟರ ಮಟ್ಟಿಗೆ ಒಂದಿಷ್ಟು ಊರ್ಜಿತವಾಯಿತು. ಕರ್ಣನ ಮನಸ್ಥಿತಿ ಒಂದಿಷ್ಟು ಶಕ್ತಿಯನ್ನು ಸಂಪಾದಿಸಿಕೊಂಡಿತು. ದುರ್ಯೋಧನ ಆಸ್ಥಾನದಲ್ಲಿ ನೆಮ್ಮದಿಯಿಂದ ಕಾಲ ಕಳೀತಲ್ಲ. ಮುಂದೆ ನಾನು ಒಮ್ಮೆಲೆ ಪ್ರಸಂಗವನ್ನು ಓಡಿಸಿ ಒಂದು ಮಹತ್ವದ ಘಟ್ಟಕ್ಕೆ ಬಂದು ನಿಂತುಕೊಳ್ಳುತ್ತೇನೆ. ಸಂಧಿ ಪ್ರಸಂಗ. ಕುರುಪಾಂಡವರ ನಡುವೆ ಸಂಧಿಯ ನೆಪದಲ್ಲಿ ಕೃಷ್ಣ ಬರಬೇಕು. ಎಲ್ಲಿ? ಕೌರವನ ಆಸ್ಥಾನ, ದುರ್ಯೋಧನ ಆಸ್ಥಾನಕ್ಕೆ ಬರಬೇಕು. ಕೃಷ್ಣ ಹೇಳಿ ಕೇಳಿ ರಾಜಕೀಯ ಮುತ್ಸದ್. ಪಂಪ ಒಂದು ಶಬ್ದ ಬಳಸ್ತಾನೆ ಕೃಷ್ಣನ ಬಗ್ಗೆ, ಶ್ವೇತ ಕೃಷ್ಣ ಕಾರಕ. ಬಿಳಿದನ್ನ ಕರಿದನ್ನಾಗಿ ಮಾಡಬಲ್ಲ ಯೋಗ್ಯತೆ ಇದ್ದವನು ಕೃಷ್ಣ. ಬಹುಶಃ ರಾಜಕೀಯದಲ್ಲಿ ಇಂಥ ಗುಣಗಳು ಅನಿವಾರ್ಯ ಅಂತ ಕಾಣಿಸ್ತದೆ. ಶ್ವೇತ ಕೃಷ್ಣ ಕಾರಕ, ಬಿಳಿದನ್ನ ಕರಿದನ್ನಾಗಿ ಬಿಂಬಿಸಬಲ್ಲ ಯೋಗ್ಯತೆ, ಚಾತುರ್ಯ ಕೃಷ್ಣನಿಗಿತ್ತು ಅನ್ನೋದನ್ನು ಪಂಪ ಅಲ್ಲಿ ಹೇಳ್ತಾನೆ. ಸರಿ, ಕೃಷ್ಣ ಸಂಧಾನ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ. ಎಲ್ಲಿಗೆ ಬರ್ಬೇಕು ಅವನು? ನೇರವಾಗಿ ದುರ್ಯೋಧನ ಆಸ್ಥಾನಕ್ಕೆ ಬರ್ಬೇಕು ತಾನೆ? ನಾವು ಅಲ್ಲೇ ಇರೋದು ರಾಜಕೀಯ. ದುರ್ಯೋಧನ ಆಸ್ಥಾನಕ್ಕೆ ಬರಲಿಲ್ಲ ಅವನು. ಕೃಷ್ಣ ವಿದುರನ ಮನೆಯಲ್ಲಿ ವಸ್ತಿ ಹೋಗ್ತಾನೆ. ಇವತ್ತಿನ ಪ್ರತಿನಿತ್ಯದ ರಾಜಕೀಯ ವಿದ್ಯಮಾನಗಳನ್ನು ನೋಡಿದರೆ ನೀವು ಇದಕ್ಕೆ ಬೇಕಾದ ಪ್ರಸಂಗಗಳನ್ನು ತಾಳೆ ಮಾಡ್ತಾ ಹೋಗ್ಬಹುದು. ಇದು ಯಾವುದದು ರೆಸಾರ್ಟ್ ವಸ್ತಿ ಇತ್ಯಾದಿ ಇತ್ಯಾದಿ ಏನೇನೋ ಬರ್ತಾವ ಅಂಥವು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಒಂದು ಹಳೆಯ ಕೃತಿಯನ್ನ ಸಮಕಾಲೀನಕ್ಕೆ ಹೇಗೆ ಸಂಗತಗೊಳಿಸಿಕೊಳ್ಳಬಹುದು. ಹಿಸ್ಟ್ರಿ ರಿಪೀಟ್ಸ್. ನಮ್ಮ ಹಳವರು ಹೇಳಿದ್ ಬರೀ ಆ ಕಾಲಕ್ಕಷ್ಟೇ ಮಾತ್ರ ಸೀಮಿತ ಅಂತ ತಿಳ್ಕೋಬೇಕಾಗಿಲ್ಲ. ದಟ್ ಹ್ಯಾಪನ್ಸ್ ಈವನ್ ಟುಡೇ. ಇವತ್ತು ಅಂತ ಪ್ರಸಂಗಗಳು ನಡೀತವೆ. ನಿನ್ನೆ ಮೊನ್ನೆ ಸಂಧಾನಗಳು ಪ್ರಸಂಗಗಳು ಏನೇನು ನಡೆದಿವೆ ಅನ್ನುವಂಥದ್ದು ನಿಮಗೂ ಗೊತ್ತಿದೆ. ನಾನು ಯಾವುದೇ ಪಕ್ಷಕ್ಕೆ ಸೇರಿದವನಲ್ಲ, ಮೊದಲಿಗೆ ಅದನ್ನು ಸ್ಪಷ್ಟ ಮಾಡಬೇಕು. ನನಗೆ ಸಾಹಿತ್ಯದ ಪಕ್ಷ ನಾನು ಅಷ್ಟೇ. ಸರಿ, ದುರ್ಯೋಧನನ ಒಡ್ಡೋಲಗಕ್ಕೆ ಬರಬೇಕಾದಂಥ ಕೃಷ್ಣ ಏನು ಮಾಡ್ತಾನೆ? ವಿದುರನ ಮನೆಯಲ್ಲಿ ವಾಸ ಮಾಡ್ತಾನೆ, ಮೆಸೇಜ್ ಕಳಿಸ್ತಾನೆ. ಹೀಗೆ ಸಂಧಾನಕ್ಕಾಗಿ ಕೃಷ್ಣ ಪರಮಾತ್ಮ ಬಂದಿದ್ದಾನೆ. ದುರ್ಯೋಧನ ಏನು ಸುಲಭದ ಮನುಷ್ಯನ? ಅವನಿಗೆ ಅಪಾಯಿಂಟ್ಮೆಂಟ್ ತಗೋಬೇಕಲ್ಲ. ದುರ್ಯೋಧನ ಹೇಳ್ತಾನೆ, ನಾಳಿನ ಓಲಗದಲ್ಲಿ ತಂದು ಕಾಣಿಸು. ಟೈಮ್ ಇಲ್ಲ ನನಗೆ ಇವತ್ತು, ನಾಳೆ ಬರಕ್ಕೆ ಹೇಳು ಅಂತ ಹೇಳ್ತಾನೆ. ಅವನಿಗೆ ಗೊತ್ತಿತ್ತು ಕೃಷ್ಣನ ಕುಟೀರ ಕಾಲಸ್ಥಾನ ಏನಿದೆ ಅನ್ನೋದು ಅವನಿಗೆ ಗೊತ್ತಿತ್ತು. ಅದಕ್ಕೆ ಅವನು ಹೇಳಿದ, ನಾಳೆಗೆ ಬರ ಹೇಳು ಕೃಷ್ಣನಿಗೆ. ಕೃಷ್ಣ ಮಹಾಮುತ್ಸದ್ದಿ. ಕೆಲವರು ಹೇಳ್ತಾರೆ ಒಂದು ಕಲ್ಲು ಹೊಡೆದ್ರೆ 2 ಹಣ್ಣು ಬೀಳ್ತಾವ ಅಂತ ಹೇಳಿ. ನನ್ನ ಪ್ರಕಾರ ಕೃಷ್ಣ ಒಂದು ಕಲ್ಲು ಹೊಡೆದ್ರೆ 10 ಹಣ್ಣು ಬೀಳ್ತಾವೆ. ಅಂಥ ಒಂದು ಚಾಣಾಕ್ಷತೆಯನ್ನು ಈ ಪ್ರಸಂಗದಲ್ಲಿ ಅವನು ತೋರಿಸಿದ. ಸರಿ, ವಿದುರನ ಮನೆಯಲ್ಲಿ ವಸ್ತಿ ಆಯಿತು. ದುರ್ಯೋಧನಿಗೆ ರೊಚ್ಚಿಗೆಬ್ಸಿದ್ದಾಯಿತು. ಮಾರನೇ ದಿನ ಸಭೆಗೆ ಬಂದದ್ದಾಯಿತು. ಸಭೆಗೆ ಬಂದ ಮೇಲೆ ಮಾತುಕತೆ ನಡಿಬೇಕಲ್ಲ. ಪೀಠದ ಮೇಲೆ ದುರ್ಯೋಧನ ಕೂತಿದ್ದಾನೆ, ಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ. ಭೀಷ್ಮ, ದ್ರೋಣ, ಕೃಪ ಎಲ್ಲರೂ ಎದ್ದು ನಿಂತು ಗೌರವ ಸೂಚಿಸ್ತಾ ಇದ್ದಾರೆ. ದುರ್ಯೋಧನ ಮಾತ್ರ ತೊಡೆಯ ಮೇಲೆ ತೊಡೆ ಇಟ್ಕೊಂಡು ಟಿವಿಯನ್ನು ಕೂತಿದ್ದಾನೆ. ಇದು ಕುಮಾರವ್ಯಾಸನಲ್ಲಿ ಬಹಳ ಸೊಗಸಾಗಿ ಬರ್ತಾನೆ. ಅವನು ಅಲ್ಲಿಂದ ಬಂದ, ಇವನು ಟಿವಿಯಿಂದ ಕೂತಿದ್ದ. ಅವನಿಗೆ ಅಪಮಾನ ಆಯಿತು. ಅವನು ಹೆಬ್ಬೆರಳಿನಿಂದ ಒಂದಿಷ್ಟು ಭೂಮಿಯನ್ನು ಒತ್ತಿದ. ಇವನು ಸಿಂಹಾಸನದಿಂದ ಉದುರಿ ಅವನ ಪಾದಗಳ ಮೇಲೆ ಬಿದ್ದ. ಇರಲಿ ದುರ್ಯೋಧನ, ನನಗೆ ಯಾಕೆ ನಮಸ್ಕಾರ ಮಾಡ್ತೀಯ ಅಂತ ಹೇಳಿ ಅವನ ವ್ಯಂಗ್ಯದ ನುಡಿಗಳನ್ನ, ಇದು ಕಾವ್ಯದಲ್ಲಿ ಬರುವಂತ ಪ್ರಸಂಗ. ಸರಿ, ಕೃಷ್ಣ ಬಂದ. ದುರ್ಯೋಧನಿಗೆ ಅವನಿಗೆ ವಾಗ್ವಾದ ನಡೀತು. ದುರ್ಯೋಧನ ಏನ್ ಹೇಳ್ತಾನೆ? ವಿದುರನ ಮನೆಯ ಕೂಡು ನಿನ್ನಿಂದ ಈ ಮಾತನ್ನು ಹೇಳಿಸ್ತಾ ಇದೆ. ವಿದುರನ ಮನೆಯ ಕೂಡು. ವಿದುರ ಯಾರು? ದಾಸಿಯ ಮಗ. ವಿದುರನ ಮನೆಯ ಕೂಡು ನಿನ್ನಿಂದ ಇಂಥ ಮಾತನಾಡಿಸ್ತಾ ಇದೆ ಕೃಷ್ಣ. ಆಮೆಲ್ಲಂ ಒಂದೇ ಗರಡಿಯೋಳು ಓದಿದ ಮಾನೆಸರ್. ಕೃಷ್ಣ, ನಿನ್ನ ಬೇಳೆ ನನ್ನ ಹತ್ರ ಬೇಯೋದಿಲ್ಲ. ನಾನು ಮತ್ತು ನೀನು ಒಂದೇ ಶಾಲೆಯಲ್ಲಿ ಟ್ರೈನಿಂಗ್ ತಗೊಂಡವರು. ನೀನು ರಾಜಕೀಯ ಚಾಣಾಕ್ಷತೆ ನನ್ನ ಹತ್ರ ನಡೆಯೋದಿಲ್ಲ ಅನ್ನೋದನ್ನು ಹೇಳ್ತಾನೆ. ಆಮೆಲ್ಲ ಒಂದೇ ಗರಡಿಯೋಳು ಓದಿದ ಮಾನೆಸರ್. ನನ್ನ ಹತ್ರ ನಿನ್ನ ಆಟ ನಡೆಯೋದಿಲ್ಲ. ಸರಿ, ಎಲ್ಲ ಆಯ್ತು. ಸಂಧಾನದ ಪ್ರಯತ್ನ ಆಯಿತು. ಸಂಧಾನ ಮುರಿದು ಬಿತ್ತು. ಕೃಷ್ಣನ ಉದ್ದೇಶ ಈಡೇರಿತು. ನೆನಪಿರ್ಲಿ, ಅವನು ಬಂದದ್ದು ಸಂಧಾನ ಮಾಡ್ಲಿಕ್ಕಲ್ಲ, ಸಂಧಿಯನ್ನು ಮುರಿದು ಹೋಗುವುದಕ್ಕೆ ಸಂಧಾನದ ನೆಪ ಇಟ್ಟುಕೊಂಡು ಮುಖವಾಡ ಹಾಕೊಂಡು ಕೃಷ್ಣ ಬಂದಿದ್ದ. ಯಾಕೆ ಅಂದರೆ ದ್ರೌಪದಿಗೆ ಮಾತು ಕೊಟ್ಟು ಬಂದಿದ್ದ. ಸಂಧಿಯನ್ನು ಮುರಿದು ಬರ್ತೇನೆ ಅಂತ ಹೇಳಿ ದ್ರೌಪದಿಗೆ ಮಾತು ಕೊಟ್ಟು ಬಂದಿದ್ದ ಕೃಷ್ಣ. ಸಂಧಾನ ಮುರಿದು ಬಿತ್ತು. ಇಷ್ಟಕ್ಕೆ ಮುಗಿಲಿಲ್ಲ. ಇನ್ನೂ ಕೃಷ್ಣನಿಗೆ ಸಮಾಧಾನ ಇಲ್ಲ. ಇನ್ನೊಂದು 2 ವಿಕೆಟ್ ಉಳಿಸ್ಬೇಕು. ಸರಿ, ಎಂದೂ ಮಾತಾಡಲಾರದವನು ಆವತ್ತು ಸಭೆಯಿಂದ ಹೊರಗೆ ಬರುವಾಗ ಕರ್ಣನ ಹೆಗಲ ಮೇಲೆ ಕೈ ಇಟ್ಟು, ಏನಪ್ಪ ಕರ್ಣ, ಭಾಳ ದಿವಸ ಆಯ್ತು ಭೇಟಿ ಆಗಿಲ್ಲ, ನಿಮ್ಮ ಊರಿಗೆ ಬಂದೀನಿ, ನಾನು ಕಳ್ಸಕ್ಕೆ ಒಂದಿಷ್ಟು ಅತನಿ ಬಿಟ್ಟು ಹೊರಗಡೆ ಬಾ ಅಂತ ಕರೆದ.
ನನ್ನ ಕಳ್ಸಕ್ ಬಾ ಅಂತೇಳಿ ರಥದಲ್ಲಿ ಪಕ್ಕದಲ್ಲಿ ಕರ್ಣನನ್ನು ಕೂರಿಸಿಕೊಂಡು ಊರ ಹೊರಗಡೆ ಬಾ. ಅಲ್ಲಿದೆ ನೋಡಿ ಮಹತ್ವದ ಪ್ರಸಂಗ. ಪಂಪ ಅಲ್ಲಿ ಒಂದು ಸೊಗಸಾದ ಪದ್ಯವನ್ನು ಕಟ್ಟಿಕೊಳ್ತಾನೆ. ಕರ್ಣನ ಮಾತಿನ ಶೈಲಿ ಹೇಗಿದೆ ನೋಡಿ, ಎಷ್ಟು ಆತ್ಮೀಯತೆ. ನಾನು ಮತ್ತು ನೀನು ಸಂಬಂಧಿಕರಪ್ಪ, ನಿನ್ನ ಪರಿಸ್ಥಿತಿ ನೋಡಿ ನನಗೆ ಕೆಟ್ಟ ಅನ್ನಿಸ್ತಾ ಇದೆ. ಸುಮ್ಮನೆ ಒಂದೊಂದು ಬಿಚ್ಚಿ ಒಂದೊಂದು ಅವನ ವೀಕ್ನೆಸ್, ಅವನನ್ನು ಹೇಗೆ ದುರ್ಬಲಗೊಳಿಸಬೇಕು ಆ ಗೇಮ್. ಕೃಷ್ಣ ಅಲ್ಲಿ ಹೇಗೆ ಮಾತು ಆರಂಭಿಸಿದ ಅನ್ನೋದನ್ನು ಪಂಪ ಹೇಳ್ತಾನೆ ಕೇಳಿ. ಭೇದಿಸಲೆಂದೇ ದಲ್ ನುಡಿದರ್ ಎನ್ನದಿರ್ ವಯ್ಯನೆ ಕೇಳ ಕರ್ಣ, ನಿನ್ನ ಆದಿಯೋಳ್ ಅಬ್ಬೆ ಕೊಂತಿ, ನಿನಗೆ ಅಮ್ಮನ್ ಅಹರ್ಪತಿ, ಪಾಂಡುನಂದನರ್ ಸೋದರರ್ ಎಯ್ದೆ ಮೈದುನನೆನ್ ಆಂ, பெறத்தேம் படை மாதோ ಈ ಮೇದಿನಿ ನಿನ್ನದೇ, ಈ ಪಟ್ಟಮೂ ನಿನ್ನತೆ, ನೀನಿರೆ ಬೆರರ್ ನರೇಂದ್ರರೇ. ಮುಗಿದು ಹೋಯ್ತು ಕರ್ಣನ ಕಥೆ. ಪದ್ಯ ನೀವು ಸ್ವಲ್ಪ ಮಟ್ಟಿಗೆ ಆದರೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಕರ್ಣ ಮಾತನ್ನು ಆರಂಭಿಸಿದ ಶೈಲಿ ಆಗಿದೆ ನೋಡಿ. ಭೇದಿಸಲೆಂದೇ ದಲ್ ನುಡಿದರ್ ಎನ್ನದಿರ್ ವಯ್ಯನೆ ಕೇಳ ಕರ್ಣ. ನೋಡಪ್ಪ, ಮೊದಲೇ ಹೇಳ್ತೇನೆ, ನಿನ್ನ ಮನಸ್ಸು ಒಡೆಯಕ್ಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿ ದಯವಿಟ್ಟು ತಪ್ಪು ತಿಳ್ಕೊಬೇಡ. ಸುಳ್ಳು ಹೇಳೋರು ಯಾವಾಗಲೂ ಹೆಂಗೆ ಹೇಳ್ತಾರೆ ಗೊತ್ತೇನೋ, ನಾನು ದೇವರಾಣಿಗೂ ಸುಳ್ಳು ಹೇಳೋಲ್ಲ ಅಂತ ಹೇಳೇ ಸುಳ್ಳು ಹೇಳ್ತಾರೆ. ನಾನು ದೇವರಾಣಿಗೂ ಸುಳ್ಳು ಹೇಳೋಲ್ಲ ಅಂತ ಯಾರಾದರೂ ಹೇಳಿದರೆ ನೀವು ದೇವರಾಣಿಗೆ ಅರ್ಥ ಮಾಡಿಕೊಡ್ಬೇಕು, ಅವ್ರು ದೇವರಾಣಿಗೂ ಸುಳ್ಳೇ ಹೇಳ್ತಾರೆ. ಕೃಷ್ಣ ಮಾಡಿದ್ದು ಅದನ್ನೇ. ಭೇದಿಸಲೆಂದೇ ದಲ್ ನುಡಿದರ್ ಎನ್ನದಿರ್ ಒಯ್ಯನೆ ಕೇಳ ಕರ್ಣ. ನೀನು ಯಾರೋ ಮಿಸ್ಟರ್ ಕರ್ಣ, ನಿನಗೆ ಗೊತ್ತಿಲ್ಲ ನಿನ್ನ ಜನ್ಮ ರಹಸ್ಯ. ನಾನು ಹೇಳ್ತೀನಿ ಕೇಳು. ಕುಂತಿ ನಿನ್ನ ತಾಯಿ, ಸೂರ್ಯದೇವ ನಿನ್ನ ತಂದೆ, ಪಾಂಡವರು ನಿನ್ನ ಸಹೋದರರು, ನಾನು ನಿನಗೆ ಭಾವಮೈದುನನಾಗಬೇಕು. ಇಷ್ಟೇ ಅಲ್ಲ, ಈ ರಾಜ್ಯ ನಿನ್ನದು, ಈ ಪಟ್ಟ ನಿನ್ನದು, ಈ ಅಧಿಕಾರ ನಿನ್ನದು. ನೀನು ಇವತ್ತೇ ಎಸ್ ಅಂದರೆ ನಾಳೆ ನೀನು CM ಮಾಡ್ತೀನಿ. ನೀನು ಇವತ್ತೇ ಎಸ್ ಅಂದರೆ ನಾಳೆ ನಿನಗೆ ಕೌರವರಿಂದ ನಿನಗೆ ಅಧಿಕಾರ. ಮನುಷ್ಯನ ವೀಕ್ನೆಸ್ಸು ಹೇಗೆ ಸೈಕಲಾಜಿಕಲ್ ಗೇಮ್ ಕೃಷ್ಣ ಅವರಲ್ಲಿ ಆಡಿದ್ದು ಅಥವಾ ಪಂಪ ಅದನ್ನಲ್ಲಿ ಚಿತ್ರಿಸಿದ್ದು ಒಬ್ಬ ಸೈಕಾಲಜಿಸ್ಟ್ ಆಗಿ, ನಾಟ್ ಜಸ್ಟ್ ಆಸ್ ಎ ಪೋಯೆಟ್. ಒಬ್ಬ ಕವಿಯಾಗಿ ಮಾತ್ರ ಈ ಪ್ರಸಂಗವನ್ನು ಪಂಪ ಚಿತ್ರಿಸಿಲ್ಲ. ಒಬ್ಬ ಮನೋವಿಜ್ಞಾನಿಯಾಗಿ ಕರ್ಣನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಕೃಷ್ಣನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಈ ಪ್ರಸಂಗವನ್ನು ಚಿತ್ರಿಸಿದ್ದಾನೆ. ಈ ಪದ್ಯ ಇನ್ನೂ ಸೊಗಸಾಗಿದೆ, ಅದರ ಹೆಚ್ಚಿನ ವಿವರಣೆಗೆ ಹೋಗೋದಿಲ್ಲ. ಅಂತೂ ಒಂದು ಅರ್ಥ ಮಾಡಿಕೊಳ್ಳಿ, ಕರ್ಣನ ಜೊತೆಗೆ ಸಲಿಗೆಯನ್ನು ತೋರಿಸಿ ಕೃಷ್ಣ ಊರು ಹೊರಗೆ ಅವನು ಕರ್ಕೊಂಡು ಬಂದ. ಹೇಳಬಾರದ ಎಲ್ಲ ವಿಷಯಗಳನ್ನು ಹೇಳಿದ್ರು. ಮನಸ್ಸನ್ನು ಒಡೆಯೋದಕ್ಕೆ ಒಂದೇ ಒಂದು ಮಾತು ಸಾಕು. ನೋಡು ಕರ್ಣ, ನಿನ್ನ ಸ್ಥಿತಿ ನೋಡಿದ್ರೆ ನನಗೆ ಮರುಕ ಉಂಟಾಗ್ತಾ ಇದೆ. ಕೌರವನ ಅಡಿಯಾಳಾಗಿ, ಕೌರವನ ಗುಲಾಮನಾಗಿ ನೀನು ಬದುಕ್ತಾ ಇದ್ದೀಯ. ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಇನ್ನೇನಿದೆ? ನೀನು ಯಾರು ಗೊತ್ತಾ? ಸೂರ್ಯದೇವನ ಸಾಕ್ಷಾತ್ ಪುತ್ರ, ಕುಂತಿಯ ಪ್ರಥಮ ಪುತ್ರ, ಹಿರಿಯ ಪಾಂಡವ ನೀನು. ಅಂಥದ್ರಲ್ಲಿ ದುರ್ಯೋಧನ ಗುಲಾಮನಾಗಿ ನೀನು ಬದುಕುವುದನ್ನು ನೋಡಿ ನಾನು ಸಮಾಧಾನ ಪಡಬೇಕ? ನೋಡಿ ಪಾಪ ಕರ್ಣನ ಮೇಲೆ ಎಷ್ಟು ಪ್ರೀತಿ ಕೃಷ್ಣನಿಗೆ ಇದೆ. ವ್ಯಂಗ್ಯ ಮೊನಚು ಅನ್ನೋದು ಇದೆ. ಸರಿ ಆಯಿತು, ತಳಮಳ ಆರಂಭ ಆಯಿತು ಕರ್ಣನ ಮನಸ್ಸಿನಲ್ಲಿ. ಹೇಳಬಾರ್ದನ್ನು ಹೇಳಿಬಿಟ್ನಲ್ಲ ಕೃಷ್ಣ. ಮುಂದೆ ಒಂದು ಕಡೆಗೆ ಬಹುಶಃ ಅವನ ಮನಸ್ಸಿನಲ್ಲಿಯೂ ಅಧಿಕಾರದ ಆಸೆ ಚಿಗುರಿರಬಹುದು, ಒಪ್ಪುಗೊಳ್ತಿರ್ತಾನೆ. ಎಲ್ಲೋ ಒಂದು ಕಡೆಗೆ ಅಧಿಕಾರದ ಆಸೆ ಚಿಗುರಿರಬಹುದು. ಎಲ್ಲೋ ಒಂದು ಕಡೆಗೆ ನಾಳೆ ಎದುರಿಸಬೇಕಾದ ವೈರಿಗಳು ನನ್ನ ಸಹೋದರರು ಅನ್ನುವಂಥ ಕರುಳಿನ ಭಾವನೆ ಅವನನ್ನು ಕಾಡಿರಬಹುದು. ಸೂರ್ಯನ ಮಗ ನಾನು, ಕುಂತಿಯ ಪ್ರಥಮ ಪುತ್ರ ನಾನು ಅನ್ನುವಂಥ ಒಂದು ಹೆಮ್ಮೆ ಅವನಲ್ಲಿ ಮೂಡಿರಬಹುದು. ಇವೆಲ್ಲ ತಾಕಲಾಟ, ತಳಮಳ, ಅದನ್ನೆಲ್ಲ ಸಹಿಸಿಕೊಂಡು ಕರ್ಣ ಹೇಳ್ತಾನೆ, ಮಿಸ್ಟರ್ ಕೃಷ್ಣ, ನಾನು ಒಂದು ಮಾತು ಹೇಳ್ತೀನಿ ಕೇಳು. ನೀನೇನೋ ಹೇಳಿದೆಯಲ್ಲ, ಇದಕ್ಕೆ ಉತ್ತರವಾಗಿ ನಾನು ಕೆಲವು ಮಾತುಗಳನ್ನು ಹೇಳ್ತೀನಿ. ಯಾವ ಕೌರವನ ಪಕ್ಷವನ್ನು ಬಿಟ್ಟು ನೀನು ಬಾ ಅಂತ ಹೇಳ್ತಾ ಇದೆಯಲ್ಲ, ಆ ಕೌರವ ಮತ್ತು ನನಗೆ ಎಂಥ ನಂಟಿದೆ ಗೊತ್ತಿದೆಯಾ ನಿಮಗೆ? ದೊಡ್ಡ ಪ್ರಸಂಗ ಬರ್ತದೆ ಅಲ್ಲಿ. ಕಲ್ಪನೆ ಮಾಡಿಕೊಳ್ಳಿ, ಕೃಷ್ಣನಿಗೂ ಒಂದು ಕ್ಷಣ ಬಾಯಿ ಮುಚ್ಚಿಬಿಡಬೇಕು ಅಂಥ ಒಂದು ವಾದ ಸರಣಿಯನ್ನು ಕರ್ಣ ಅಲ್ಲಿ ಒಡ್ತಾನೆ. ಮಿಸ್ಟರ್ ಕೃಷ್ಣ ಕೇಳು, ನೀನೇನು ಕೆಲವು ವಿಷಯ ಹೇಳಿದೆಯಲ್ಲ, ನಾನು ಕೆಲವು ವಿಷಯ ಹೇಳ್ತೀನಿ ಕೇಳು. ನೆತ್ತಮನಾಡಿ ಭಾನುಮತಿ ಸೋತ್ತೊಡೆ ಸೋತ ಸೋಲಮನ್ ಈವುದೆಂದು ಕಾಡುತ್ತೀರೆ, ಮುತ್ತಿನ ಲಂಬನ ಪರಿಯೇ ಮುತ್ತಿನ ಕೇಡನೆ ನೋಡಿ ನೋಡಿ ಬಳುಕುತ್ತಂಬಿರೆ, ಏವವಿಲ್ಲದೆ ಇವನ್ ಆಯುವುದು
ಏಂ ತಪ್ಪುದೇ ಹೇಳಿನು ಎಂಬ ಭೂಪೋತ್ತಮನನ್ನು ಬಿಸುಟ್ಟು ಇರದೆ ನಿಮ್ಮ ಒಳಪೊಪ್ಪಡೆ ಬೇಡನಲ್ಲೇನೆ. ಕರ್ಣ ಒಂದು ಮರು ಪ್ರಶ್ನೆಯನ್ನು ಹಾಕ್ತಾನೆ ಕೃಷ್ಣ. ಆಯ್ತಪ್ಪ ಕೃಷ್ಣ, ನೀನು ಹೇಳಿದ್ದೆಲ್ಲ ಒಳ್ಳೆಯದು, ನೀನು ಹೇಳಿದ್ದೆಲ್ಲ ನಿಜ, ಆದ್ರೆ ನನ್ನ ಹತ್ರನೂ ಒಂದು ನಿಜ ಇದೆ, ಕೇಳಿಸ್ಕೋ. ಯಾವ ದುರ್ಯೋಧನನ ಬಿಟ್ಟು ನೀನು ಪಕ್ಷಾಂತರ ಮಾಡು ಅಂತ ಹೇಳ್ತಾ ಇದ್ದೀಯಲ್ಲ, ಆ ದುರ್ಯೋಧನ ಮತ್ತು ನನ್ನ ನಡುವೆ ಎಂಥ ಸ್ನೇಹ ಇದೆ ನಿನಗೆ ಗೊತ್ತಾ? ಅಂಥ ಸ್ನೇಹಿತನನ್ನು ಬಿಟ್ಟು ನಾನು ಬರುವುದು ಸಾಧ್ಯ ಅಂತೇಳಿ ನೀನು ಹೇಗಾದರೂ ಕಲ್ಪನೆ ಮಾಡಿಕೊಂಡೆ. ಪ್ರಸಂಗ ಏನೇನೆ ಅನ್ನೋದನ್ನು ಒಂದು ಮಾತಿನಲ್ಲಿ ಹೇಳ್ತೇನೆ. ದುರ್ಯೋಧನ ಅರಮನೆಯಲ್ಲಿ ಇಲ್ಲ. ದುರ್ಯೋಧನ ಹೆಂಡತಿ ಭಾನುಮತಿ ಏಕಾಂಗಿಯಾಗಿದ್ದಾಳೆ. ಸಮಯ ಕಳಿಬೇಕು ಅನ್ನೋ ದೃಷ್ಟಿಯಿಂದ ಲೆತ್ತದಾಟಕ್ಕೆ ಕರ್ಣನನ್ನು ಆಮಂತ್ರಿಸ್ತಾಳೆ ಭಾನುಮತಿ. ಇಲ್ಲಿಯೂ ಕೂಡ ನಮ್ಮ ಕೆಲವು ಜನ ವಿಮರ್ಶಕರು ಬೇರೆ ಬೇರೆ ಅರ್ಥ ಕಲ್ಪಿಸಿಕೊಂಡದ್ದು. ದುರ್ಯೋಧನ ಅರಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಅವನ ಹೆಂಡತಿಯಾದ ಭಾನುಮತಿಯ ಕೂಡ ಕರ್ಣನ ಸಲುಗೆ ಏನು, ಇದನ್ನು ಕೂಡ ಕೆಲವರು ಪ್ರಶ್ನೆ ಮಾಡಿದ್ದು ಉಂಟು. ಕವಿಗಳು ಬೇಕಾದ್ದನ್ನು ಕಲ್ಪನೆ ಮಾಡಿಕೊಳ್ಬಹುದು. ಸರಿ, ಕರ್ಣ ಹೇಳ್ತಾ ಇದ್ದಾನೆ ಕೃಷ್ಣನಿಗೆ, ಆಯಿತು, ಒಂದು ದಿನ ಕೌರವ ಒಡ್ಡೋಲಕದಲ್ಲಿ ಇರಲಿಲ್ಲ, ಭಾನುಮತಿ ಒಂಟಿಯಾಗಿದ್ದಳು, ಲೆತ್ತದಾಟಕ್ಕೆ ನನ್ನನ್ನು ಆಮಂತ್ರಿಸಿದಳು, ಆಟಕ್ಕೆ ನಾನು ಒಪ್ಕೊಂಡು ಹೋದೆ. ಆಟದ ಆರಂಭದಲ್ಲಿ ಒಂದು ಷರತ್ತನ್ನು ವಿಧಿಸಿಕೊಂಡಿದ್ದೆವು. ಷರತ್ತು ಏನು ಅಂದರೆ, ಗೆದ್ದವರಿಗೆ ಸೋತವರು ತಮ್ಮ ಕೊರಳ ಹಾರವನ್ನು ತೆಗೆದುಕೊಡಬೇಕು. ಗೆದ್ದವರಿಗೆ ಸೋತವರು ತಮ್ಮ ಕೊರಳ ಹಾರವನ್ನು ಬಿಚ್ಚಿಕೊಡಬೇಕು. ದಿಸ್ ವಾಸ್ ದ ಕಂಡೀಷನ್. ಸರಿ, ಆಟ ಮುಂದುವರಿಯಿತು. ಭಾನುಮತಿ ಸೋಲ್ತಾಳೆ, ಕರ್ಣ ಗೆಲ್ತಾನೆ. ಭಾನುಮತಿ ಮಾಡಿಕೊಂಡ ಷರತ್ತಿನ ಪ್ರಕಾರ ಸರವನ್ನು ಕೇಳ್ತಾನೆ. ಭಾನುಮತಿ ಕೊಡಲಿಲ್ಲ, ಕರ್ಣ ಬಿಡಲಿಲ್ಲ. ಗೆದ್ದ ಉತ್ಸಾಹದಲ್ಲಿ ಕೊರಳ ಸರಕ್ಕೆ ಕೈ ಹಾಕ್ತಾನೆ. ಗಾಬರಿಯಿಂದ ಭಾನುಮತಿ ಒಂದು ಹೆಜ್ಜೆ ಹಿಂದಕ್ಕೆ ಸರಿತಾಳೆ. ಸರ ಹರಿತದೆ, ಮುತ್ತುಗಳು ಚೆಲ್ಲಾಪಿಲ್ಲಿ ಆಗ್ತವೆ. ಇಬ್ಬರೂ ಗಾಬರಿ. ಮಹಾದ್ವಾರದಲ್ಲಿ ದುರ್ಯೋಧನ ಬಂದು ನಿಂತಿದ್ದಾನೆ. ಜಸ್ಟ್ ಇಮ್ಯಾಜಿನ್, ಒಂದು ಕಾವ್ಯವನ್ನು ಶಬ್ದದ ರೂಪದಲ್ಲಿ ಕಣ್ಣೆದರಿಗೆ ಹೇಗೆ ಕಟ್ಟಿಕೊಡಬಹುದು ಅನ್ನೋದಕ್ಕೆ ಇದೊಂದು ಉತ್ತಮ ನಿದರ್ಶನ. ಶಬ್ದಗಳ ಮೂಲಕ ಇಲ್ಲಿ ನಿಮ್ಮ ಎದುರಿಗೆ ಒಂದು ರಂಗ ಸಜ್ಜಿಕೆಯಲ್ಲಿ ಇದು ಪ್ರಸಂಗ ನಡೆದಿದೆಯೋ ಅನ್ನೋ ಹಾಗೆ ಕಟ್ಟಿಕೊಡುವಂಥ ಯೋಗ್ಯತೆ ಮಹಾಕವಿಗಳಿಗೆ ಮಾತ್ರ ಸಾಧ್ಯ. ಪ್ರಸಂಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಒಂಟಿಯಾದ ಭಾನುಮತಿಯ ಜೊತೆಗೆ ಕರ್ಣ ಲೆತ್ತಾಡ್ತಾ ಇದ್ದಾನೆ. ಷರತ್ತು ವಿಧಿಸಲಾಗಿತ್ತು, ಸೋತವರು ಕೊರಳ ಹಾರವನ್ನು ಬಿಚ್ಚಿಕೊಡಬೇಕಾಗಿತ್ತು. ಕರ್ಣ ಗೆದ್ದಿದ್ದಾನೆ, ಭಾನುಮತಿ ಸರ ಕೊಡಲಿಲ್ಲ. ಗೆದ್ದ ಹುಮ್ಮಸ್ಸಿನಲ್ಲಿ ಕರ್ಣ ಕೊರಳ ಹಾರಕ್ಕೆ ಕೈ ಹಾಕ್ತಾನೆ. ಸರ ಹರಿತದೆ, ಮುತ್ತು ಚಲ್ಲಾಪಿಲಿ ಆಗ್ತದೆ. ಮಹಾದ್ವಾರದಲ್ಲಿ ದುರ್ಯೋಧನ ಬಂದು ನಿಂತಿದ್ದಾನೆ. ಬರೀ ಬಂದು ನಿಂತದ್ದು ದೊಡ್ಡದಲ್ಲ, ಒಳಕ್ಕೆ ಬಂದು ಕರ್ಣನಿಗೆ ಹೇಳ್ತಾನೆ, ಹುಚ್ಚ ಕರ್ಣ, ಮುತ್ತುಗಳು ಚದುರಿ ಬಿದ್ದಿವೆ, ಇವುಗಳನ್ನು ಆಯ್ದುಕೊಳ್ಳುವುದರಲ್ಲಿ ಯಾವ ತಪ್ಪಿದೆ ಅಂತೇಳಿ ತಾನೇ ಮುಂದಾಗಿ ಮುತ್ತುಗಳನ್ನು ಆರಿಸಿಕೊಟ್ಟನಂತೆ ದುರ್ಯೋಧನ. ಇಂಥ ದುರ್ಯೋಧನನನ್ನು ಬಿಟ್ಟು ಅಧಿಕಾರದ ಆಸೆಯಿಂದ ನಿನ್ನ ಪಕ್ಷಕ್ಕೆ ನಾನು ಬರಬೇಕೆ? ಇದು ಕರ್ಣನ ಪ್ರಶ್ನೆ. ಸ್ವಾಮಿ ನಿಷ್ಠೆ ಅನ್ನುವುದು ಪಂಪ ಒಂದು ಶಬ್ದ ಬಳಸ್ತಾನೆ, ಜೋಳದ ಪಾಳಿ. ಅನ್ನದ ಋಣ ಅಂತ ಹೇಳ್ತೇವಲ್ಲ, ಅದೇ ಜೋಳದ ಪಾಳಿ. ಪಂಪ ಉತ್ತರ ಕರ್ನಾಟಕದವನು ಅನ್ನೋ ಕಾರಣಕ್ಕೆ ಉತ್ತರ ಕರ್ನಾಟಕದ ಪ್ರಮುಖ ಬೆಳೆ ಜೋಳ ಅನ್ನೋ ಕಾರಣಕ್ಕೆ ಇಲ್ಲಿ ಜೋಳವನ್ನು ಬಳಸ್ತಾನೆ ಪಂಪ. ಜೀರಿಗೆಯನ್ನು ಇನ್ನೊಂದು ಕಡೆಗೆ ಬಳಸ್ತಾನೆ ಪಂಪ. ಅವನ ಭಾರತವನ್ನು ಓದಿದರೆ ನಿಮಗೆ ಅನೇಕ ಹೊಸ ಸಂಗತಿಗಳು ಅಥವಾ ಹಳೆಯ ಸಂಗತಿಗಳು ಗೊತ್ತಾಗ್ತವೆ. ಸುಮ್ಮನೆ ಒಂದು ನೆನಪಿಗೆ ಬಂತು ಅಂತ ಹೇಳ್ತೇನೆ. ಏನೋ ತಪ್ಪು ಮಾಡಿದವರಿಗೆ ಅವತ್ತು ಒಂದು ಶಿಕ್ಷೆ ಇತ್ತಂತ. ಏನು ಅಂದರೆ, ಇಟ್ಟಿಗೆಯನ್ನು ತಗೊಂಡು ಮೂಗಿ ತಿಕ್ತಿದ್ದಲ್ಲ. ಜಸ್ಟ್ ಇಮ್ಯಾಜಿನ್, ತಪ್ಪು ಮಾಡಿದವರಿಗೆ ಇಟ್ಟಂಗಿ ತಗೊಂಡು ಹೀಗೆ ಮೂಗು ತಿಕ್ತಿದ್ದ ಅವನ ಪರಿಸ್ಥಿತಿ ಏನಾಗಿರ್ಬೇಕು? ಇಟ್ಕೊಂಡು ದಟ್ ವಾಸ್ ದ ಒಂದು ಏನದು ಒಂದು ಕ್ರಮ, ಒಂದು ನ್ಯಾಯ ಪದ್ಧತಿ. ಅಂತ ಸುಮಾರು ಸಂಗತಿಗಳು ಭಾರತದಲ್ಲಿ ಬರ್ತವೆ. ಸರಿ, ಕರ್ಣ ಉತ್ತರ ಕೊಟ್ಟ. ಕೃಷ್ಣನಿಗೆ ಅನ್ನಿಸ್ತು, ಈ ಮನುಷ್ಯ ಸುಲಭವಾಗಿ ಬದುಕುವವನಲ್ಲ. ಆಯ್ತಪ್ಪ, ನಾನು ಹೇಳೋದನ್ನು ಹೇಳಿದ್ದೇನೆ, ಮುಂದಿನ ತೀರ್ಮಾನ ನಿಂದು ಅಂತ ಹೇಳಿ ಕೃಷ್ಣ ಹೊರಟು ಹೋದ. ಹೊರಟು ಹೋಗುವ ಮೊದಲೇ ಇನ್ನೊಂದು ಉಪಾಯ ರೆಡಿ ಇಟ್ಟು ಹೋಗಿದ್ದ. ಕುಂತಿಗೆ ಹೇಳಿ ಹೋಗಿದ್ದ, ನನ್ನ ಮಟ್ಟದಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಕರ್ಣನನ್ನು ಹೊಡೆಯುವ ಸಲುವಾಗಿ. ನನಗೆ ಅದು ಸಾಧ್ಯವಾಗದೆ ಹೋದರೆ ಒಬ್ಬ ತಾಯಿಯಾಗಿ ನೀನು ಪ್ರಯತ್ನ ಮಾಡಬೇಕು, ಕರ್ಣನ ಮನಸ್ಸನ್ನು ಹೊಡಿಬೇಕು. ಸರಿ, ಇವನು ಹೋದ ಅನ್ನೋದಕ್ಕೆ ಒಂದೇ ನಿಮಿಷಕ್ಕೆ ಸೀನು ಚೇಂಜ್. ರವಿವಾರ ದಿವಸ ಸೂರ್ಯನಿಗೆ ನಮಸ್ಕಾರ ಮಾಡುವ ಸಲುವಾಗಿ ಗಂಗಾ ನದಿ ತೀರಕ್ಕೆ ಬಂದಿರ್ತಾನೆ ಕರ್ಣ. ರವಿವಾರ ದಿವಸ, ಸೂರ್ಯವಾರದ ದಿವಸ ತಂದೆಗೆ ನಮಸ್ಕಾರ ಮಾಡುವ ದೃಷ್ಟಿಯಿಂದ ಗಂಗಾ ನದಿ ದಡಕ್ಕೆ ಬಂದಿರ್ತಾನೆ. ಕುಂತಿ ಬರ್ತಾಳೆ ಆಕಸ್ಮಿಕವಾಗಿ. ಕರ್ಣನಿಗೆ ಆಶ್ಚರ್ಯ, ಕೊಳಕ, ಏನೋ ಒಂದು ಅವ್ಯಕ್ತ ಭಾವನೆ, ಕರುಳಿನ ಸೆಳೆತ, ಏನೋ ಒಂದು ಇರ್ತದಲ್ಲ. ಕಣ್ಣರಿಯದಿದ್ದರೂ ಕರುಳು ಅರಿಯುತ್ತದೆ ಅನ್ನುವಂಥ.
ಕವಿ ಹೆಂಗ್ ಕಲ್ಪನೆ ಮಾಡ್ತಾನೆ ನೋಡಿ ಅಲ್ಲಿ ಒಂದು ಪ್ರಸಂಗ. ಇವರಿಬ್ಬರು ಕೂಡ ಹೊತ್ತಿಗೆ ಗಂಗಾದೇವಿ ಬಂದ್ಲಂತ ಅಲ್ಲಿ ನದಿ. ಗಂಗಾದೇವಿ ಬಂದು ಕುಂತಿ ಹೇಳಿದ್ಲಂತೆ, ನೋಡಮ್ಮ, ಒಂದು 20 ವರ್ಷದಿಂದ ನಾನು ಹೊಟ್ಟೆಯಲ್ಲಿ ನನ್ನ ಮಗನನ್ನು ಹಾಕಿ ಹೋಗಿದ್ದೆ, ಇಷ್ಟು ದಿವಸ ಚೆನ್ನಾಗಿ ವ್ಯವಹಾರ ಮಾಡಿದ್ದೀನಿ, ಇವತ್ತು ನಿನ್ನ ಮಗನನ್ನ ನಿನ್ನ ಮಡಿಲಿಗೆ ಹಾಕ್ತಾ ಇದ್ದೆ ಅನ್ನೋ ರೀತಿ ಗಂಗೆ ಕುಂತಿಗೆ ಹೇಳಿದಲ್ಲ ನನಗೆ. ಇದು ಕಾವ್ಯವನ್ನು ಕಟ್ಟುವ ರೀತಿ, ಪ್ರಸಂಗಗಳನ್ನ ಲಿಂಕ್ ಕೊಡೋದು, ಜೋಡಿಸೋದು ಹೇಗೆ, ಇಂಥವು ಅನೇಕ ಪ್ರಸಂಗಗಳು ಮಹಾಭಾರತದಲ್ಲಿ ಬರ್ತವೆ. ದ್ರೋಣ ದೃಪದರ ವಾಗ್ವಾದದ ಸಂದರ್ಭದಲ್ಲಿ ಅವನು ದ್ರೋಣ ಪ್ರತಿಜ್ಞೆ ಮಾಡಿದ್ದು, ಆಮೇಲೆ ದೃಪದ ಪ್ರತಿಜ್ಞೆ ಮಾಡಿದ್ದು, ಇಂಥ ಅನೇಕ ಪ್ರಸಂಗಗಳು ಬರ್ತವೆ. ಸರಿ, ಕುಂತಿ ಬರ್ತಾಳೆ, ಮಗನನ್ನ ಮಾತಾಡಿಸ್ತಾಳೆ, ಇದ್ದ ವಿಷಯವನ್ನು ಹೇಳಿಬಿಡ್ತಾಳೆ. ಅಲ್ಲಿ ಚೆನ್ನಾಗಿ ವಾಗ್ವಾದ ಬರ್ತದೆ ಪ್ರಸಂಗ. ಹುಟ್ಟಿದ ಹಸುಳೆಯಾದ ನನ್ನನ್ನು ಗಂಗೆಯಲ್ಲಿ ಬಿಸಾಡಿ ಹೋಗುವಾಗ ಎಲ್ಲಿ ಹೋಗಿತ್ತು ನಿನ್ನ ಮಾತ್ರ ವಾತ್ಸಲ್ಯ? ಕರ್ಣ ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನು ಮಾಡ್ತಾ ಇದ್ದ. ಇವತ್ತು ತಾಯಿ ಅಂತ ಹೇಳ್ಕೊಂಡು ಬಂದಿದೆಯಲ್ಲ, ನಿನ್ನ 5 ಜನ ಮಕ್ಕಳನ್ನು ಬದುಕಿಸುವ ಸಲುವಾಗಿ ಈ ಮಗನನ್ನು ಕೊಲ್ಲುವುದಕ್ಕೂ ಕೂಡ ನೀನು ಸಿದ್ಧರಾಗಿದ್ದೀಯಲ್ಲ, ನೀನೇ ಅಂತ ತಾಯಿ. ಪ್ರಶ್ನೆಯ ಮೇಲೆ ಪ್ರಶ್ನೆ. ಒಂದು ಕ್ಷಣ ಇದೇನು ಸಾಧ್ಯವೋ ಇಲ್ಲವೋ, ಸಾಧ್ಯ ಇಲ್ಲವೋ ಅನ್ನೋ ರೀತಿಯಲ್ಲಿ ವಾಗ್ವಾದ ನಡೀತದೆ. ಕೊನೆಗೆ ಅವಳು ಹೇಳ್ತಾಳೆ, ನೋಡಪ್ಪ, ಸೆರಗೊಡ್ಡಿ ಬೇಡ್ಕೊಳ್ತಾ ಇದ್ದೇನೆ, ನಾನು ಬದುಕಬೇಕು ಅಂದರೆ, ನಿನ್ನ ತಮ್ಮಂದಿರು ಬದುಕಬೇಕು ಅಂದರೆ ದಯವಿಟ್ಟು ನಾನು ಒಂದು ಮಾತು ನಡೆಸಿಕೊಡ್ಬೇಕು. ವಿಧಿ ಇಲ್ಲದೆ ಕರ್ಣ ಒಪ್ಕೊಂಡು ಬಿಡ್ತಾನೆ. PDM ಪುರಿ ಗಣೆಯಂ, ಸರ್ಪಾಸ್ತ್ರವನ್ನು ನಾನು ತೊಡೋದಿಲ್ಲ ಅಂತೇಳಿ ಮಾತು ಕೊಡ್ತಾನೆ ತಾಯಿ. ಗೊತ್ತಿರಲಿ ನಿಮಗೆ ಸರ್ಪಾಸ್ತ್ರ ಯಾವುದು ಅಂದ್ರೆ, ಹಿಂದೆ ಅರ್ಜುನ ಖಾಂಡವವನ್ನು ಸುಟ್ಟ ಸಂದರ್ಭದಲ್ಲಿ ಹಾವು ಅರ್ಧಂಬರ್ಧ ಸುಟ್ಟು ಒತ್ತಾಡಿ ಜೀವ ಬಿಟ್ಟಿರ್ತದೆ. ಆಗ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡಿರ್ತದೆ, ಇದರ ಸೇಡು ಮುಂದೆ ನಾನು ಅರ್ಜುನನ ಮೇಲೆ ತೀರಿಸಿಕೊಡ್ತೇನೆ. ಯಾವುದು? ಖಾಂಡವನ ದಹನ ಸಂದರ್ಭದಲ್ಲಿ ಅಗ್ನಿರಾಜ ಬಂದು ಖಾಂಡವನವನ್ನು ದಾನವ ರೂಪದಲ್ಲಿ ಕೇಳಿರ್ತಾನೆ ಅರ್ಜುನ. ಖಾಂಡವನಕ್ಕೆ ಬೆಂಕಿ ಹಚ್ಚಿದಾಗ ಹಾವುಗಳ ಸಂತತಿ ಸುಟ್ಟು ಹೋಗ್ತದೆ. ಆಗ ಒಂದು ಹಾವು ನೊಂದ್ಕೊಂಡು ಅಂತಿರ್ತದೆ ಮನಸ್ಸಿನಲ್ಲಿ, ಮುಂದೆ ಈ ಸೇಡನ್ನು ತೀರಿಸಿಕೊಳ್ತೇನೆ ಅರ್ಜುನ, ನೆನಪಿಟ್ಟು ಅಂತೇಳಿ. ಆ ಸರ್ಪಾಸ್ತ್ರ ಇವತ್ತು ಬಂದು ಕರ್ಣನ ಬತ್ತಳಿಕೆಯಲ್ಲಿ ಅವಕಾಶ ಪಡೆದುಕೊಂಡಿದೆ. ಆ ಸರ್ಪಾಸ್ತ್ರ ಪ್ರಯೋಗ ಆಗಬಾರದು ಅನ್ನೋದು ಕುಂತಿಯ ಅಭಿಪ್ರಾಯ. ಅದನ್ನು ಕೇಳ್ಕೊತಾ ಇದ್ದಾಳೆ ಮಗನ ಹತ್ರ, ನಿನ್ನ ತಮ್ಮಂದಿರನ್ನು ಕೊಲ್ಲಬೇಡ, ಅವರನ್ನು ತಲೆಗಾಯ್ದು ಕಾಪಾಡಬೇಕು. ವಿಧಿ ಇದ್ದೆ ಕೊನೆಗೆ ಕರ್ಣ ಹೇಳ್ತಾನೆ, PDM ಪುರಿ ಗಣೆಯಂ, ಆಯ್ತು ಸರ್ಪಾಸ್ತ್ರವನ್ನು ಕೊಡೋದಿಲ್ಲ. ಅಲ್ಲಿ ಪಂಪವನ್ನು ಮಾತನ್ನು ಹೇಳಿಸ್ತಾನೆ ಕರ್ಣನ ಬಾಯಲ್ಲಿ, ಕುರುಪತಿಗಿಲ್ಲ ದೈವ ಬಲ, ಕುರುಪತಿಗಿಲ್ಲ ದೈವ ಬಲ. ನನ್ನ ಪ್ರಕಾರ ಕರ್ಣ 5ನೇ ಸಲ ಸತ್ತದ್ದು ಹಂಗೆ ಸ್ಟೇಜ್ ವೈಸ್ 4-5 ಪ್ರಸಂಗಗಳನ್ನು ನೆನಪು ಮಾಡ್ಕೊಳ್ತಾನೆ. ಕರ್ಣ ಮತ್ತೊಮ್ಮೆ ಸತ್ತ ಇಲ್ಲಿ. ಅಲ್ಲಿ ಕೃಷ್ಣನ ಹತ್ರ ಏನೋ ಬದುಕೊಂಡು ಬಂದಿದ್ದ, ಇಲ್ಲಿ ತಾಯಿಯ ಕರುಳಿಗೆ ಮನಸೋತು ಮಾತು ಕೊಟ್ಟಿದ್ದ. ಕುಮಾರವ್ಯಾಸ ಭಾರತದಲ್ಲಿ ಬಹಳ ಚೆನ್ನಾಗಿ ಬರ್ತದೆ ಈ ಪ್ರಸಂಗ. ನೋಯಿಸೆನು ನಿನ್ನೈವರನು ರಾಜೀವ ಸಖನಾಣೆ, ಮಾತು ಕೊಡ್ತಾ ಇದ್ದಾನೆ ಕರ್ಣ. ನೋಯಿಸೆನು ನಿನ್ನೈವರನು ರಾಜೀವ ಸಖನಾಣೆ, ಸೂರ್ಯದೇವನ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ನಿನ್ನ ಮಕ್ಕಳನ್ನು ನಾನು ಕೊಲ್ಲುವುದಿಲ್ಲ. ಕೊನೆಗೆ ವಿಧಿ ಏನಾಯಿತು ಅಂದರೆ, ಅವರನ್ನು ಕೊಲ್ಲೋದು ಬೇಡ, ನಾನೇ ಸಾಯ್ತೀನಿ ಅನ್ನೋ ಮಟ್ಟಿಗೆ ತೀರ್ಮಾನ ತಗೊಂಡ್ಬಿಡ್ತಾನೆ ಕರ್ಣ. ಒಂದು ಕೇಳ್ತಾ ಇಷ್ಟೆಲ್ಲ ಆದ್ಮೇಲೂ ಸಹಿತ ತನ್ನ ಸ್ವಾಮಿ ನಿಷ್ಠೆಯನ್ನು ತೋರಿಸ್ತಾನೆ ಹೋಗ್ತಾನೆ ಕರ್ಣ. ಅದಕ್ಕೆ ನನಗಿರುವ ಡೌಟ್ ಏನು ಅಂದರೆ, ಆಯ್ತು ನಾನು ಯುದ್ಧ ಮಾಡ್ತೀನಿ, ಕೌರವನಿಗೆ ಗೆಲುವು ತಂದು ಕೊಡ್ತೀನಿ ಅಂತೆಲ್ಲ ಹೇಳ್ತಾನಲ್ಲ, ಯಾರನ್ನ ಕೊಂದು ಕೌರವನಿಗೆ ಗೆಲುವು ತಂದು ಕೊಡ್ತಾನೆ ಈ ಕರ್ಣ? ಏನು ಉಳಿದಿದೆ ಅವನ ಹತ್ರ ಅಂತೇಳಿ ಗೆಲುವನ್ನು ತಂದು ಕೊಡ್ತಾನೆ. ನೇರವಾಗಿ ಇನ್ನೊಂದು ಪ್ರಸಂಗಕ್ಕೆ ಜಂಪ್ ಮಾಡಿಬಿಡ್ತೀನಿ ನಾನು. ಸೇನಾಪತಿ ಪಟ್ಟವನ್ನು ಭೀಷ್ಮನಿಗೆ 5 ನಿಮಿಷದಲ್ಲಿ ಮುಗಿಸ್ತೇನೆ. ಸೇನಾಪತಿ ಪಟ್ಟವನ್ನು ಭೀಷ್ಮನಿಗೆ ಕಟ್ಟಿದ್ದಾನೆ ದುರ್ಯೋಧನ. ಕರ್ಣನಿಗೆ ಸಿಟ್ಟು, ಮುದುಕ, ಹಣ್ಣು ಮುದುಕ, ಹುಬ್ಬು ಜೋತಾಡ್ತಾ ಇದೆ, ಬೆನ್ನು ಬಾಗಿದೆ, ಚರ್ಮ ಸುಕ್ಕು ಗಟ್ಟಿದೆ, ಕೈಯಲ್ಲಿ ಬಿಲ್ಲು ಹಿಡಿದ್ರೆ ಮುದುಕರು ಊರು ಹಿಡಿದ ಹಾಗೆ ಭಾಸವಾಗುತ್ತದೆ. ಕಂಗೆಟ್ಟ ಮುದುಪಂಗೆ ಸೇನಾಪತಿ ಪಟ್ಟ ಕಟ್ತಾ ಇದೆಯಾ ನೀನು? ಕಂಗೆಟ್ಟ ಮುದುಪಂಗೆ ಪಾಪ ಬಳಸೋ ಕರ್ಣನ ಬಾಯಲ್ಲಿ ಭೀಷ್ಮರಿಗೆ, ಯಾರಿಗೆ? ಭೀಷ್ಮರಿಗೆ. ಕೊನೆಗೆ ಹೇಳ್ತಾನೆ ಕರ್ಣ, ಪಗೆಗಳ ನಿಟ್ಟೆಲ್ವ ಮುಡಿವೊಡೆ ಎನಗೆ ಪಟ್ಟಂ ಕಟ್ಟ. ಶಬ್ದ ಹೇಗಿದೆ ನೋಡಿ, ಪಗೆಗಳ ನಿಟ್ಟೆಲ್ವ ಮುರಿವೊಡೆ ಎನಗೆ ಪಟ್ಟಂ ಕಟ್ಟ. ಪಗೆಗಳ ಮೊಣಕಾಲು ಮರಿಯುವವರಿಗೆ ಅಂತ ಯಾಕಂದಿಲ್ಲ, ನಿಟ್ಟೆಲ್ವ ಅಂತ ಯಾಕಂದ? ಅಲ್ಲೇ ಇರೋದು ಕಾಲದ ಸೊಗಸು. ಈ ಹಳ್ಳಿ ಜಗಳ ಒಮ್ಮೆ ನಡನ ಮುಗಿತು ನೋಡುವಂತ ನಡನ ಇದೆ, ನಿಟ್ಟೆಲ್ವು, ಬಗೆಗಳ ನಿಟ್ಟೆಲ್ವ ಮುರಿವಡೆ ಎನಗೆ ಪಟ್ಟಂ ಕಟ್ಟ.
ನನ್ನ ಪ್ರಶ್ನೆ ಮತ್ತೆ ಅದೇ, ಯಾರು ಇವನ ಪ್ರಜೆಗಳು, ಯಾರನ್ನಿಟ್ಟೆಲ್ಲವನ್ನ ಮುಗಿತಾನೆ, ಯಾವ ಮೂಲಕ ದುರ್ಯೋಧನಿಗೆ ಗೆಲುವನ್ನು ತಂದುಕೊಡ್ತಾನೆ. ಒಂದು ಸ್ಪಷ್ಟವಾಗಿದೆ, ತನ್ನನ್ನೇ ತಾನು ಬಲಿ ಕೊಟ್ಕೊಳ್ಳಿಕ್ಕೆ ಕರ್ಣ ಸಿದ್ಧನಾಗಿಬಿಟ್ಟಿದ್ದಾನೆ ಅಷ್ಟೇ. ಅವನು ಯಾರನ್ನೂ ಕೊಲ್ಲಬೇಕಾಗಿಲ್ಲ. ಸರಿ, ವಯಸ್ಸಾದ ಮುದುಕನಿಗೆ ಪಟ್ಟ ಕಟ್ಟಿದ್ರೆ ಅಂತ ಹೇಳಿ ಕೂಗಾಡ್ತಾನೆ, ಅದೆಲ್ಲ ಆಯಿತು. ಅಲ್ಲಿ ಭೀಷ್ಮ ಬಹಳ ಶಾಂತ ಚಿತ್ತನಾಗಿ ಕೇಳ್ಕೊಂಡು ಒಂದು ಉತ್ತರ ಕೊಡ್ತಾನೆ. ಕೇಳಿಸ್ಕೋ ಕರ್ಣ, ಅವಸರ ಮಾಡಬೇಡ, ಕೇಳಿಸ್ಕೋ ಕರ್ಣ, ಅವಸರ ಮಾಡಬೇಡ. ಕಲಿತನದ ಉರ್ಕು, ಯೌವನದ ಸೊರ್ಕು, ನಿಜೇಶನ ನಚ್ಚು, ತೋಳ್ಬಲದ ಪೊಡರ್ಪು, ಕರ್ಣ ನಿನಗೆ ಉಳ್ಳನಿತು ಏನೆನಗುಂಟೆ. ಭೀಷ್ಮ ಕೇಳ್ತಾ ಇದ್ದಾನೆ ಕರ್ಣನನ್ನ. ಹುಚ್ಚ ಕರ್ಣ, ವಯಸ್ಸಿನ ಆವೇಶದಲ್ಲಿ ಹಾರಾಡ್ತಾ ಇದ್ದೀಯಾ, ಅಬ್ಬರಿಸ್ತಾ ಇದ್ದೀಯಾ? ನೆನಪಿಟ್ಟುಕೋ, ನಾವೆಲ್ಲ ಸರದಿಯ ಸಾಲಿನಲ್ಲಿ ನಿಂತವರು, ಸಾವಿನ ಸರದಿಯಲ್ಲಿ ನಿಂತವರು ನಾವು. ಇವತ್ತು ನಾನು ಸಾಯ್ತೇನೆ, ನಾಳೆ ದ್ರೋಣ ಸಾಯ್ತಾನೆ, ನಾಡಿದ್ದು ನೀನು ಸಾಯ್ತೀಯ. ಪಂಪಾದಿ ಹೇಳ್ತಾನೆ, ಸೂಳು ಪಡೆಯಲಪ್ಪುದು ಕಾಣ ಮಹಾಜೀವ. ಸೂಳು ಅಂದ್ರೆ ಸರತಿ. ನಾವೆಲ್ಲ ಸಾವಿನ ಸರತಿಯಲ್ಲಿ ನಿಂತಿದ್ದೇವೆ. ಹುಚ್ಚುಕರ್ಣ, ಸಾಯೋದಕ್ಕೆ ಇಷ್ಟೇ ಯಾಕೆ ಅವಸರ ಪಡ್ತಾ ಇದ್ದೀಯ? ಆ ಶಬ್ದ ಹೇಗಿದೆ ನೋಡಿ. ಕಲಿತನದ ಉರ್ಕು, ಯೌವನದ ಸೊರ್ಕು, ನಿಜೇಶನ ನಚ್ಚು, ತೋಳ್ಬಲದ ಪೊಡರ್ಕು, ಕರ್ಣ ನಿನಗುಳ್ಳನಿತು ಏನೆನಗುಂಟೆ. ನೆನಪಿಟ್ಕೋ ಕರ್ಣ, ನಡೆಯಲಿರುವಂತಹ ಯುದ್ಧ ಅಂತಿಂತ ಯುದ್ಧ ಅಲ್ಲ. 18 ದಿನಗಳ ಕಾಲ ಅಹೋರಾತ್ರಿ ನಡೆಯುವಂತಹ ಮಹಾಭಾರತ, ಕುರುಕ್ಷೇತ್ರ ಯುದ್ಧ. ನಿನ್ನನ್ನು ಎದುರಿಸುವವನು ಯಾರು ಗೊತ್ತಾ? 3 ಲೋಕದ ಗಂಡನಾಗಿರುವ ಅರ್ಜುನ. ಅವನ ಸಾರಥಿ ಯಾರು ಗೊತ್ತಾ? ಕೃಷ್ಣ ಪರಮಾತ್ಮ. ಅದೆಲ್ಲರ ಅರಿವಿಲ್ಲದೆ ಸುಮ್ಮನೆ ಹುಚ್ಚರ ಹಾಗೆ ಮಾತಾಡ್ತಾ ಇದ್ದೀಯ. ಇದು ಭೀಷ್ಮ ಕರ್ಣನಿಗೆ ಕೊಟ್ಟಿರುವಂತಹ ಉತ್ತರ. ಇಂಥ ಅನೇಕ ಪ್ರಸಂಗಗಳು. ಬರೀ ಭೀಷ್ಮ ಕರ್ಣ ಇಷ್ಟೇ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇಲ್ಲ. ಇಡೀ ಮಹಾಭಾರತ ನಾನು ಕೇಳಿದರೆ ಮೂಲದ ಮಹಾಭಾರತದ ಒಂದು ಬೊಗಸೆಯಷ್ಟು ಕಥೆಯನ್ನು ಪಂಪ ಹೇಳಿದೆ. ಮೂಲದ ಮ್ಯಾಕ್ಸ್ ಮಿಲ್ಲರ್ ಅನ್ನುವಂಥ ಒಬ್ಬ ವಿದೇಶಿ ವಿದ್ವಾಂಸ ಹೇಳ್ತಾನೆ, ರಾಮಾಯಣ ಮತ್ತು ಮಹಾಭಾರತವನ್ನ ಒಂದೇ ಒಂದು ಸಲ ಇಡಿಯಾಗಿ ಓದಿ ಮುಗಿಸಬೇಕು ಅಂದರೆ ನನ್ನ ಜೀವಮಾನ ನನಗೆ ಸಾಲೋದಿಲ್ಲ. ಇಷ್ಟರಲ್ಲಿ ಅರ್ಥ ಮಾಡ್ಕೊಂಡು ಬಿಡಿ. ರಾಮಾಯಣ ಮಹಾಭಾರತಗಳು ಎಷ್ಟು ದೊಡ್ಡ ಗ್ರಂಥಗಳು ಅಂದರೆ ಅವುಗಳನ್ನು ಒಂದೇ ಒಂದು ಸಲ ಓದಿ ಮುಗಿಸಬೇಕು ಅಂದರೆ ನನ್ನ ಆಯುಷ್ಯ ನನಗೆ ಸಾಲೋದಿಲ್ಲ. ಇವತ್ತಿಗೂ ಸಹಿತ ರಾಮಾಯಣ ಮಹಾಭಾರತ ಯಾಕೆ ಆಧಾರ ಪಡೀತಾ ಇದ್ದಾವೆ ಅನ್ನೋದಕ್ಕೆ ಇಂಥ ಸೂಕ್ಷ್ಮಗಳು ಕಾರಣವಾಗಿರ್ತವೆ. ಇಷ್ಟು ಸಾಕು ಅಂತ ಕಾಣಿಸ್ತದೆ. ಪಾತ್ರಗಳ ಜೊತೆಗೆ ಹೋದರೆ ಸಮಯದ ಮಿತಿಯನ್ನು, ಔಚಿತ್ಯ ಪ್ರಜ್ಞೆ ಅನ್ನೋದು ಒಂದು ಇರ್ತದೆ. ಸಮಯದ ಮಿತಿ ಬಹಳ ಆಗಲೇ ಹೇಳಿದರು. ಮಹಿಳೆಯರು ಬೇಗ ಮನೆ ಸೇರಬೇಕು, ಬೇರೆ ಹಳ್ಳಿಯಿಂದ ಬಂದಿರುವಂಥ ಮಕ್ಕಳು ವಿದ್ಯಾರ್ಥಿಗಳು ಬೇಗ ಮನೆ ಸೇರಬೇಕು. ಆ ಕಾರಣಕ್ಕಾಗಿ ಒಂದು ಸಿನಿಮಾ ಟ್ರೇಲರ್ ತೋರಿಸಿದಂಗೆ ಸಂಕ್ಷಿಪ್ತವಾಗಿ ಒಂದು ಮಗ್ಗಲನ್ನು ಮಾತ್ರ ನಿಮಗೆ ತೋರಿಸಿದ್ದೇನೆ. ನಿರಂತರವಾಗಿ 25 ನಿಮಿಷಗಳ ಕಾಲ ನಾವು ನೀವೆಲ್ಲ ಮತ್ತೆ BA1 ಕ್ಲಾಸ್ಗೆ ಕುಳಿತಂಗಾಯಿತು. ನಾವೆಲ್ಲ ಕಲಿತಿರ್ತಕ್ಕಂಥ ವಿಚಾರಗಳನ್ನು ಮತ್ತೆ ನಾವು ನೆನಪಿಸಿಕೊಂಡ ಹಾಗೆ ಮಾಡಿದ್ದಕ್ಕಾಗಿ ನಾವು ಶಾಂತರಾ ದಿಗ್ಬಜ್ ಸರ್ ಅವರಿಗೆ ಧನ್ಯವಾದಗಳು. ಹೆಜ್ಜೆಯಿಂದ ಹೋದ್ರೆ ಅವ್ರು ಹೇಳಿದ್ದನ್ನು ಮರೆತು ಬಿಟ್ಟಿಲ್ಲ, ಅದಕ್ಕೆ ಏನನ್ನೂ ಹೇಳಲಾರೆ. ಧನ್ಯವಾದಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಈಗ ಗೌರವ ಉಪಸ್ಥಿತರ ನುಡಿ ಶ್ರೀ ಅರವಿಂದರಾವ್ ಬಿ ದೇಶಪಾಂಡೆ ಸರ್ ನಂತರ ಕೊನೆ ಚರ್ಚೆ ಇಟ್ಕೊಳ್ಳೋಣ. ಈ ಸುಂದರ ಸಂಜೆಯ ಕಾರ್ಯಕ್ರಮದ ಅಧ್ಯಕ್ಷತೆ ಮಿತ್ರರಾದಂಥ ಮಾಸಾದ್ರು ಕಾಪನವರೇ, ನಿಮ್ಮನ್ನೆಲ್ಲ ಮಹಾಭಾರತದ ಕಾಲಕ್ಕೆ ತಗೊಂಡು ಹೋಗಿ ಈಗ ವಾಸ್ತವಿಕತೆಗೆ ನಾವು ಬರ್ತಾ ಇದ್ದೀವಿ. ಇಲ್ಲಿ ನಮ್ಮ ಕ್ಲಾಸ್ರೂಮ್ನಾಗ ಇದ್ದೀವಿ. ಇದಕ್ಕೆ ಕರ್ಣನ ಜೊತೆಗೆ ನಮ್ಮನ್ನು ತಗೊಂಡು ಹೋಗ್ಬಿಟ್ಟಿದೆ. ಸರ್ ಶಾಂತಿನಾಥ್ ದಿಗ್ಗಜವರೇ, ಎಲ್ಲ ಸಾಹಿತ್ಯ ಪ್ರೇಮಿಗಳು. ಇದಕ್ಕೂ ಇದು ಗೌರವದ ಉಪಸ್ಥಿತಿ ಅದು ಯಾಕೆ ಇದ್ದಾರೋ ಗೊತ್ತಿಲ್ಲ. ಅಧ್ಯಕ್ಷರು ಅತಿಥಿಗಳು ಸಾಕು. ಮತ್ತು ಬಂದ್ಮೇಲೆ ಉಪಸ್ಥಿತಿ ಇದ್ದವ್ರು ಮಾತಾಡಬೇಕು ಅಂತ ಇಲ್ಲಿ ಮಾತಾಡಿದ ಮತ್ತೆ ನಾನು ಮಾತಾಡ್ತೇನೆ. ಬಹಳ ಸುಂದರವಾಗಿ ಮಹಾಭಾರತದ
ಅನೇಕ ಪಾತ್ರಗಳ ಪೈಕಿ ಕರ್ಣನ ಪಾತ್ರವನ್ನು ನಮ್ಮ ನಿಮ್ಮನ್ನೆಲ್ಲ ಅತ್ಯಂತ ಸೊಗಸಾಗಿ ಅದು ಪದ್ಮನ ಕಾವ್ಯದ ಮುಖಾಂತರ ನಿಮಗೆಲ್ಲರಿಗೂ ಅನುಭವಿಸಿದೆ. ಅದಕ್ಕೆ ಹೇಳಿದೆ, ಅವ್ರು 40 ನಿಮಿಷ ಇದ್ರು, 50 ನಿಮಿಷ ಮಾತಾಡಿದ್ರು. ಅದು ಇನ್ನೂ ಮುಗಿಸುತ್ತಿಲ್ಲ, ನಾವು ಯಾಕಂತ ಕೇಳ್ತಿದ್ದಿಲ್ಲ, ಅವರು ಮುಗಿಸ್ಬಿಟ್ರು. ಬಹಳ ಸೊಗಸಾಗಿ ಅದೆಲ್ಲ ನಮ್ಮ ಮುಂದೆ ಚಿತ್ರ ಕಟ್ಟುವಂಗೆ ಮಾಡಿಬಿಟ್ಟ. ನಾನು ಭಾಳ ಹೇಳಿಕ್ಕೆ ಇಚ್ಛೆ ಪಡೋದಿಲ್ಲ, 2-3 ಸಂಗತಿಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಸಾಹಿತ್ಯ ಸಾಂಸ್ಕೃತಿಕ ಸಂಘ ಸ್ವರ್ಣ ಮಹೋತ್ಸವ ಮುಗಿಸು 15 ವರ್ಷ ಆಯಿತು. ಮನುಷ್ಯ 70-80ಕ್ಕೆ ಬಂದಂಗೆ ಮುದುಕಾಗ್ತಾರೆ. ಆದರೆ ಸಂಸ್ಥೆಗಳು ಸೆಕ್ಟಿನರಿಗೆ ಬಂದಾಗ ಇನ್ನೂ ಬಲಿಷ್ಠ. ಆ ದೃಷ್ಟಿಯಿಂದ ಇದನ್ನು ಬಲಿಷ್ಠ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಈ ಮತ್ತೆ ಸಾಹಿತ್ಯ ಸಾಂಸ್ಕೃತಿಕ ಸಂಘದ ವೃಕ್ಷದಲ್ಲಿ ಆ ಬೇರಿನ ಮುಖಾಂತರ ಮತ್ತು ರಸ ಓಡಾಡ್ತಾ ಇದೆ. ಈ ಕಾರ್ಯಕ್ರಮ ಮಾಡಿ ಈ ಕಾರ್ಯಕ್ರಮ ಇಲ್ಲಿ ನಿಲ್ಲಿಸಬೇಕು. ವರ್ಷಕ್ಕೊಂದು 4-5 ಕಾರ್ಯಕ್ರಮ ಆಗಬೇಕು. ಸಾಹಿತ್ಯ ಪ್ರೇಮಿಗಳಿಗೆ ರಸದೌತಣ ಈ ರೀತಿ ಆಗ್ತಾ ಹೋಗ್ಬೇಕು. ನಾನೊಂದು ಸಲಹೆ ಕೊಡ್ತೀನಿ, ಸಾಹಿತ್ಯದ ಮುಖಾಂತರವಾಗಿ ಕನ್ನಡ ಮಾತೃಭಾಷೆ ಇದನ್ನೆಲ್ಲ ಉಳಿಸೋದು ಬೆಳೆಸೋದು ಇದೊಂದು ಕರ್ತವ್ಯ ಅಂತ ಸಾಹಿತ್ಯ ಸಾಂಸ್ಕೃತಿಕ ಸಂಘದ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಈಗ ಪ್ರಾರಂಭದಲ್ಲಿ ಹೇಳಿದ್ರು, ಕನ್ನಡ ವಾಚನ ಸ್ಪರ್ಧೆ, ಶುದ್ಧ ಲೇಖನ ಸ್ಪರ್ಧೆ, ಇದರ ಮುಖಾಂತರವಾಗಿ ಕನ್ನಡದ ಬಗ್ಗೆ ಪ್ರೀತಿ ಮತ್ತು ಕನ್ನಡ ಇನ್ನೂ ಶುದ್ಧ ಮಾಡೋ ಪ್ರಯತ್ನ ಆ ದೃಷ್ಟಿಯಿಂದ ಅದನ್ನು ಮಾಡ್ತಾ ಇದ್ದೀನಿ. ಸುಮ್ಮನೆ ನಾನು ಅನುಭವ ಹೇಳ್ತೀನಿ. ಸತ್ಯನಾಥ್ ಅವರೇ, ನಾನು ಅನೇಕ ಕಡೆ ಈಗ ರಾಜ್ಯದಲ್ಲಿ ಓಡಾಡ್ತೀನಿ. ನಮ್ಮ ಸಂಘದ ಶಾಖೆಗಳಲ್ಲಿ ಹೋದಾಗ ಒಂದು ಪೇಜ್ ಓದ್ಲಿಕ್ಕೆ ಕೊಟ್ಟರೆ ಯಾವುದಾದ್ರು, ಈಗ ಪಂಪನ ಹಳೆಗನ್ನಡಂತೂ ಬಿಟ್ಬಿಡ್ರಿ, ಹೊಸಗನ್ನಡನೇ ಓದ್ಲಿಕ್ಕೆ ಕೊಟ್ಟರೆ ಯವೇ ಕನ್ನಡ ಆದಂಥವರು ಅಸ್ಖಲಿತವಾಗಿ ಓದಲಿಕ್ಕೆ ಅಸಮರ್ಥ ಆಗ್ತಾರೆ. ಈ ಸ್ಥಿತಿ ಇದೆ. ಇದನ್ನ ಬದಲಾಯಿಸಬೇಕು ಅಂತಂದ್ರೆ ನಾವು ಕನ್ನಡದ ಬಗ್ಗೆ ಪ್ರೀತಿ ಹೆಚ್ಚಿಸ್ಬೇಕು, ಕನ್ನಡ ಉಳಿಸ್ಬೇಕು. ಮತ್ತು ನಾವು ಅನೇಕ ಕಡೆ ನಮ್ಮ ಕಡೆಯಿಂದ ಸಂಘದಲ್ಲಿ ನಾವು 5 ವರ್ಷದಿಂದ ಇದಾಗಿದ್ದೀವಿ. ಮಾತೃಭಾಷೆ ನಮ್ಗೆ ಉಳಿಬೇಕು ಅಂದರೆ ಇಂಗ್ಲೀಷ್ ಮೀಡಿಯಂ ಮೇಲೆ ಇಂಗ್ಲೀಷ್ ಬಗ್ಗೆ ನಮ್ಮದೇನು ದ್ವೇಷ ಇಲ್ಲ. ಆದರೆ ಇಂಗ್ಲೀಷ್ ಬರೋದ್ರ ಜೊತೆಗೆ ನಮ್ಮ ಸಂಸ್ಕೃತಿ ಸಾಯ್ತದ, ಅದು ಸಾಯಬಾರ್ದು. ಅದಕ್ಕೆ ಮನೆಗಳಲ್ಲಿ ಮಾತೃಭಾಷೆಯಲ್ಲಿ ವ್ಯವಹಾರ ನಡೀಬೇಕು. ಇಷ್ಟು ಸೂತ್ರಾರೆ ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋಣ. ಅದನ್ನು ಮಾಡೋ ದೃಷ್ಟಿಯಿಂದ ಶುದ್ಧ ಲೇಖನ, ಶುದ್ಧ ವಾಚನ ಇದನ್ನು ಮಾಡ್ತಾ ಇದ್ದೀವಿ. ಈ ರೀತಿ ಕಾರ್ಯಕ್ರಮದ ಮುಖಾಂತರ ಮಾಡಿ ಈಗ ಇನ್ನೊಂದು ಸಲಹೆ ನಾನು ಕೊಟ್ಟು ನಾನು ಮಾತು ಮುಗಿಸ್ತೇನೆ. ಇವತ್ತು ಪಂಪನ ವಿಕ್ರಮಾರ್ಜುನ ವಿಜಯದ ಮುಖಾಂತರ ಇದ್ರೊಳಗೆ ಆಶ್ಚರ್ಯ ಅಂದ್ರೆ ಅರ್ಜುನ ಎಲ್ಲಿಯೂ ಬರಲಿಲ್ಲ, ಅರ್ಜುನನ ವಿಕ್ರಮ ಬರಲಿಲ್ಲ. ಇವತ್ತು ನಮ್ಮ ಮುಂದೆಲ್ಲರೂ ಕರ್ಣನ ಒಟ್ಟೆ ಪ್ರಸ್ತುತ ಮಾಡಿಸ್ತಾರೆ. ಅದಕ್ಕೆ ಇಲ್ಲಿಗೆ ನಿಲ್ಲಬಾರದು. ಅವ್ರು ಹೇಳಿದಾಗ ರಾಮಾಯಣ ಮತ್ತು ಮಹಾಭಾರತ ನಾವು ಜಗತ್ತಿಗೆ ಕೊಟ್ಟಂಥ ಶ್ರೇಷ್ಠ ಕೊಡುಗೆ ಸಾಹಿತ್ಯದಲ್ಲಿ. ಆ ಸಾಹಿತ್ಯದ ಕೊಡುಗೆಯನ್ನ ಅಮೆರಿಕದವರು, ಇಂಗ್ಲೆಂಡ್ದವರು, ರಷ್ಯಾದವರು ಓದ್ಕೊಂಡು ತಮ್ಮ ಮಕ್ಕಳು ಆ ರೀತಿ ಚೆನ್ನಾಗಿ ಆಗಬೇಕು ಅಂತ ಅವ್ರು ಪ್ರಯತ್ನ ಮಾಡ್ತಾರೆ. ಆದರೆ ನಾವು ಸುಮ್ಮನೆ ಪ್ರಶ್ನೆ ಕೇಳ್ತೀವಿ, ಯಾರು ಅದನ್ನು ತಪ್ಪು ತಿಳ್ಕೋಬೇಡ್ರಿ. ನಮ್ಮೆಲ್ಲರ ಮನೆಗಳಲ್ಲಿ ಪಂಪನ ಭಾರತ, ಕುಮಾರವ್ಯಾಸನ ಭಾರತ, ರನ್ನನ ಗದಾಯುದ್ಧ ಬೇಡ, ವಾಲ್ಮೀಕಿ ರಾಮಾಯಣ ಕನ್ನಡದಲ್ಲಿ ಅನಂತರಾಮ್ ಶಾಸ್ತ್ರಿ ಯಾರು 4 ಜನ ಬರೆದಿದ್ದೆ. 8 ಜನ ನಮ್ಮ ಮನೆಯಲ್ಲಿ ರಾಮಾಯಣ ಪುಸ್ತಕ ಇದೆ. ಬಳಿಯವರು ಹೇಳಿ ನಿಮ್ಮ ಮನೆಯಾಗ ಇದ್ರೆ ಅಡ್ಡಿ ಇಲ್ಲ. ಮತ್ತು ರಾಮಾಯಣ ಮಹಾಭಾರತ ಇದು ನಮ್ಮ ಸಂಸ್ಕೃತಿಯ ಧರೋಹರ. ಯಾವ ಬೇರುಗಳಿದೆ ನಮ್ಮ ರಾಮಾಯಣ ಮಹಾಭಾರತ. ಸುಮ್ಮನೆ ಒಂದು ಹೋಗ್ತಾ ಒಂದು ಮಾಹಿತಿ ನಿಮಗೆ ಹೇಳ್ಬಿಡ್ತೀನಿ. 1992ರಲ್ಲಿ ತರಂಗದಲ್ಲಿ ಸಂತೋಷ್ ಕುಮಾರ್ ಗುರುವಾಡಿ ಆಗಿನ ಸಂಪಾದಕರಿದ್ದರು. ಅವರೊಂದು ಸಂಪಾದಕೀಯ ಬರೆದಿದ್ರು. ಆ ಸಂಪಾದಕೀಯಲ್ಲಿ ಅವರು ಬರೆದದ್ದೇನು, ಅಮೆರಿಕಾದ 49 ಸಂಸ್ಥಾನಗಳಲ್ಲಿ ಅಲ್ಲಿನ HRD ಮಿನಿಸ್ಟರ್ಸ್ ಒಂದು ಸಭೆ ನಡೆದು ಆ ಸಭೆಯಲ್ಲಿ ಒಂದು ನಿರ್ಣಯ ತಗೋತಾರೆ. ಅಮೆರಿಕದ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ರಾಮಾಯಣವನ್ನು ಕಡ್ಡಾಯವಾಗಿ ಕಲಿಸಬೇಕು ಅಂತ ನಿರ್ಣಯ ತಗೋತಾರೆ. ಅದರ ಅಧ್ಯಕ್ಷತೆ ವಹಿಸಿದವರು ಲೂಸಿ ಅಲೆಕ್ಸಾಂಡರ್. ಪ್ರೆಸ್ನಲ್ಲಿ ಅವರಿಗೆ ಪ್ರಶ್ನೆ ಕೇಳ್ತಾರೆ, ಅಮೆರಿಕದಲ್ಲಿ ಭಾರತೀಯರಿಲ್ಲ, ಎಂದಿಗೂ ಭಾಳ ಇಲ್ಲ, 8 ಜನ ಇದ್ದಾರೆ, ಈ ರಾಮಾಯಣ ಯಾಕೆ ಕಲಿಸ್ತೀರಿ ಅಂತ. ಆಗ ಉತ್ತರ ಕೊಡ್ತಾಳೆ, ನಿಜ, ರಾಮಾಯಣ ಭಾರತ ನಮಗೆ ಕೊಟ್ಟದ್ದು, ಜಗತ್ತಿಗೆ ಭಾರತ ಕೊಟ್ಟದ್ದು.
ಆದರೆ ಒಬ್ಬ ಅಮೆರಿಕನ್ ಪ್ರಜೆ ಎಲ್ಲ ದೃಷ್ಟಿಯಿಂದ ಒಳ್ಳೆಯ ಪ್ರಜೆ ಆಗಬೇಕು, ನಾಳೆ ನಮ್ಮ ಅಧ್ಯಕ್ಷರು ಚೆನ್ನಾಗಿರಬೇಕು, ಒಳ್ಳೆಯವರಾಗಬೇಕು ಅಂತಂದ್ರೆ ಎಲ್ಲ ಆದರ್ಶಗಳ ಅರ್ಕ ರಾಮಾಯಣದಲ್ಲಿದೆ. ಅದಕ್ಕೆ ರಾಮಾಯಣ ನಾವು ಕಲಿಸ್ತೀವಿ ಅಂತ. ಆದರ್ಶ ಪುತ್ರ, ಆದರ್ಶ ಪತಿ, ಆದರ್ಶ ಪತ್ನಿ, ಆದರ್ಶ ಬಂಧು, ಭರತ ಮತ್ತು ರಾಮನ ಬಂಧು ಪ್ರೇಮ ಜಗತ್ತಿನ ಯಾವ ದೇಶದ ಇತಿಹಾಸದಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸಿಂಹಾಸನದ ಸಲುವಾಗಿ ಅಪ್ಪನ ಕೊಂದವರು ಇದ್ದಾರೆ, ತಮ್ಮನ್ನ ಅಣ್ಣನ ಕೊಲಿಸಿದವರು ಇದ್ದಾರೆ. ಆದ್ರೆ ನನಗೆ ರಾಜ್ಯ ಬೇಡ, ನಿನಗೆ ರಾಜ್ಯ ಬೇಡ, ನೀ ಮಾಡು ಅಂತ ಜಗಳ ಆಗಿದ್ದು ಯಾವುದಾದ್ರು ರಾಮಾಯಣದಲ್ಲಿ ಮಾತ್ರ ಇದೆ. ಕೊನೆಗೆ ಒಂದು ಹೇಳ್ತಾಳೆ, ಆದರ್ಶ ಶತ್ರು ಮಿತ್ರ ಮೈತ್ರಿ ಇದೆಲ್ಲ ಇದೆ, ಆದರ್ಶ ಶತ್ರು ಕೂಡ ಹೆಂಗಿರಬೇಕು ಇದು ರಾಮಾಯಣದಲ್ಲಿ ಹೇಳಿದ್ದಾರೆ ಅಂತ. ರಾವಣ ಮದುವೆ ಆದ ನಂತರ ವಿಭೀಷಣ ಅಂತಾನೆ ಎಷ್ಟು ದೂರ್ತಿದ್ದ, ಅವನ ಅಂತ್ಯ ಸಂಸ್ಕಾರ ಮಾಡೋದಿಲ್ಲ. ಆಗ ರಾಮ ಹೇಳ್ತಾನೆ, ಮರಣಾಂತೆ ನಾ ವೈರಂ, ಅವನು ಲಂಕಾಧಿಪತಿ ಆಗಿದ್ದ, ಒಬ್ಬ ರಾಜನಿಗೆ ಶೋಭಿಸುವ ರೀತಿಯಲ್ಲಿ ಅವನ ಅಂತ್ಯ ಸಂಸ್ಕಾರವನ್ನು ನೀವು ಮಾಡಿಲ್ಲ ಅಂದ್ರೆ ನಾನು ಮಾಡ್ತೇನೆ ಅಂತ ಹೇಳ್ತಾನೆ. ಇದು ಆದರ್ಶ ಶತ್ರು, ಇದು ರಾಮಾಯಣ. ಅದಕ್ಕೆ ನಾನು ಈಗ ರಾಮಾಯಣದ ಬಗ್ಗೆ ಜಾಸ್ತಿ ಹೇಳುವುದಿಲ್ಲ. ಈಗಾಗಲೇ ಕರ್ಣನ ಚಿತ್ರವನ್ನು ನಮ್ಮ ಮುಂದೆ ಕಣ್ಣು ಕಟ್ಟಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಸಾಹಿತ್ಯ ಸಂಸ್ಕೃತಿಯ ಅಧ್ಯಕ್ಷರಿಗೆ ಒಂದು ಸೂಚನೆ ಕೊಡ್ತೀನಿ, ನನ್ನ ಕಮಿಟಿಯವರಿಗೆ. ಇವತ್ತು ಒಬ್ಬನ ಕಾವ್ಯದ ಮುಖಾಂತರ ಕರ್ಣನ ಒಂದು ದರ್ಶನ ಆಗಿದೆ. ಕುಮಾರವ್ಯಾಸನ ಭಾರತದ ಮುಖಾಂತರ ಇನ್ನೊಂದು ದರ್ಶನ ಮಾನಸ. ಕುಮಾರವ್ಯಾಸನ ಕಾವ್ಯದ ಒಂದು ಉಪನ್ಯಾಸ ಇಡ್ರಿ, ರನ್ನನ ಗದಾಯುದ್ಧದ ಬಗ್ಗೆ ಒಂದು ಇಡ್ರಿ, ಮಹಾಭಾರತದ ದರ್ಶನ ಈ ಮುಖಾಂತರ ನಮ್ಮೆಲ್ಲ ಜನಕ್ಕೂ ಆಗಲಿ. ಇದನ್ನ ಹೇಳ್ತಾ ಕೊನೆಗೊಂದು ಮಾತು, ಕರ್ಣನ ಬಗ್ಗೆ ಇಷ್ಟೆಲ್ಲ ಸುಶ್ರಾವ್ಯವಾಗಿ ಅವ್ರು ಹೇಳ್ತಾರೆ. ಕರ್ಣ 5 ಬಾರಿ 6 ಬಾರಿ ಸತ್ತದ್ದು, ವೃಷ ಹುಟ್ಟಿನವ್ರು ಒಮ್ಮೆ ಸಾಯ್ತಾನೆ, ನಾವು ಹೇಳ್ತೀವಿ ಅನೇಕ ಸಲ. ಆದರೆ ಅದನ್ನು ಶಾರೀರಿಕವಾಗಿ ಸಾಯೋದಿಲ್ಲ, ಮಾನಸಿಕವಾಗಿ ಸಾಯೋದು ಅಂದರೆ ಏನಿರ್ತದೆ ಅದನ್ನು ಅನೇಕ ಸಂಗತಿಗಳ ಮುಖಾಂತರವಾಗಿ ಅವರು ಕಡೆಗೆ ಕುಂತಿ ಹೊರ ಕೇಳಿದಾಗ ಅಲ್ಲಿ ತನಕ ತಂದುಬಿಟ್ರು. ಕರ್ಣನ ಬಗ್ಗೆ ಒಂದು ಮಾತು ಸೇರಿಸಿ ನನ್ನ ಮಾತು ಮುಗಿಸ್ತೀನಿ ನಾನು. ಮಹಾಭಾರತದ ಪಾತ್ರ ಪ್ರಪಂಚದಲ್ಲಿ ಕರ್ಣನ ಪಾತ್ರ ಬಹಳ ವಿಶೇಷವಾದ. ಕರ್ಣ ಶೂರ ವೀರ, ಯಾರಿಗೆ ನಾವು ಉಪೇಕ್ಷಿತ ಅಂತ ಹೇಳ್ತೀವಿ. ಸೂತ ಪುತ್ರ ಅಂತ ಅವನು ಹುಟ್ಟು ಸೂತ ಅಲ್ಲ, ಕುಂತಿ ಮಗ. ಆದರೆ ಆಯುಷ್ಯ ತುಂಬ ಅವನು ಅಪಮಾನ ಸಾರ ಮಾಡಿಕೊಂಡ್ರೆ ಬದುಕಿದ. ಆದರೆ ಅವನು ಶೌರ್ಯ ಇದ್ರ ಬಗ್ಗೆ ಏನು ಮಾತಿಲ್ಲ. ಅದಕ್ಕೆ ಮಹಾಭಾರತದ ಯುದ್ಧದ ಪ್ರಸಂಗದಲ್ಲಿ ಅರ್ಜುನ ಒಂದು ಬಾಣದ ಮುಖಾಂತರವಾಗಿ ಕರ್ಣನ ರಥವನ್ನ ಒಂದು ಯೋಧನದಷ್ಟು ದೂರ ತಳ್ತಾನೆ. ಕರ್ಣ ತನ್ನ ಒಂದು ಬಾಣದಿಂದ ಅರ್ಜುನನ ರಥವನ್ನ ಒಟ್ಟು ಒಂದು 10 ಗಜ ಹಿಂಸರಿಸ. ಆಗ ಕೃಷ್ಣ ಹೇಳ್ತಾನೆ, ಭಲೇ ಕರ್ಣ ಅಂತ. ಆಗ ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ, ಅಲ್ಲ ಕೃಷ್ಣ, ಅವನು ನನ್ನ ಒಂದು ಬಾಣದಿಂದ ಅವನ ರಥ ಇಷ್ಟು ದೂರ ಸರಿಸಿದೆ, ನನಗೇನು ಆಗಲಿಲ್ಲ. ಆದ್ರೆ ಅವನು ಒಟ್ಟ ಒಂದು 10 ಗಜ ಸರಿಸಾನೆ. ಅದು ಕೃಷ್ಣ ಉತ್ತರ ಕೊಡ್ತಾನೆ, ನಿನ್ನ ರಥಕ್ಕೂ ಅವನ ರಥಕ್ಕೂ ಬಹಳ ವ್ಯತ್ಯಾಸ ಇದೆ. ನಿನ್ನ ರಥದ ಸಾರಥಿಯಾಗಿ ನಾನು ಕೂತಿದ್ದೀನಿ, ನಿನ್ನ ರಥದ ಧ್ವಜದ ಮೇಲೆ ಹನುಮಂತ ಕೂತಾನೆ. ಇಷ್ಟೆಲ್ಲ ಇದ್ದಾಗ ನಮ್ದು 10 ಗಜ ಸರಿಸೋದು ಸಾಮಾನ್ಯ ಅಲ್ಲ. ನಿನ್ನ ಪರಾಕ್ರಮ ಏನೂ ಅಲ್ಲ, ಇದರೊಳಗೆ ಕರ್ಣನ ಪರಾಕ್ರಮ ಜಾಸ್ತಿ. ಪರಾಕ್ರಮದೊಳಗೆ ಕರ್ಣ ಯಾವುದ್ರಲ್ಲಿ ನಾವು ಕಮ್ಮಿ ಇರಲಿಲ್ಲ. ದಾನಶೂರ ಕರ್ಣ ಅಂತ ಕರ್ಣನಿಗೆ ಒಬ್ಬೊಬ್ಬರು ಬಂದಿದೆ. ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತೀನಿ, ಕರ್ಣ ಅಂದ್ಕೊಳ್ಳೆ ದಾನಶೂರ ಅಂತ ಹೇಳ್ತೀನಿ. ಇದಕ್ಕೆ ಉಪಮೆ ಕೊಡೋದಾದ್ರೆ, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ನೆಹರು ಪ್ರಧಾನಮಂತ್ರಿ ಆಗಿದ್ರು, ಇಂಡೋನೇಷ್ಯಾದ ಪ್ರಧಾನಮಂತ್ರಿ ಅಧ್ಯಕ್ಷರು ಆಗಿದ್ರು, ಸುಕಾರ್ನೋ ನಮ್ಮ ದೇಶಕ್ಕೆ ಬಂದಿದ್ರು. ಒಂದು ಸಂಗತಿ ನಿಮ್ಗೆ ಗೊತ್ತಿರಲಿ, ಇಂಡೋನೇಷ್ಯಾದ ಜನಸಂಖ್ಯೆಯ 90% ಜನ ಮುಸಲ್ಮಾನರು. ಅವರು ಮುಸಲ್ಮಾನ ಧರ್ಮ ಆಚರಣೆ ಮಾಡ್ತಾರೆ. ಆದರೆ ಅವರಲ್ಲಿ ನಾಟಕ, ನೃತ್ಯ, ರೂಪಕ ಎಲ್ಲ ಆಗೋದು ರಾಮಾಯಣ ಮಹಾಭಾರತ. ಅಲ್ಲಿ ಏರ್ಪೋರ್ಟ್ ಮೇಲೆ ನೀವು ಹೋದರೆ ಚಿತ್ರ ಕಾಣಿಸೋದು ಸಮುದ್ರ ಮಂಥನದ ಕಾಣಿಸ್ತದೆ. ಅವರ ಏರ್ಲೈನ್ಸ್ ಹೆಸರು ಗರ್ವಾ ಏರ್ಲೈನ್ಸ್. ಅವರ ಪೊಲೀಸ್ ಲಾಂಛನ ವೀರಾಂಜನೆ, ವಿರಾಸನದಲ್ಲಿ ಕೂತಂತ ಹನುಮಂತ. ಸುಖಾನ ಅವ್ರ ಜೊತೆಗೆ ಅಲ್ಲಿ ಟ್ರೂಪ್ ಬಂದಿತ್ತು, ಅವ್ರು ಬ್ಯಾಲೆ ಮಾಡಿದ್ರು, ಬ್ಯಾಲೆ ನೃತ್ಯ. ಆ ಬ್ಯಾಲೆ ನೃತ್ಯ ರಾಮಾಯಣದ ನೃತ್ಯ. ನೆಹರು ಅವರು ಸುಖಾನ ಅವ್ರಿಗೆ ಕೇಳ್ತಾರೆ, ಅಲ್ರಿ ನಿಮ್ಮಲ್ಲಿ 90% ಜನ ಮುಸಲ್ಮಾನಿದ್ದಾರೆ, ಮತ್ತು ನೀವು ರಾಮಾಯಣದ ಬ್ಯಾಲೆ ಹೆಂಗೆ ಮಾಡಿದ್ರಿ ಅಂತ. ಅದಕ್ಕೆ ಸುಖಾನ ಉತ್ತರ ಕೊಡ್ತಾರೆ, ನೆಹರೂಜಿ, ವಿ ಹ್ಯಾವ್ ಚೇಂಜ್ ಅವರ್ ರಿಲಿಜನ್ ಬಟ್ ವಿ ಹ್ಯಾವ್ ನಾಟ್ ಚೇಂಜ್ ಅವರ್ ಆನ್ಸೆಸ್ಟರ್ಸ್. ನಮ್ಮ ಪೂರ್ವಜರನ್ನು ನಾವು ಬದಲಾಯಿಸಿಲ್ಲ. ನಮ್ಮ ಪೂರ್ವಜರು ರಾಮ, ಭರತ, ಕೃಷ್ಣ, ಹನುಮಂತ ಇವರೇ ನಮ್ಮ ಪೂರ್ವಜರು. ಪೂಜಾ ಪದ್ಧತಿ ಬದಲಾಗಿದೆ, ನಾವು ನಮಾಜ್ ಮಾಡ್ತೀವಿ, ಆದರೆ ನಮ್ಮ ಪೂರ್ವಜರು ಇವರೇ.
ಅದಕ್ಕೆ ನಮಗೆ ರಾಮಾಯಣವೇ ಆದರ್ಶ, ಮಹಾಭಾರತನೇ ಆದರ್ಶ. ಅವ್ರ ಇನ್ನೊಂದು ಹೇಳ್ತಾರೆ, ನನ್ನ ಹೆಸರು ನಮ್ಮ ಅಜ್ಜ ಸುಕಾಣ ಅಂತಿದ್ದ, ಯಾಕೆ ಗೊತ್ತಿಲ್ಲ ಏನು ನಮಗೆ ಅರ್ಥ ಆಗಲಿಲ್ಲ ಅಂತ ಹೇಳೋದು. ಆ ಸುಕಾಣ ಹೇಳ್ತಾರೆ, ನಮ್ಮ ಅಜ್ಜನಿಗೆ ಮಹಾಭಾರತದಲ್ಲಿ ಕರ್ಣ ಪಾತ್ರ ಭಾಳ ಹಿಡಿಸಿತ್ತು. ಕರ್ಣ ಇತ್ತು ದಾನಶೂರ, ವೀರ, ಶೂರ ಎಲ್ಲ. ಆವಾಗ ಒಂದು ನೋವಿತ್ತು, ಇಷ್ಟೆಲ್ಲ ಒಳ್ಳೆ ಇದ್ದಂಥ ಕರ್ಣ ನ್ಯಾಯದ ಪಾರ್ಟಿಯಲ್ಲಿ ಇರಲಿಲ್ಲ, ಅನ್ಯಾಯ ದುಷ್ಟರ ಸಂಗತಿಯಲ್ಲಿದ್ದ. ಅದಕ್ಕೆ ನನ್ನ ಮೊಮ್ಮಗ ಕರ್ಣನಾಗ ಆಗಬೇಕು, ಆದರೆ ಒಳ್ಳೆಯ ಕಾರಣ ಆಗಬೇಕು, ಕೆಟ್ಟ ಪಾರ್ಟಿ ಹಿಡಿಬಾರ್ದು. ಅದಕ್ಕೆ ನನ್ನ ಹೆಸರು ಸುಕಾರಣ ಅಂತಿಲ್ಲ, ಒಳ್ಳೆಯ ಕಾರಣ ಆಗಬೇಕು. ಇದು ನೋಡಿ ಕರ್ಣನ ಬಗ್ಗೆ, ಅಂದರೆ ಜಗತ್ತು ಕೂಡ ಕರ್ಣನಲ್ಲಿ ಯಾವ ರೀತಿ ಶಿಕ್ಷಣ ಮಾಡಿದೆ ಅಂತ ಹೇಳಿ. ಅದಕ್ಕೆ ಈ ರೀತಿ ಕನ್ನಡ ಪಾತ್ರವನ್ನು ಅತ್ಯಂತ ಸೊಗಸಾಗಿ ನಿಮ್ಮೆಲ್ಲರ ಒದಗಿಸಿದಂಥ ಶಾಂತಿನಾಥ್ ದಿಬ್ಬದವ್ರಿಗೆ ನಾನು ಸುಮ್ಮನೆ ಒಂದು ವಿನಂತಿ ಮಾಡ್ಕೋತೀನಿ. ಈಗ ಸಾಹಿತ್ಯ ಸಂಸ್ಕೃತಿ ಸಂಘದ ವತಿಯಿಂದ ಈ ಕಾರ್ಯಕ್ರಮ ಮಾಡಿದ್ದೀವಿ ನಾವು. ಆದರೆ ನಮ್ಮ ಕಾಲೇಜಿನಿಂದ ಒಂದು 3 ದಿವಸ ಈ ಗುಂಪನ ಈ ಕಾವ್ಯದ ಬಗ್ಗೆ ಸೀರೀಸ್ ಒಂದು 3 ಲೆಕ್ಚರ್ಸ್ ಮಾಡಿ, ಯಾಕಂದರೆ ಈ ಸಮಯದ ಅಭಾವವಾಗುವುದಿಲ್ಲ. 1.5 ತಾಸಿನ 3 ಉಪನ್ಯಾಸದ ನಮ್ಮ ಪ್ರಿನ್ಸಿಪಾಲ್ ಹೋದ ಅದಕ್ಕೆ ಒಂದ್ಸಲ ಕರೀರಿ. ಕನ್ನಡ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಬ್ಬರವರೆಗೆ 3 ದಿವಸ ಕಾರ್ಯಕ್ರಮ ಇಟ್ಕೊಳ್ಳೋಣ, ಅದನ್ನು ಮಾಡ್ರಿ ಅಂತ ಹೇಳ್ತಾ, ಸಾಹಿತ್ಯ ಸಾಂಸ್ಕೃತಿಕ ಸಂಘ ಸಾಹಿತ್ಯ ಮತ್ತು ಸಂಸ್ಕೃತಿ ಈ ಎರಡರ ಒಂದು ಪ್ರಸಾರ ಮಾಡೋದನ್ನ ಇದೇ ರೀತಿ ಮುಂದುವರಿಸ್ಲಿ ಅಂತ ಹೇಳ್ತಾ ನಾನು ಮಾತಿಗೆ ಹೇಳ್ತಕ್ಕಂಥ ಎಲ್ಲ ಸಲಹೆಗಳನ್ನ ನಾವು ಅನುಸರಿಸ್ತೀವಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ, ಈಗ ಅಧ್ಯಕ್ಷೀಯ ನುಡಿಗಳನ್ನ ಆಡಬೇಕು ಅಂತ ಡಾಕ್ಟರ್ ಬಾಳಾಸಾಹೇಬ್ ಕೇಳ್ಬೋದು. 5 ನಿಮಿಷ. ಉಪಸ್ಥಿತಿಯನ್ನು ವಹಿಸಿರುವಂಥ ನನ್ನ ಮಾರ್ಗದರ್ಶಕರಾದಂಥ ದೇಶಪಾಂಡೆ ಅವರೇ, ಹಿರಿಯ ಗೆಳೆಯರು ಮತ್ತು ನನ್ನ ಭಾಳ ಪ್ರಿಯವಾದಂಥ ಸಾಹಿತಿಗಳಾಗಿರುವಂಥ ಶಾಂತ ದಿಬ್ಬಸರ್ ಅವರೇ, ಎಲ್ಲ ಪದಾಧಿಕಾರಿಗಳು ಮತ್ತು ಇಲ್ಲಿ ಆಗಮಿಸಿದ ಎಲ್ಲ ಸೌರಭ್ಯರಿಗೆ ನಮಸ್ಕಾರ. ಸಾಹಿತ್ಯ ಮತ್ತು ಸಂಸ್ಕೃತಿ ಸಂಘದ ಪ್ರಧಾನ ಉದ್ದೇಶ ಏನು ಅಂದರೆ, ನಮ್ಮ ಹೊಸ ಲೇಖಕರಿಗೆ ಪರಂಪರೆಯ ಅರಿವು ಇರಬೇಕು ಮತ್ತು ವರ್ತಮಾನದ ವಿವೇಕ ಇರಬೇಕು. ಪರಂಪರೆ ಅಂದರೆ ನಮ್ಮ ಪರಂಪರೆಯಿಂದ ನಾವು ಸಾಹಿತ್ಯ ಪರಂಪರೆಯ ಅರಿವನ್ನು ಇಟ್ಕೊಂಡು ವರ್ತಮಾನದ ವಿವೇಕದಲ್ಲಿ ನಾವು ಸಾಹಿತ್ಯವನ್ನು ಸೃಷ್ಟಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಪಂಪ ಭಾರತ, ಮುಂದೆ ರಾಮಾಯಣ ಬಗ್ಗೆ ಇರೋರು ಪುಸ್ತಕ ಮಾಡ್ತಾ ಇದ್ದೀವಿ. ಕವಿ ಪಂಪನಿಂದ ನಾವು ಕಲಿಯೋದೇನು, ಕವಿಗಳಾದವರು ನಾವು ಸಾಹಿತಿಗಳಾಗಬೇಕು ಕಲಿಯೋದೇನು ಅಂದರೆ ವಿನಯ. ಅವನಷ್ಟು ದೊಡ್ಡ ಪ್ರಮಾಣದಲ್ಲಿ ವಿನಯವನ್ನು ಪ್ರದರ್ಶಿಸಿದ ದೊಡ್ಡ ಲೇಖಕ ಯಾರಿಲ್ಲ. ವ್ಯಾಸ ಮುನೀಂದ್ರ, ಅದು ಇಲ್ಲ ಪದ್ಯ, ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾದ್ಯನ್ ಈಶ್ವ ಕವಿ ವ್ಯಾಸನನ್ ಗರ್ವ ಏನಿದೆ. ನಾವು ವ್ಯಾಸ ಮುನೀಂದ್ರರು ಎಲ್ಲ ಓದಿದ್ದೀನಿ, ನಾನಾಗ ವ್ಯಾಸ ಅಂತ ಗರ್ವ ನನಗಿಲ್ಲ. ಅಂತ ಒಂದು ವಿನಯವನ್ನು ಪಂಪನಿಂದ ನಾವು ಕಲಿಬೇಕು. ಅಷ್ಟೇ ಅಲ್ಲ, ಹೇಳ್ತಾನೆ ಗರ್ವಮೇ ಏನು ದೋಷಮ ಯಾವುದಲ್ವಾ, ಮತ್ತು ಅಳತೆಗಂ ದೋಷಮೇ. ಕವಿಯ ದೋಷ ಯಾವುದಂದ್ರೆ ಅವನ ಗರ್ವ. ನಾನು 100 ಪುಸ್ತಕ ಬರೆದೆ, 1000 ಪುಸ್ತಕ ಬರೆದೆ, ಇಷ್ಟು ಪ್ರಶಸ್ತಿ ಬಂದು ಕವಿ ಅಲ್ಲ ಅವನು. ಅಳತೆಗಂ ದೋಷಮೇ. ನಾವು ಪ್ರೀತಿಯನ್ನು ಮಾಡಬೇಕು ಅಂತ ಮಾತನ್ನು ಪಂಪ ಹೇಳ್ತೇನೆ. ಮತ್ತೆ ಪುತಿನವರು ಮಾತಾಡ್ತಾರೆ, ಕಾವ್ಯ ಎಂದರೆ ಏನು ರೀ, ಕಾವ್ಯ ಎಂದರೆ ಏನು ರೀ, ವಿನಯ ವಿಸ್ಮಯ ವೈಖರಿ. ಸ್ಟೇಟ್ಮೆಂಟ್ ಏನು, ಕಾವ್ಯಕ್ಕೆ ಒಂದು ವಿನಯವೇ, ವಿನಯ ಇದು ವಿದ್ಯಮ ವಿನಯ ಕಾವ್ಯ ಅಂದರೆ ಏನು ರೀ, ವಿನಯ ವಿಸ್ಮಯ ವೈಖರಿ. ವಿನಯ ಇರ್ಬೇಕು, ಅಯ್ಯೋ ಇಷ್ಟೇ ಬರದೆ ಇಲ್ಲ, ವಿಸ್ಮಯ ಇರಬೇಕು, ಇದನ್ನು ನಾ ಬರ್ದ್ನಾ. ವಿನಯ ವಿಸ್ಮಯ ವೈಖರಿ ಅಂದ್ರೆ ಒಂದು ಬರ್ದಂಗೆ ಇನ್ನೊಂದು ಇರಬಾರ್ದು. ಇವು 3 ಯಾವನಲ್ಲಿ ಇರ್ತಾನೋ ಅವ್ನು ದೊಡ್ಡ ಕವಿ ಆಗ್ತಾನೆ ಅಂತ ಪಂಪ ಆಗ್ತಾನೆ. ದೇಸಿ ಮತ್ತು ಮಾರ್ಗದ ಜಟಾಪಟಿಯಲ್ಲಿ ಪಂಪ, ಯಾಕಂದ್ರೆ ಅವಾಗಿನ್ನು ಶುದ್ಧ ಕನ್ನಡ ಕಾವ್ಯದಲ್ಲಿ ಬರೆಯೋದಿರಲಿಲ್ಲ. ಮುಂದೆಲ್ಲರೂ ಬಂದಿರಲ್ಲ, ಏನದು ತೈಲಮಂ ಪ್ರಥಮಂ ತಕ್ಕುದೇ ಬೆಸರ್ದ ನೈಸೇನ ಬಂದ. ಎಣ್ಣೆ ಮತ್ತು ತುಪ್ಪವನ್ನು ಬೆಳೆಸೋದು ಸರಿಯೇನಂತ ತುಪ್ಪ ಕನ್ನಡಕ್ಕಂದಿರ್ತಾನ. ಆಮೇಲೆ ಅಗ್ಗಲ ಇದು ಅಂಡಯ್ಯ ಬಂದ, ಶುದ್ಧ ಕನ್ನಡದಲ್ಲಿ ಬರ. ಆವಾಗ ಇವೆರಡು ಸಮನ್ವಯ ಮಾಡ್ತಾ ಇದ್ರು ಬೇರೆ ನಮ್ಮ ಪಂಪ. ಅದರಿಂದ ದೇಶಿಗಳು ಕೂಗೋದು ಪಪ್ಪು ಮಾರ್ಗೋದು ಅನ್ನುವಂಥದ್ದು. ಅಷ್ಟೇ ಅಲ್ಲ, ಇನ್ನೊಂದು ಮಾತನಾಡ್ತಾನೆ ಅವರು ಆದಿಪುರಾಣದಲ್ಲಿ, ಪರಮ ದಿನೇಂದ್ರ ವಾಣಿಯೇ ಸರಸ್ವತಿ.
ಅದೇನು ಸರಸ್ವತಿ ಬೇಡದು ಪೆಣ್ಣ ರೂಪವನ್ನು ಧರಿಸಿ ನಿಂತುದಲ್ತು. ಹೆಣ್ಣಿನ ರೂಪದಲ್ಲಿ ಇದೆಯೋ ಸರಸ್ವತಿ ಅಲ್ಲ. ನಿಮ್ಮ ತಲೆ ಪರಮ ಜಿನೇಂದ್ರವಾಣಿ ಅವನ ಪ್ರಕಾರ ಜಿನೇಂದ್ರವಾಣಿ, ನಿಮ್ಮ ಇನ್ಯಾವ ಪ್ರಕಾರ ನಿಮ್ಮ ದೇವರವಾಣಿ. ಅಂದರೆ ದೇವವಾಣಿಯೇ ಸರಸ್ವತಿ ಅಂತ ಅಂದ್ರೆ ಅಮೃತಗೊಳಿಸ್ತೇನೆ ಪಂಪ. ಆಮೇಲೆ ಇನ್ನೊಂದು ಸಾರ್ ಹೇಳಿದಾಗ ಪಂಪ ಸಾರ್ ಹೇಳಿದ್ರಲ್ಲ, ಜೈನ ಕವಿಗಳು ಏನು ಮಾಡಿದ್ರು ಅಂದ್ರೆ ಅನೇಕಾಂತ ಸಿದ್ಧಾಂತದಿಂದ ಕಾವ್ಯವನ್ನು ಬರೆದ್ರು. ಸತ್ಯ ನೀವು ಹೇಳಿದ್ರೆ ಅದು ನಿಮ್ಮ ಸತ್ಯ. ಸತ್ಯಕ್ಕೆ ಒಂದೇ ಮುಖ ಇಲ್ಲ, ಅದಕ್ಕೆ ಅನೇಕ ಮುಖಗಳು ಅಂತ ಹೇಳೋದು ಅನೇಕಾಂತವಾದ. ಅದಕ್ಕೆ ನಾಗಚಂದ್ರ ರಾವಣನ ಮೂಲಕ ಹೇಳಿದ. ನೆನಪಿನಾಗಿರಲಿ, ಕನ್ನಡದಲ್ಲಿ ಮೊಟ್ಟ ಮೊದಲು ರಾಮಾಯಣ ಬರೆದವರು ಜೈನರು, ನಾಗಚಂದ್ರ ಫಸ್ಟ್. ಓಕೆ, ಅಂದ್ರೆ ನೀನು ನೋಡಿದ ಸತ್ಯ ರಾವಣ ಬೇರೆ, ನಾನು ನೋಡಿದ ಸತ್ಯ ರಾವಣ ಬೇರೆ. ನೀನು ದುರ್ಯೋಧನ ಮೂಲಕ ನೋಡ್ತಾ, ನೀನು ಕೃಷ್ಣನ ಮೂಲಕ ನೋಡ್ತಾ ಇದ್ದೆ. ಪಂಪ ಕರ್ಣನ ಮೂಲಕ ನೋಡಿದ, ರನ್ನ ದುರ್ಯೋಧನ ಮೂಲಕ ನೋಡಿದ. ಈ ಬೇರೆ ಸತ್ಯಗಳನ್ನು ಹೇಳಿದೆ. ಹಾಗಾಗಿ ಇದಕ್ಕೆ ಬಂತಲ್ಲ, ಯಾಕೊಂದು ಒಳ್ಳೆಯ ಸಾರ್ ಹೇಳಿದರು, ಒಳ್ಳೆಯ ಪಕ್ಷದಲ್ಲಿ ಕರ್ಣ ಇರಲಿಲ್ಲ ಅಂದರೆ ಕರ್ಣ ಒಂದು ಅಂದರೆ ಇದೊಂದು ಸತ್ಯ ಇದೆ, ಆ ಸತ್ಯದ ಮೂಲಕ ಆತ ಬಂದ. ಆಮೇಲೆ ಪಂಪ ಎಷ್ಟು ದೊಡ್ಡ ಲೇಖಕ ಅನ್ನೋದ್ರ ಬಗ್ಗೆ ಸರ್ ಹೇಳ್ತಾರೆ. ಅವನು ಉತ್ತರಕಾಲೀನ ಲೇಖಕರೆಲ್ಲ ಅವನು ಎಷ್ಟು ಬೆಳೆ ಬಹಳ ಪ್ರಸಿದ್ಧವಾದದ್ದಿದೆ. ಯಾರು ನಾಗಾರ್ಜುನ ಕವಿ ಪಸರಿಪ್ಪ ಕನ್ನಡ ಕೊನೆಯನ್ನು ಓರ್ವನೇ ಸತ್ಕವಿ ಪಂಪನಾವರ 13ನೇ ಶತಮಾನ. ಭಾಳ ಮಂದಿ ಪಂಪನ ಬಗ್ಗೆ ಕೇಳ್ಕೊತ ಬಂದಿದ್ದಾರೆ. ನಾನು ರನ್ನ ಪ್ರತಿಷ್ಠಾನದಲ್ಲಿದ್ದಾಗ 140 ಕಾರ್ಯಕ್ರಮಗಳನ್ನು ಮಾಡಿದ್ವಿ ಸರ್. ಮಾಡಿದಾಗ ನಮಗೆ ರನ್ನನ್ನು ಓದಿದಾಗ ಏನೇನು ತಿಳಿದಿರಂಗಿಲ್ಲೋ ತಿರ್ಗಾ ಪಂಪನಲ್ಲಿ ಹೋದಾಗ ನಮ್ಗೆ ಸಿಗ್ತಾ ಇರ್ತದೆ. ಇಲ್ಲಿ ಉತ್ತರ ಸಿಗಲಿಲ್ಲ ಅಂದ್ರೆ ತಿರ್ಗಾ ನಾವು ಪಂಪನಲ್ಲಿ ಹೋಗ್ಬೇಕು. ಹಳೆಗನ್ನಡ ಕಾವ್ಯ ಒಂದೇ ಓದಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಒಂದು ಬಹಳ ಪ್ರಸಿದ್ಧವಾದ ಪದ್ಯ ಇದೆ ಸರ್, ನೀವು ಗೊತ್ತಿಲ್ಲ, ಅದನ್ನು ಗಮನಿಸ್ತಾ ಎಲ್ಲಿ ಹೇಳೋಕ್ಕಾಗ್ತದೆ. ದುರ್ಯೋಧನ ಬರ್ತಾನೆ, ದೇಶಕ್ಕೆ ನೋವೇ ಬರ್ತಾನೆ ಬಂದು ಯಾರು ಕರ್ಣನ ಹೆಣವನ್ನು ತೊಡೆ ಮೇಲೆ ಇಟ್ಕೊಂಡು ಅಳ್ತಾನೆ. ಅವಾಗೊಂದು ಪದ್ಯ ಬರ್ತದೆ, ಆನರಿವಳು ಪ್ರಥೆ ಅರಿವಳು. ಪ್ರಥೆ ಅಂದ್ರೆ ಕುಂತಿ, ನೀವು ಯಾರು ಹುಟ್ಟಿದೆ ಅನ್ನೋದು ಯಾರ ಮಗ ಅನ್ನೋದು ನಾನು ಅರಿವನು, ಪ್ರಥೆ ಅರಿವಳು. ದಾನವರಿಗೂ ಅರಿವನು, ಕೃಷ್ಣ ಅರಿವನು. ಅರ್ಕನ್ ಅರಿವನು, ಸೂರ್ಯ ಗೊತ್ತಿದೆ. ದಿವ್ಯಜ್ಞಾನ ಸಹದೇವನ ಅರಿವನು. ನೀನು ಆರ್ಗೆಯನ್ನು ಯಾರೂ ಅರಿಯರು ಎನ್ನಂಗಾಗಿ. ಇದೆಲ್ಲ ಸರಿ, ಕುಂತಿ ಹಬ್ಬ ಗೊತ್ತು, ಸೂರ್ಯ ಗೊತ್ತು, ದಿವ್ಯಜ್ಞಾನ ಸಹದೇವ ಗೊತ್ತು, ದೇವರಾಜ್ಯ ಕೃಷ್ಣನ ಗೊತ್ತು. ಅಂದ್ರೆ ಆನರಿವನು. ದುರ್ಯೋಧನ ಹೆಂಗೆ ಗೊತ್ತಿತ್ತದು? ಪಂಪ ಬಾರ್ದು ಆಮೇಲೆ ಬರ್ತದೆ. ಆದರೆ ಒಂದು ಘಟನೆಯನ್ನು ಪಂಪ ಬರೀತಾರೆ. ಎಷ್ಟು ಚಂದ ಇದೆ ಅಂದರೆ ಸತ್ತನ್ ತಪ್ಪ. ಒಂದ್ಸಲ ಕರ್ಣ ಮತ್ತು ದುರ್ಯೋಧನ ವನವಿಹಾರಕ್ಕೆ ಹೋಗಿರ್ತಾರೆ. ಅಲ್ಲಿ ಒಬ್ಬ ಮುನಿ ಕೂತಿರ್ತಾರೆ, ಸತ್ತಪ್ಪ. ಅಲ್ಲಿ ಹೋಗಿ ನಮಸ್ಕಾರ ಮಾಡ್ತಾರೆ. ಹೋಗುವಾಗ ಸ್ವಸ್ತಿವಚನ ಮಾಡಿ ಅಕ್ಷತೆ ಕೊಡ್ಬೇಕಂತ ಕರ್ಣನೇ ಕೊಡ್ತಾನೆ ಮುನಿ, ವೈದಿಕ ಮುನಿ. ಅಷ್ಟೇ, ನಾನು ರಾಜ ನನಗೆ ಕೊಡಲಿಲ್ಲಲ್ಲ, ಇವ್ಗೆ ಕೊಟ್ಟಂತ ಹೊರಗೆ ಬಂದ ಮೇಲೆ ಕರ್ಣ ಒಂದು 5 ನಿಮಿಷ ಇದ್ರು ನಾನು ಸ್ವಲ್ಪ ಒಳಗೆ ಹೋಗಿ ಬರ್ತೀನಿ. ಪಂಪ ಭಾರತದಲ್ಲಿ ಬರೋದು ಇದು ರಣನಲ್ಲಿ ಬರೋಲ್ಲ ಇದು. ಆವಾಗ ಹೇಳ್ತೀನಿ, ಏನು ನೀವು ಮುನಿಗಳೇ ನನಗೆ ಕೊಡ್ಬೇಕು, ನಾನು ರಾಜ, ನಾನು ಹಿರಿಯ, ನಾನು ದೊಡ್ಡವ, ನೀವು ಕರ್ಣ ಕೊಡ್ತೀರಲ್ಲ. ಇಲ್ಲಪ್ಪ, ಅವ ನಿನ್ನ ಅಣ್ಣ, ಅವ ಗೊತ್ತಿದ್ಬಿಟ್ಟೆ ಅದಕ್ಕೆ ನೀ ಅದಕ್ಕೆ ಅವನು ಕೊಟ್ಟಿನಿ, ಅವ್ನು ಗೊತ್ತು. ಅದಕ್ಕೆ ಆನರಿವನ್. ಇದು ಆನರಿವನ್ ಅಂತ ಕರ್ಣನ ಓದುವಾಗ, ಇದು ನಮ್ಮ ರನ್ನನ ಓದುವಾಗ ಅರ್ಥ ಆಗಲ್ಲ. ನಾವು ತೆಲಿಗೆಯಲ್ಲಿ ಹೋಗ್ಬೇಕು, ಅದು ಒಂದಕ್ಕೊಂದು ಲಿಂಕ್, ಒಂದು ಋಣ ಇದಾವೆ. ಆವಾಗ ಏನದು ಒಡ ಹುಟ್ಟಿದವನೊಂದೊಡೆ ಕೊಡಲ ಧರ್ಮತನಯಂ ರಾಜ್ಯಮಂ ಅಂತ ದುಃಖ ಪಡ್ತಾನೆ. ಅವ್ನು ನಂಗೆ ಅಣ್ಣ ಅಂತ ಗೊತ್ತಾಗಿತ್ತು. ಧರ್ಮನಲ್ಲಿ ಏನು ಮಾಡ್ತಿದ್ದ, ನಿನ್ನ ರಾಜ್ಯ ಕೊಡ್ತೇನೆ, ನಾನು ನಿನ್ನ ಕೊಡಲಿಲ್ಲಲ್ಲೋ ಅಂತ ಹೇಳ್ತಾನೆ. ರನ್ನನು ಅಷ್ಟೇ ಸಮರ್ಥಶಾಲಿ, ಆದರೆ ಅವನ ಭಾಷೆಯ ಧ್ವನಿಯೇ ಬೇರೆ, ಪಂಪನ ಮಹಾಸಮುದ್ರದ ಶಾಂತಿ ಭಾಷೆ ಮಾತುಗಳು ಬೇರೆ. ಇವತ್ತು ಒಂದು ಕನಸಿತ್ತು ನನಗೆ, ಒಂದು ಬೇಡಿಕೆ ಇತ್ತು ನನಗೆ. ನಾವೆಲ್ಲ ಕನ್ನಡ ತಗೊಳ್ಳಿಲ್ಲ ಸರ್, ನಮ್ಗೆ ಯಾರೋ ಸುಳ್ಳು ಹೇಳಿ ಕನ್ನಡ ತೊಗೊಂಡ್ರೆ ನೀವು ನೌಕರಿನ ಹತ್ತದಲ್ಲಿ ಅಂತ ಯಾರೋ ನಮಗೆ ಖುಷಿ ಬಿಟ್ಟ ಮೇಲೆ ನಾವು ಜಾಗೃತಿ ಹೋದ್ವಿ. ಹೋದ ಕೂಡ ಇವ್ರನ್ನೆಲ್ಲ ನೋಡೋರು ನಾವು. ಆಮೇಲೆ ಹಂಪನ, ಆಮೇಲೆ ಇವರೆಲ್ಲ ಬರೋರು, ಭುಜದ ಮೈಸೂರಿಗೆ ಸೀರೆ ಬಿಟ್ಟರು. ನಮ್ಮ ಬಟ್ಟೆ ಉರಿ ಎಷ್ಟು ಕನ್ನಡ ಒಂದು ಇವ್ರಿಗೆ ಒಂದು ಬೇರೆ ಡಿಪಾರ್ಟ್ಮೆಂಟು, ನಾವೊಂದು ಡಿಪಾರ್ಟ್ಮೆಂಟ್. ಕನ್ನಡ ತಗೊಳ್ಳಿಲ್ಲಲ್ಲ ಅಂತ ದುಃಖ. ಅಲ್ಲಿಂದ ನಾವು ಶುರು ಮಾಡಿದ್ವಿ ಹಳೆಗನ್ನಡ ಓದೋದು, ಪಂಪನ ಓದೋದು ಇದೆ. ದಿಬ್ಬದವರ ಭಾಷೆಯಿಂದ ನಾವು ಕನ್ನಡದಲ್ಲಿ ಕೆಲವು ಹಳೆಗನ್ನಡ ಬಗ್ಗೆ, ಹಳಗನ್ನಡ ಹಳೆಯಲ್ಲ, ಹಳೆಗನ್ನಡದ ಬಗ್ಗೆ ಮಾತಾಡೋದು, ಪಂಪನ ಬಗ್ಗೆ ಮಾತಾಡೋದು. ಹಂಪನ ಇದ್ದಾರೆ, ಟಿ ವೆಂಕಟಾಚಲ ಶಾಸ್ತ್ರಿಗಳಿದ್ದಾರೆ, ದಿಬ್ಬ ಸರ್ ಇದ್ದಾರೆ, ಸ್ವಲ್ಪ ಮಟ್ಟಿಗೆ ನಮ್ಮ ಪದ್ಮಪ್ರಸಾದ್ ಇದ್ದಾರೆ, ಇನ್ನೂ ಕೆಲವು ಒಂದು 10-12 ಜನ ಬೆರಳಿಗೆ ಅಷ್ಟು ಮಾತ್ರ ಸಿಕ್ಕಾರೆ. ಇವರ ನಂತರ ತುಂಬ ಒಂದು ಶೂನ್ಯವನ್ನು, ಹಳೆಗನ್ನಡ ಶೂನ್ಯವನ್ನು ನಾವು ಅದಕ್ಕೆ ಎದುರಿಸಬೇಕಾಗ್ತದೆ ಸರ್. ಟೆಕ್ಸ್ಟ್ ಬುಕ್ ಮಾಡಾಗ ಹಳೆಗನ್ನಡ ತೆಗಿರಿ ಅಂತ ನಾವು ಮೇಡ್ಸ್ಗಳೇ ಮಾಡಿದ್ದಾರೆ.
ತೆಗೀರಿ ಅದನ್ನು ತೆಗೆದಿದ್ದಾರೆ ಕೂಡ ತೆಗೆದಿದ್ದಾರೆ ಕೂಡ. ಅದಕ್ಕೆ ಮೂಲ ಕಾರಣ ಏನು ಗೊತ್ತಾ? ನಮ್ಮ ಹಿರಿಯ ಲೇಖಕರು ಹೊಸದಾಗಿ ಬರ್ತದಲ್ಲ ಹುಡುಗ, ಪಂಪು ನೀ ಏನು ಕಲ್ತಿ ಸರಿ, ಅವರ ಟೀಚರ್ 35 ಅವ್ರ ಹಾಲ್ ಮೇಲೆ ಮುಂದಾಗಿರ್ತಾನೆ. ಅವ್ರ ಮೇಲೆ ನಮ್ದು ಆರೋಪ ಇದೆ. ಏನಂದರೆ ಈಗ ಹೊಸದಾಗಿ ಜಾಯಿನ್ ಆಗಿ ಬರ್ತಾನೆ ಹುಡುಗ ಯೂನಿವರ್ಸಿಟಿಗೆ, ಇವರು ರಿಟೈರ್ಡ್ ಬಂದಿರ್ತಾರೆ. ಸರ್ ಪಂಪು ಕೊಡ್ರಿ ನಾನು ಪಾಠ ಮಾಡ್ತೇನೆ. ಹುಡುಗ ಹೇಳ್ತಾರೆ, ಪಂಪು ನೀವು ಮಾಡ್ತೀಯ? 35 ವರ್ಷ ಅದು ಇದು ಅದನ್ನು ಓದಿಸ್ಬಿಟ್ಟೆ. ಶೇಕ್ಸ್ಪಿಯರ್ ಏನು ಕಲಿಸ್ತಿ? ಬಳೋದ ಕಲಿಸ್ಬಿಟ್ರೆ ಮುಂದೆ ನಾವು ಕಲಿಸ್ಲಾಕ್ ಬಿಡಿ ಅವ್ರನ್ನ ಬಿಡ್ಲಿಲ್ಲ. ಅಶ್ವಿನ್ಯ ಇದೆ, ಅಶ್ವಿನ್ಯ ನಮ್ಗೆ ಕಾಡ್ತಾ ಇದೆ. ಹಳಗನ್ನಡ ನಮ್ಮ ಪರಂಪರೆಯ ಬಹಳ ದೊಡ್ಡ ಸಾಹಿತ್ಯ. ಹಾಗಾಗಿ ಒಂದು ಥರ ಈ ಬೆಳಕನ್ನ ಸಾಕು ಮಾತಾಡಿ ಮುಗಿಸ್ತು. ಒಂದು ಥರ ಈ ತೌಲನಿಕ ಅಧ್ಯಯನಗಳು ಆಗಬೇಕು, ಬೇರೆ ಬೇರೆ ಹಳಗನ್ನಡ ಕಾವ್ಯವನ್ನು ನಾವು ಓದುವಂತಾಗಬೇಕು ಅಂತ ಆಶಿಸಿ, ನಾವು ಅಲ್ರಿಪ್ಪ ಅಧ್ಯಕ್ಷತೆಯಲ್ಲೇ ಈ ಕೆಲವು ಸಲ ಹಿಂಗಿರ್ತಾವಲ್ಲ ಹಾಗೆ ಇರ್ತಾವೆ, ಒಪ್ಕೊಂಡ್ಬಿಡ್ಬೇಕು. ಹಾಗಾಗಿ ಒಪ್ಕೊಂಡಿದ್ದೀನಿ ವಿನಃ ಭಾಳ ಸುಂದರವಾದ ಒಂದು ಸಂಜೆಯನ್ನು ನಾವು ಕಳೆದಿವಿ. ಇಬ್ಬರು ಮಹಿಳೆಯರ ಬಹಳ ದೊಡ್ಡ ಮಾತುಗಳನ್ನು ನಾವು ಕೇಳಿದ್ದೀವಿ, ನೀವು ಕೇಳಿದಿರಿ, ಪುನೀತರಾಗಿದ್ದು ಧನ್ಯವಾದಗಳು. ಸ್ಪರ್ಧೆಯನ್ನ ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಒಂದು ಸಮಾರಂಭ. ನಮ್ಮವರು ನಮ್ಮ ಕರುನಾಡಿನ ಮಕ್ಕಳವರು ಜಾಗತಿಕವಾಗಿ ಕನ್ನಡವನ್ನು ಬೆಳೆಸುವರು, ಮುಂದಿನ ಕನ್ನಡದ ಶಕ್ತಿ. ಇವರೇ ನಮ್ಮ ಕನ್ನಡ ಶುದ್ಧವರ ಸ್ಪರ್ಧೆಯಲ್ಲಿ ಗೆದ್ದವರು. ಇವರಿಗೆ ಪೋಷಕರು ನಮ್ಮ ಬಹುಮಾನದ ದಾತರು. ಕಾರ್ಯಕ್ರಮದ ಅತಿಥಿಗಳು, ಅಧ್ಯಕ್ಷರು, ಗೌರವ ಉಪಸ್ಥಿತರು, ಸಹೃದಯಗಳಾದ ತಾವುಗಳೇ ಇವರಿಗೆಲ್ಲ ಪ್ರೇರಕರು ಅಂತ ತಿಳ್ಕೊಂಡು ಹೇಳುತ್ತಾ, ಈ ಒಂದು ಕನ್ನಡ ಶುದ್ಧವರ ಸ್ಪರ್ಧೆಯನ್ನು ನಾವು ಮಾಡುವಂತಹ ಒಂದು ಅದರ ಉದ್ದೇಶ ಒಂದು 10 ನಿಮಿಷದಲ್ಲಿ ಹೇಳ್ತಿದ್ದೇನೆ. ಐನಾಪುರದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳ್ತಿದ್ರು, ಕನ್ನಡಿಗರು ಕನ್ನಡದಲ್ಲಿ ನಗಬೇಕು ಅಂತ. ಅಂದ್ರೆ ಅಷ್ಟೊಂದು ನಾವು ಭಾವನಾತ್ಮಕವಾಗಿ ನಮ್ಮ ಕನ್ನಡವನ್ನು ಬೆಳೆಸಿದ್ದೇ ಆಯಿತು ಅಂತಂದ್ರೆ ಕನ್ನಡ ಎನ್ನುವುದು ಬೆಳೀತದ ಉಳಿತದ ಅನ್ನುವಂತ ಮಾತು. ಅದೇ ರೀತಿ ಈಗ ನಾವು ಹಮ್ಮಿಕೊಂಡಂತ ಈ ಒಂದು ಸ್ಪರ್ಧೆಗೆ ಮೂಲ ನಮಗೆ ಪ್ರೇರಕರು ಯಾರು ಅಂತಂದ್ರೆ ಅರವಿಂದರಾವ್ ದೇಶಪಾಂಡೆ ಸರ್ ಅವರು. ಇವರಿಗೆ ಪ್ರೇರಕರು ಯಾರು ಅಂತಂದ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅವಾಗ ನಾವು ಸಾಹಿತ್ಯ ಸಾಂಸ್ಕೃತಿಕ ಸಂಘದ ವತಿಯಿಂದ ನಡೆದಂತಹ ಒಂದು ಸಭೆಗಳಲ್ಲಿ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಹಾಗೂ ಅರವಿಂದರಾವ್ ದೇಶಪಾಂಡೆ ಸರ್ ಅವರು ಅವರ ನಡುವೆ ನಡೆದಂತಹ ಕನ್ನಡದ ಉಳಿವಿನ ಬಗ್ಗೆ ಬೆಳವಣಿಗೆಯ ಬಗ್ಗೆ ಚರ್ಚೆ ಆಗಿತ್ತು. ಆ ಚರ್ಚೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನಮಗೆ ಹೇಳ್ತಿತ್ತು. ಆ ಒಂದು ಕಾರ್ಯಕ್ರಮದ ಒಂದು ಮುಂದುವರೆದ ಭಾಗವಾಗಿ ನಾವು ಇವತ್ತು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ. ಮೊದಲನೇದಾಗಿ ಕಾಲೇಜು ವಿಭಾಗ ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ವೇದಿಕೆಯ ಮೇಲಿರುವಂತಹ ಗಣ್ಯರು ನಡೆಸಿಕೊಡ್ಬೇಕೆಂದು ವಿನಂತಿ. ಕಾಲೇಜು ವಿಭಾಗದಲ್ಲಿ ನಡೆದಂತಹ ಶುದ್ಧವರ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆದಂತಹ ತೃತೀಯ ಒಂದು ಬಹುಮಾನ ಶಿಲ್ಪಾ ಶಿವಾನಂದ ಗುಂತಾಜ್, ಕೆ ಲೋಕಾಪುರ ಪದವಿ ಮಹಾವಿದ್ಯಾಲಯ ಅಥಣಿ. ಅದೇ ರೀತಿ ದ್ವಿತೀಯ ಬಹುಮಾನವನ್ನ 2 ಜನ ಹಂಚಿಕೊಂಡಿದ್ದಾರೆ. ಪ್ರಥಮ ಬಹುಮಾನವನ್ನ ಶ್ರೀಮತಿ ಶ್ರೀ ಎಂ ಕೊಬ್ರಿ ವಕೀಲರು, ಸಾಹಿತ್ಯ ಸಾಂಸ್ಕೃತಿಕ ಸಂಘದ ಉಪಾಧ್ಯಕ್ಷರು, ಇವರು ಪ್ರಥಮ ಬಹುಮಾನವನ್ನ ನೀಡಿದ್ದಾರೆ. ತೃತೀಯ ಬಹುಮಾನವನ್ನ ನೀಡಿದ್ದಾರೆ. ದ್ವಿತೀಯ ಬಹುಮಾನವನ್ನ ಸೋನಾಲಿ ನಂಜಪ್ಪ ದರಿಗವರು, ಕೆ ಲೋಕಾಪುರ ಪದವಿ ಮಹಾವಿದ್ಯಾಲಯ ಅಥಣಿ ಹಾಗೂ ಸುಸ್ಮಿತಾ ಶಿವರಾಜ್ ಬಿದ್ದರಿಗೆ, SSMS ಕಾಲೇಜ್ ಅಥಣಿ, ಇವರಿಬ್ಬರು ಹಂಚಿಕೊಂಡಿದ್ದಾರೆ. ಈ ಒಂದು ದ್ವಿತೀಯ ಬಹುಮಾನವನ್ನ ಡಾಕ್ಟರ್ ಪ್ರೇಮಾನಂದ್ ಬಿ ಸರ್, ಆಚಾರ್ಯರು, KRES ಪದವಿ ಪೂರ್ವ ಮಹಾವಿದ್ಯಾಲಯ ಐನಾಪುರ, ಇವರು ನೀಡಿದ್ದಾರೆ. ಕಾಲೇಜು ವಿಭಾಗದಲ್ಲಿ ನಡೆದಂತಹ ಶುದ್ಧವರ ಸ್ಪರ್ಧೆಯ ಪ್ರಥಮ ಬಹುಮಾನವನ್ನ ಲಕ್ಷ್ಮೀ ಬಸವರಾಜ್ ಹಂಚಿ, ಜೆ ಪದವಿ ಪೂರ್ವ ಮಹಾವಿದ್ಯಾಲಯ ಅಥಣಿ, ಇವರು ಬಂದು ಸ್ವೀಕರಿಸಬೇಕು. ಇವರಿಗೆ ಮೊದಲನೇ ಬಹುಮಾನವನ್ನು ನೀಡಿದಂತವರು ಶ್ರೀ ಎಂ ಕೊಬ್ರಿ ವಕೀಲರು, ಉಪಾಧ್ಯಕ್ಷರು, ಸಾಹಿತ್ಯ ಸಾಂಸ್ಕೃತಿಕ ಸಂಘ.
ಇನ್ನು ಈ ಒಂದು ಕಾಲೇಜ್ ಒಂದು ವಿಭಾಗದಲ್ಲಿ ಸಮಾಧಾನಕರ ಬಹುಮಾನವನ್ನ ಸಾವಿತ್ರಿ ಮಲ್ಲಪ್ಪ SVS ಕಾಲೇಜ್ ಹಾವೇರಿ ಇವರು ಸಮಾಧಾನಕರ ಬಹುಮಾನ. ಈ ಸಮಾಧಾನಕರ ಬಹುಮಾನವನ್ನ ನಮ್ಮ ಅತನೇ ಹಿರಿಯ ಸಾಹಿತಿಗಳು ಖ್ಯಾತ ಯೋಗ ಗುರುಗಳಾದಂಥ ಮಳೆಪ್ನವ್ರ ಸರ್, ಲೋಕಪ್ಪ ಸರ್ ಅವರು ನೀಡಿದ್ದಾರೆ. ಧನ್ಯವಾದಗಳು ಸರ್. ಇನ್ನು ಪ್ರೌಢಶಾಲಾ ವಿಭಾಗ, ಈ ಒಂದು ಪ್ರೌಢಶಾಲಾ ವಿಭಾಗದಲ್ಲಿ 42 ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇಲ್ಲಿ ತೃತೀಯ ಬಹುಮಾನ ಸ್ನೇಹಾ ರಾಜೀವ್ ಗುಳಗಾವಿ, ಬಡಜ್ಮಠ್ CBS ಶಾಲೆ ಅಥಣಿ. ತೃತೀಯ ಬಹುಮಾನ. ದ್ವಿತೀಯ ಬಹುಮಾನ ಸೌಮ್ಯ ಪಡ್ಸಲ್ಗಿ, SS ಬಾಲಿಕೆಯರ ಪ್ರೌಢಶಾಲೆ ಅಥಣಿ. ಪ್ರಥಮ ಬಹುಮಾನ ಅಂಜಲಿ ಅಪ್ಪಸಾಬ್ ಐಗಳಿ, JE ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಅಥಣಿ. ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿನಿ ಕನ್ನಡ ಶುದ್ಧ ಬರ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಆಕ್ರಮಿಸಿದ್ದಾರೆ. ಈ ಬಹುಮಾನವನ್ನು ಸ್ವೀಕರಿಸಿದ ಹಾಗೂ ನೀಡಿದ ಎಲ್ಲರಿಗೂ ಧನ್ಯವಾದಗಳು. ಇನ್ನು ನಮ್ಮ ಈ ಒಂದು ವಿದ್ಯಾರ್ಥಿಗಳಿಗೆ ಪ್ರೇರಕರು, ಪೋಷಕರು ಯಾರು ಅಂತಂದ್ರೆ ಬಹುಮಾನವನ್ನ ನೀಡಿದಂತವರು, ಅವರಿಗೆ ನಮ್ಮ ಸಾಹಿತ್ಯ ಸಾಂಸ್ಕೃತಿಕ ವತಿಯಿಂದ ನೆನಪಿನ ಕಾಣಿಕೆ ಮೊದಲನೇದಾಗಿ ಕ್ಷಮಿಸಿ ಸಮಾಧಾನಕರ ಬಹುಮಾನ ಪೂಜಾ ಹಿರೇಮಠ್, JE ಹಿರಿಯ ಮಾಧ್ಯಮಿಕ ಶಾಲೆ ಅಥಣಿ. ಸ್ನೇಹಾ ಕನ್ನಾಳ್, GSH ಹುಬ್ಬಳ್ಳಿ. ಪ್ರೌಢಶಾಲಾ ವಿಭಾಗದಲ್ಲಿ ಸಮಾಧಾನಕರ ಬಹುಮಾನವನ್ನು ಪಡೆದಂತಹ ವಿದ್ಯಾರ್ಥಿಗಳು ಪೂಜಾ ಹಿರೇಮಠ್, ಸ್ನೇಹಾ ಕನ್ನಾಳ್, ಸ್ನೇಹಾ ನಾಯ್ಕ್ ಸರ್ಕಾರಿ ಪ್ರೌಢಶಾಲೆ ದೇವರಳ್ಳಿ ರಟ್ಟಿ. ಬಂದಿದ್ದೀರಾ? ಸ್ನೇಹಾ ನಾಯ್ಕ್ ಸರ್ಕಾರಿ ಪ್ರೌಢಶಾಲೆ ದೇವರಳ್ಳಿ ರಟ್ಟಿ. ಕೊನೆಯದಾಗಿ ಅಮೃತ ಹಳದ್ಮಲ್, CS ಕಿತ್ತೂರು ಪ್ರೌಢಶಾಲೆ ಅಥಣಿ. ಎಲ್ಲರಿಗೂ ಧನ್ಯವಾದಗಳು. ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸಿದಂತಹ ಎಲ್ಲ ದಾನಿಗಳಿಗೆ ನಮ್ಮ ಸಾಹಿತ್ಯ ಸಾಂಸ್ಕೃತಿಕ ವತಿಯಿಂದ ಒಂದು ನೆನಪಿನ ಕಾಣಿಕೆ. ಪ್ರೌಢಶಾಲಾ ವಿಭಾಗದಲ್ಲಿ ಪ್ರಥಮ ಬಹುಮಾನವನ್ನು ನೀಡಿದಂತವರು ಅಥಣಿ ಗ್ರಾಮೀಣ ಗ್ರಾಮ ಪಂಚಾಯಿತಿಯ ಸದಸ್ಯರು ಆದಂತಹ ಶ್ರೀಮತಿ ರೇಖಾ ರವಿ ಬಕ್ಕಾರಿ ಅವರು. ಅವರಿಗೆ ವೇದಿಕೆ ಮೇಲಿರುವಂತಹ ಗಣ್ಯರು ನೆನಪಿನ ಕಾಣಿಕೆಯನ್ನು ನೀಡಬೇಕೆಂದು ವಿನಂತಿ. ಹೌದಾ? ಪಡಿ. ನಮ್ಮ ಡೋನರ್ ಅವರು ಮಾತಾಯಿ. ಇದೇ ರೀತಿ ನಿಮ್ಮ ಎಲ್ಲರ ಪ್ರೋತ್ಸಾಹ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ, ನಮ್ಮ ಕಾರ್ಯಕ್ರಮಗಳಿಗೆ ಇರಲಿ ಅಂತ ಹೇಳಿ ದ್ವಿತೀಯ ಬಹುಮಾನವನ್ನ ಘೋಷಿಸಿದಂತವರು ಹೈದರಾಬಾದಿ ಮಹಂತೇಶ್ ಕವಲಾಪುರ್, ಇವರು ಸಾಹಿತ್ಯ ಸಾಂಸ್ಕೃತಿಕ ಸಂಘದ ಸದಸ್ಯರು. ಇವರಿಗೂ ಕೂಡ ನೆನಪಿನ ಕಾಣಿಕೆಯನ್ನ ವೇದಿಕೆ ಮೇಲೆ ಒಂದು ನೆನಪು ನೀಡಬೇಕು. ತೃತೀಯ ಬಹುಮಾನವನ್ನು ನೀಡಿದಂತವರು ಶ್ರೀಮತಿ ದೀಪಾ ಚೊಳ್ಳಿ, ಸದಸ್ಯರು ಸಾಹಿತ್ಯಿಕ ಸಾಂಸ್ಕೃತಿಕ ಸಂಘ ಅಥಣಿ. ಇನ್ನು ಕಾಲೇಜು ವಿಭಾಗದಲ್ಲಿ ಬಹುಮಾನವನ್ನ ನೀಡಿದಂತವರು ಮೊದಲನೇದಾಗಿ ಪ್ರಥಮ ಬಹುಮಾನವನ್ನು ನೀಡಿದಂತವರು ಶ್ರೀ AM ಕೊಹ್ಲಿ ವಕೀಲರು, ಉಪಾಧ್ಯಕ್ಷರು ಸಾಹಿತ್ಯ ಸಾಂಸ್ಕೃತಿಕ ಸಂಘ ಅಥಣಿ. ದ್ವಿತೀಯ ಬಹುಮಾನವನ್ನ ನೀಡಿದಂತವರು ಪ್ರೇಮಾನಂದ್ P ಸರ್, ಪ್ರಾಚಾರ್ಯರು, KRS ಕವಿಪುರ ಮಹಾವಿದ್ಯಾಲಯ ಅಥಣಿ. ಇವರಿಗೆ ವೇದಿಕೆ ಮೇಲಿರುವ ಗಣ್ಯರು ನೆನಪಿನ ಕಾಣಿಕೆಯನ್ನು ನೀಡಬೇಕು. ಅದೇ ರೀತಿ ತೃತೀಯ ಬಹುಮಾನವನ್ನು ನೀಡಿದಂತವರು ನಮ್ಮ ಸಾಹಿತ್ಯ ಸಾಂಸ್ಕೃತಿಕ ಸಂಘದ ಪದಾಧಿಕಾರಿಗಳು ಆದಂತಹ ಭಾಗ್ಯಶ್ರೀ ಗುಂಡಾ ಮೇಡಮ್ ಅವರು. ಅವರಿಗೂ ಕೂಡ ಒಂದು ವೇದಿಕೆ ಮೇಲಿರುವಂತಹ ಗಣ್ಯರು ನೆನಪಿನ ಕಾಣಿಕೆಯನ್ನು ನೀಡಬೇಕು. ಇನ್ನು ಈ ಮಹಾವಿದ್ಯಾಲಯದ ನಮ್ಮ ಒಂದು ಸಾಹಿತ್ಯ ಸಾಂಸ್ಕೃತಿಕ ಸಂಘದ ವತಿಯಿಂದ ನಡೆದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಧಾನಕರ ಬಹುಮಾನವನ್ನ ನೀಡಿದಂತವರು ಅಥಣಿಯ ಸಾಹಿತ್ಯಿಕ ಹಾಗೂ ಯೋಗ ಪುರಸ್ಕೃತರಾದಂತಹ ಶ್ರೀ SK ವರತ್ನಾಥ್ ಸರ್. ಅವರಿಗೆ ನೆನಪಿನ ಕಾಣಿಕೆಯನ್ನು ವೇದಿಕೆ ಮೇಲಿರುವಂತಹ ಗಣ್ಯರು ನೀಡಬೇಕೆಂದು ಬಾಬಾ ರಾಮದೇವ್ ಅವರ ಬಗ್ಗೆ ಯೋಗ ತಿಳಿಸ್ಕೊಡ್ತಾರೆ. ಇಂಟರ್ನ್ಯಾಷನಲ್ ಮೇಲೆ ಮೇಲೆ ಇಲ್ಲಿ ಬೇಡಿ ಯೋಗ
ಇದೇ ರೀತಿ ನಮ್ಮ ಸಾಹಿತ್ಯ ಸಾಂಸ್ಕೃತಿಕ ವತಿಯಿಂದ ಸಂಘದ ವತಿಯಿಂದ ಹಲವಾರು ಕಾರ್ಯಕ್ರಮಗಳು ಜರುಗುತ್ತವೆ. ಇದೇ ರೀತಿ ತಮ್ಮ ಒಂದು ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಅಂತ ತಿಳ್ಕೊಂಡು ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಅವಕಾಶ ನೀಡಿದ್ದಕ್ಕೆ ಧನ್ಯವಾದ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಉಪನ್ಯಾಸದ ಕುರಿತಾಗಿ ಪ್ರಶ್ನೆಗಳನ್ನು ಕೇಳುವವರಿದ್ರಿ ಅಂತಂದ್ರೆ ಶಾಸನ ಇಬ್ಬರು ಸರಗಳಲ್ಲಿ ಉಪನ್ಯಾಸದ ಕುರಿತಾಗಿ ಕೇಳಬಹುದು ಅಂತಕ್ಕಂಥದ್ದು ವೇದಿಕೆಗೆ ಬರ್ಬೋದು ಸರ್. ನನ್ನ ಪ್ರಶ್ನೆ ಏನಪ್ಪ ಅಂದರೆ, ಜೋಳಬಾಳೆ ಅಂತ ಶಬ್ದ ಬರ್ತಿದೆ. ಜೋಳಬಾಳೆ ಅಂದರೆ ಒಂದರ ಋಣದಿಂದ ಆ ರೀತಿ ವರ್ತಿಸಬೇಕಾಗಿತ್ತು. ಆದರೆ ಇಲ್ಲಿ 12ನೇ ಶತಮಾನ ಬಂದಾಗ ಈಗ ಬೆಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಗಾಳಿ ನಿಮ್ಮದಾನ, ನಿಮ್ಮದಾನವನ್ನು ಅನ್ಯರು ಹೊರಡುವ ಕುರಿಗಳನ್ನೇ ನೆನಪೇ ನಾವು ಅದ್ರ ಈ ಆ ಹಿಂದಿನ ಒಂದು ಮಹಾಭಾರತದ ಕಾಲ 12ನೇ ಶತಮಾನ ಬಂದಾಗ ಅಲ್ಲಿ ಅನ್ನದ್ರೋಣದಿಂದ ಆ ರೀತಿ ಮಾಡಿದ. ಇಲ್ಲಿ ಇವರಿಂದ ನಮ್ಮ ಭಗವಂತನೇ ಕೊಡುವಾಗ ಇದ್ಯಾರು ರಾಜ ಅನ್ನ ಕೊಡೋದು ಇದ್ಯಾರು ಭಗವಂತ ಸೇರಿಕೆ. ಅದಕ್ಕೆ ಅವ್ರು ನಿಲ್ಲು ಮತ್ತೆ ಬೇರೆ ಆಗ್ಬೋದಾಗಿಲ್ಲ ಒಂದು ವಿಚಾರ. ಅದಕ್ಕೆ ತಾವೇ ಕ್ಷಮಿಸಬೇಕು, ಪ್ರಶ್ನೆ ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ಇಲ್ಲ ಅಂದ್ರೆ ಮೌಲ್ಯಗಳು ಆಯಾ ಕಾಲಕ್ಕೆ ಸ್ವಲ್ಪ ಚೇಂಜ್ ಆಗ್ತಾವ ಹೇಗೆ ಅಂತ. ಖಂಡಿತವಾಗಿ ಚೇಂಜ್. ಅದಕ್ಕೆ ಯಾಕಂದ್ರೆ ಅವಾಗ ನನ್ನ ಅನ್ನ ಕೊಟ್ಟ ರಾಜ ದುರ್ಯೋಧನ್ಗೆ ನನ್ನ ದೈವ ತಿಳ್ಕೊಂಡು ಅವ್ನು ಬೇಜಾಗ್ತಿಲ್ಲ. ಆದ್ರೆ ಬಸವಣ್ಣವರ ಅನ್ನ ಕೊಡೋ 10ನೇ ಶತಮಾನದಲ್ಲಿನೇ ಯುದ್ಧದಲ್ಲಿ ಮಡಿಯೋ ಸೈನಿಕರ ಬಗ್ಗೆ ಈ ರೀತಿ ಭಾವನೆಗಳು ಮೂಡಿದ್ದು ಉಂಟು. ಜಿತೇನ ಲಭತೆ ಲಕ್ಷ್ಮೀ ಮೃತೇನಾಪಿ ಸುರಂಗನ ಕ್ಷಣ ವಿಧ್ವಂಸಿ ದೀಕಾಯೇ ಕಾ ಚಿಂತಾ ಮರಣೇರಣೆ. ಸುಮಾರು ಸಂಗತಿಗಳಿದ್ದಾವೆ. ಬದಲಾವಣೆ ಜಗತ್ತಿನ ನಿಯಮ. ಬದಲಾವಣೆ ಜಗತ್ತಿನ ನಿಯಮ. ಒಂದು ಕಾಲದ ಒಂದು ಮೌಲ್ಯ ಇನ್ನೊಂದು ಕಾಲಕ್ಕೆ ಇರಲೇಬೇಕು ಅಂತ ನಿರೀಕ್ಷೆ ಮಾಡೋದು ನಮ್ಮ ಸರ್. ಪಂಪ ಮತ್ತು ರನ್ನ ಒಬ್ಬರ ರಾಜಾಶ್ರಯದಲ್ಲಿ ತಮ್ಮ ಕಾವ್ಯಗಳನ್ನು ಬರೆದರು. ಕುಮಾರವ್ಯಾಸ ಹಾಗೆ ಮಾಡಲಿಲ್ಲ ಅಂತ ಅನೇಕ ಸಂದರ್ಭಗಳಲ್ಲಿ ಹೇಳ್ಯಾರ. ತಮ್ಮ ಅಭಿಪ್ರಾಯ ಏನು? ಎಲ್ಲರೂ ರಾಜಾಶ್ರಯದಲ್ಲೇ ಬರೀಬೇಕು ಅಂತೇನಿಲ್ಲ. ಆ ಸಂದರ್ಭ ಆಗಿತ್ತು. ಸಾಹಿತ್ಯಕ್ಕೆ ಅವರು ಪೋಷಣೆ ಕೊಡಿಸಿದ್ರು, ಇವರನ್ನು ಗೌರವದಿಂದ ಆಮಂತ್ರಿಸಿದರು. ಇವರು ಅಷ್ಟೇ ಪ್ರೀತಿಯಿಂದ ಬರೆದರು. ಅದಕ್ಕೆ ಪ್ರತ್ಯುಪಕಾರ ಕೃತಜ್ಞತಾ ಭಾವ ಅನ್ನುವ ಅರ್ಥದಲ್ಲಿ ತಮ್ಮ ಕೆಲಸವನ್ನು ಪೂರೈಸಿದರು. ಎಲ್ಲ ರೀತಿಯ ಕವಿಗಳನ್ನು, ಮನಸ್ಥಿತಿಗಳನ್ನು ನಾವು ನೋಡ್ತೀವಿ. ಶರಣರು ಅವ್ರದ್ದೇ ಒಂದು ದಾರಿ ಬೇರೆ ಆಯಿತು, ದಾಸರು ಅವ್ರದ್ದೇ ಒಂದು ದಾರಿ ಬೇರೆ ಆಯಿತು. ಇದು ಇದ್ದದ್ದೇ. ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಹಿಸ್ ಓನ್ ಒಪಿನಿಯನ್. ಪಂಪ ಬರೆಯುವ ಹೊತ್ತಿಗೆ ರನ್ನ ಹುಟ್ಟಿಲ್ಲ. ಪಂಪ ಬಂದ ಮೇಲೆ ರನ್ನ ಬಂದಿದ್ದಾನೆ. ಪಂಪನ ಬಗ್ಗೆ ರನ್ನದಲ್ಲಿ ಕೃತಜ್ಞತಾ ಭಾವ ಇಲ್ಲ. ನೀವು ಇಷ್ಟೊತ್ತನ ಕೇಳಿದ್ ಸರಿ ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ಪಂಪನ ಸಹಾನುಭೂತಿ ಖಂಡಿತವಾಗಿ. ಹಾಗಂತೇಳಿ ರನ್ನ ಕರ್ಣನಿಗೆ ಅಪಮಾನ ಮಾಡಿಲ್ಲ. ಸೂಕ್ತ ಗೌರವ ಏನು ಕೊಡಬೇಕು ಕೊಟ್ಟಿಲ್ಲ. ಕವಿಗಳಿಗೆ ರವಿ ಕಾಣದ್ದನ್ನು ಕವಿ ಕಾಣ್ದ. ಅವರವರಿಗೆ ಅವರವರ ಸ್ವಾತಂತ್ರ್ಯ ಇದೆ. ಒಬ್ಬನಿಗೆ ಭೀಮ ಕಥಾನಾಯಕ, ಇನ್ನೊಬ್ಬನಿಗೆ ಕೃಷ್ಣ ಕಥಾನಾಯಕ, ಮತ್ತೊಬ್ಬನಿಗೆ ದುರ್ಯೋಧನ, ಮತ್ತೊಬ್ಬನಿಗೆ ಕರ್ಣ, ರತ್ನಾಕರವರ್ಣಿಗೆ ಬಾಹುಬಲಿ, ಇನ್ನೊಬ್ಬನಿಗೆ ಭರತ. ಇದು ಇದ್ದುದೇ ಇದು. ದೇ ಹ್ಯಾವ್ ದೇರ್ ಓನ್ ಫ್ರೀಡಮ್. ಬಟ್ ಓನ್ಲಿ ಥಿಂಗ್ ಈಸ್ ವಿ ಹ್ಯಾವ್ ಟು ರೀಡ್ ಆ್ಯಂಡ್ ಎಂಜಾಯ್. ಅವ್ನು ಹಂಗೆ ಹಾಕ್ಬಾರ್ದ ಹಿಂಗೆ ಹಾಕ್ಬಾರ್ದ ಅಂತ ಕೇಳುವ ಅಧಿಕಾರ ನಮಗಿಲ್ಲ. ಬೇಕಾದರೆ ಆಲಿಸುವುದು, ಬೇಡವಾದರೆ ಪರಾಕು ಹೇಳುವುದು ರತ್ನಾಕರವಾಣಿನೇ ಹೇಳ್ತಾನೆ.
ನನಗೆ ಹಿಂಗೆ ಅನಿಸಿದೆ, ನಾನು ಬರ್ದಿದ್ದೀನಿ, ಹೀಗೆ ಬರ್ದಿ ಅಂತೇಳಿ ದಯವಿಟ್ಟು ಯಾರು ಕೇಳಿದ್ರು ಇಡೀ ಇದಕ್ಕೆ ನಾವು ಕೊಟ್ಕೊಂಡು ಮುಂದೆ ಥ್ಯಾಂಕ್ ಯು. ಹುಟ್ಟಿದ ಸೂರ್ಯ ಮೊದಲೇ ಕುರಿಯದಂತೆ ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ ವಂದನಾರ್ಪಣೆ ಮಾಡಲು ಬರುತ್ತಿದ್ದಾರೆ ಶ್ರೀ ಎನ್ ವಿ ಜೇರೆ, ಕಾರ್ಯದರ್ಶಿಗಳು ಸಾಹಿತ್ಯ ಸಾಂಸ್ಕೃತಿಕ ಸಂಘ ಅಥಣಿ. ಸಾಹಿತ್ಯ ಸಾಂಸ್ಕೃತಿಕ ಸಂಘ ಅಥಣಿ ವಿಶೇಷ ಉಪನ್ಯಾಸ ಗೋಮಾನ ಕಾರ್ಯಕ್ರಮದ ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿದಂಥ ಡಾಕ್ಟರ್ ಶಾಂತಿನಾಥ್ ಇಬ್ಬಾದ್, ಸಾಹಿತಿಗಳು ಧಾರವಾಡ, ಇವರಿಗೆ ನಮ್ಮ ಸಾಹಿತ್ಯ ಸಂಘದ ಪರವಾಗಿ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಹಿರಿಯರು ಡಾಕ್ಟರ್ ಬಾಳಾಸಾಹೇಬ್ ಬಾಪು, ಸಾಹಿತಿಗಳು ಅಥಣಿ, ಇವರಿಗೂ ಕೂಡ ಸಾಹಿತ್ಯ ಸಂಸ್ಕೃತಿ ಸಂಘದ ಪರವಾಗಿ ಧನ್ಯವಾದಗಳು. ಗೌರವ ಉಪಸ್ಥಿತರು ಮತ್ತು ನಮಗೆಲ್ಲ ಕಾರ್ಯಕ್ರಮಕ್ಕೆ ಸಲಹೆ ನೀಡತಕ್ಕಂಥ ಶ್ರೀ ಅರವಿಂದರಾವ್ ದೇಶಪಾಂಡೆ ಅವರಿಗೂ ಕೂಡ ನಮ್ಮ ಸಾಹಿತ್ಯ ಸಂಸ್ಕೃತಿ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ವಿವಿಧ ಮಹಾವಿದ್ಯಾಲಯದಿಂದ ಹಾಗೂ ಶಾಲೆಗಳಿಂದ ಆಗಮಿಸಿದಂಥ ಎಲ್ಲ ಉಪನ್ಯಾಸಕರಿಗೂ ಹಾಗೂ ಶಿಕ್ಷಕರಿಗೂ ಕೂಡ ನಾವು ನಮ್ಮ ಸಾಹಿತ್ಯ ಸಂಸ್ಕೃತಿ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತ ಮಿತ್ರರು ಕೂಡ ಆಗಮಿಸಿದ್ದಾರೆ. ಸಾಹಿತ್ಯ ಸಾಂಸ್ಕೃತಿಕ ಸಂಘದ ಅನೇಕ ಹಿರಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾವು ನಮ್ಮ ಸಾಹಿತ್ಯ ಸಂಸ್ಕೃತಿ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಮಾನ ಪಡೆದಂಥ ವಿವಿಧ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಸಾಹಿತ್ಯ ಸಂಸ್ಕೃತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮಕ್ಕೆ ನಾಳೆ ನಮ್ಮ ಮಹಾವಿದ್ಯಾಲಯದಲ್ಲಿ ಭಗವಾನ್ ಮಹಾವೀರರ ಬಗ್ಗೆ, ಭಗವಾನ್ ಮಹಾವೀರರ ಸಂದೇಶದ ಬಗ್ಗೆ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು ಸಮಯ 10 ಗಂಟೆಗೆ. ತಾವುಗಳು ಬಂದು ಈ ಕಾರ್ಯಕ್ರಮವನ್ನು